ನಮಸ್ಕಾರ ಸ್ನೇಹಿತರೆ, ಇದು ಪರ್ಸೆಂಟೇಜ್ನ ಪಾರ್ಟ್ 2 ವಿಡಿಯೋ. ಪರ್ಸೆಂಟೇಜ್ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಎಲ್ಲ ರೀತಿ ಶಾರ್ಟ್ಕಟ್ ಪರ್ಸೆಂಟೇಜಲ್ಲಿ ಮತ್ತು ಯಾವ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಶಾರ್ಟ್ಕಟ್ ಅಪ್ಲೈ ಮಾಡೋದು, ಮತ್ತು ಫ್ರಾಕ್ಷನ್ ಹೇಗೆ, ಮತ್ತು ಪರ್ಸೆಂಟೇಜ್ ಹೇಗೆ, ಮತ್ತು ಫ್ರಾಕ್ಷನ್ ಟೇಬಲ್ ಯಾವ ರೀತಿ ಮೆಮೊರಿ ಇಟ್ಕೊಳ್ಳೋದು, ಮತ್ತು ಎಲೆಕ್ಷನ್ ಪಾಪ್ಯುಲೇಷನ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ನಾನು ಮೈನರ್ ಪ್ರಾಬ್ಲಮ್ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ ಇನ್ನೊಂದ್ಸಲಿ ಬ್ರೀಫ್ ಅಬ್ರಿವೇಷನ್ ಹೇಳ್ಬಿಡ್ತೀನಿ. ಯಾವುದೋ ಒಂದು ಪ್ರಾಬ್ಲಮ್ಮು 20 ಟೇಬಲ್ಸ್ ತನಕ 20 ಒಂದು ಫ್ರಾಕ್ಷನ್ಗೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಇದೆ, ಫ್ರಾಕ್ಷನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದಂದ್ರೆ ಇಂಟು 100 ಮಾಡೋದು ಫ್ರಾಕ್ಷನ್ ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಅದೇ ಪರ್ಸೆಂಟೇಜು ಫ್ರಾಕ್ಷನ್ ಕನ್ವರ್ಟ್ ಡಿವೈಡೆಡ್ ಬೈ 100 ಮಾಡಬೇಕು ಸ್ನೇಹಿತರೆ. ಡಿವೈಡ್ ಬೈ 100 ಮಾಡೋದು ಪರ್ಸೆಂಟೇಜು ಫ್ರಾಕ್ಷನ್ ಕನ್ವರ್ಟ್ ಆಗುತ್ತೆ. ಮೈನ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೆಕ್ಸ್ಟ್ ಅದಾದ ನಂತರ ಇಂಪಾರ್ಟೆಂಟ್ ಫಾರ್ಮುಲಾ ಕೂಡ ಡಿಸ್ಕಸ್ ಮಾಡಿದೆ. ಮೈನ್ ಇಂಪಾರ್ಟೆಂಟ್ ಫಾರ್ಮುಲಾ ಅಂದರೆ ನಾನು ಹೇಳಿದ್ನಲ್ಲ, ಈ ಒಂದು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ನಾನು ಆಲ್ರೆಡಿ ಹೇಳಿದಾಗೆ ಇನಿಷಿಯಲ್ ಪ್ರೈಸ್ ಅಂದರೆ ಕಾಸ್ಟ್ ಪ್ರೈಸ್ ಅಂತ ಅರ್ಥ. ಇನಿಷಿಯಲ್ ಪ್ರೈಸ್ ಕಾಸ್ಟ್ ಪ್ರೈಸ್ ಅಂತ ಅರ್ಥ. ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಫೈನಲ್ ವ್ಯಾಲ್ಯೂ. ಈ ಫಾರ್ಮುಲಾ ನಾನು ಹೇಗೆ ಇಟ್ಕೊಳ್ಳೋದು, ಇನಿಷಿಯಲ್ ವ್ಯಾಲ್ಯೂ ಯಾವುದು CP ಆಗಿರುತ್ತೆ ಮತ್ತು SP ಆಗಿರುತ್ತೆ. ಅಥವಾ ಈ 100 ನಾನು ಇದು ಕೂಡ ಮಾಡೋದು ಇನಿಷಿಯಲ್ ಪ್ರೈಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಅಂದರೆ 100 ಪ್ಲಸ್ ಆರ್ ಮೈನಸ್ ಎಕ್ಸ್ ಪರ್ಸೆಂಟೇಜ್ ಅಂತ ಅರ್ಥ ಸ್ನೇಹಿತರೆ. ಇನಿಷಿಯಲ್ ಪ್ರೈಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ is equal to final value into 100. ಈ 100ನ ಜಸ್ಟ್ ಈ ಕಡೆ ತರ್ಕೊಂಡು ಇಲ್ಲಿ ಎಷ್ಟು ಬೇಕಾದ್ರೆ ಫ್ರಾಕ್ಷನ್ ರೈಸ್ ಆಗಿರ್ಬೋದು, ಪರ್ಸೆಂಟೇಜ್ ಡೌನ್ ಆಗಿರೋದನ್ನ ನಂಬರ್ ಆಫ್ ಎಷ್ಟು ಪರ್ಸೆಂಟೇಜ್ ಡೌನ್, ಈಗ ಫಾರ್ ಎಕ್ಸಾಂಪಲ್ 20%, 40% ಇಂಕ್ರೀಸ್ ಎರಡು ವ್ಯಾಲ್ಯೂ ಬಂದರೆ ಇಲ್ಲಿ 200 ಬರ್ತವೆ. ಫಾರ್ ಇಲ್ಲಿಂದ ಅಲ್ಲಿ ಕನ್ವರ್ಟ್ ಆಗ್ತವೆ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಇನಿಷಿಯಲ್ ವ್ಯಾಲ್ಯೂನ CP ಅಂತ ಕರ್ತೀವಿ, ಫೈನಲ್ SP. ಈ ಥರ ಫಾರ್ಮುಲಾನ ನಾನು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಮತ್ತು ಇನ್ನೊಂದು ಏನಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಡಿಫ್ರೆನ್ಸ್ ಇನ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಇರುತ್ತೆ. ನೀವು ಎಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೋ ಅಷ್ಟು ವ್ಯಾಲ್ಯೂಗಳು ಕೂಡ ಪ್ಲಸ್ ಆರ್ ಮೈನಸ್ ಎಕ್ಸ್. ನೀವು ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ತಗೋತೀನಿ. ಈಗ 100 ಇಂಟು 100 ಇಲ್ಲಿ ಪರ್ಸೆಂಟೇಜ್ ರೈಸ್ ಆಗುತ್ತೋ ಡೌನ್ ಆಗೋದು ಒಂದು ಕ್ವಶನ್ ಕೇಳಿದ್ರೆ ಅದನ್ನು ಕೂಡ ಈ ವಿಷಯ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಅದೇ ರೀತಿ ಯೂನಿಟರಿ ಮೆಥಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಮೊದಲು ಅದನ್ನು ನೋಡ್ಕೊಂಬಂದು ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಪರ್ಸೆಂಟೇಜಲ್ಲಿ ಪಂಡ್ರ್ ಆಗ್ತೀರಾ ಈ ಟಾಪಿಕಲ್ಲಿ. ಈಗ ನಾನು ಪ್ರಾಬ್ಲಮ್ಸ್ಗಳು ತಗೋತಾ ಇದ್ದೀನಿ. ಈ ಪ್ರಾಬ್ಲಮ್ಸ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಫಾರ್ಮುಲಾಸ್ಗಳನ್ನ ನೋಟ್ ಡೌನ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ಫಸ್ಟ್ ವಿಡಿಯೋ ನೋಡ್ಕೊಂಬನ್ನಿ ದಯವಿಟ್ಟು, ಇದು ನೋಡಿಲ್ಲ ಅಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದ ಸೆಲ್ಲಿಂಗ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ಓಕೆ. ಈ ಪ್ರಾಬ್ಲಮ್ ನಾನು ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ನಾನು 25 ಅಪ್ ಟು 25 ಪ್ರಾಬ್ಲಮ್ಸ್ನ ನಾನು ಫಸ್ಟ್ ಪಾರ್ಟಲ್ಲಿ ಮಾಡಿದ್ದೀನಿ. 26 ಪ್ರಾಬ್ಲಮ್ ನೀವು ತಗೋತಾ ಇದ್ದೀನಿ ಸ್ನೇಹಿತರೆ. ಪ್ರಾಬ್ಲಮ್: ಇಫ್ ದ ಪ್ರೈಸ್ ಆಫ್ ದ ಐಟಮ್ ಇನ್ಕ್ರೀಸ್ ಬೈ 25%, ಅದ್ರದ್ದು ಕಾಸ್ಟ್ ಪ್ರೈಸ್ ಆಫ್ ದ ಅಕ್ಕಿ ಪ್ರೈಸ್ 25% ರೈಸ್ ಆಗಿದೆ. ಬೈ ವಾಟ್ ಪರ್ಸೆಂಟ್ ಶುಡ್ ಬಿ ರೆಡ್ಯೂಸ್ ಟು ಬ್ರಿಂಗ್ ಒರಿಜಿನಲ್. ಈಗ 25% ಆಲ್ರೆಡಿ ರೈಸ್ ಆಗಿದೆ, ಬಟ್ ಒರಿಜಿನಲ್ ಕಾಸ್ಟ್ ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ರೆ ಅದ್ರದ್ದು ರೇಟು ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ರೆ ಒರಿಜಿನಲ್ ಪ್ರೈಸ್ ತರಬಹುದು ಅಂತ ಕ್ವಶನ್ ಇರೋದು. ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಇದನ್ನು 4-5 ಮೆಥಡಲ್ಲಿ ಮಾಡ್ಬೋದು. ನಾನು ಫಸ್ಟ್ ಮೆಥಡು ನಾನು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದಾಗ ಫಸ್ಟ್ ನಾನು ಸಿಂಪಲ್ ಆಗಿ ಇಲ್ಲೇ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಶಾರ್ಟ್ಕಟ್ ಮೆಥಡ್ ಆಲ್ರೆಡಿ ಹೇಳಿದ್ದೀನಿ. ವಿಡಿಯೋ ಇಲ್ಲ ಅಂದರೆ ಯಾವುದೇ ಒಂದು ವ್ಯಾಲ್ಯೂ ಒಂದು ರೈಸ್ ಆಗ್ತಿದೆ ಅಂತಂದರೆ ಒಂದು ಡೌನ್ ಆಗುತ್ತೆ ಅಂತ ಅರ್ಥ. n+1 ಡೌನ್ ಆಗುತ್ತೆ. ಇದನ್ನು ಫಸ್ಟ್ ವಿಡಿಯೋ ಕೂಡ ಹೇಳಿದ್ದೀನಿ. ನಾನು ಆನ್ಸರ್ ಇಲ್ಲೇ ಹೇಳ್ಬಿಡ್ತೀನಿ. 1/25% ಅಂತಂದರೆ 1/4 ಅಂತ ಅರ್ಥ. 25% 1/4 ಇನ್ಕ್ರೀಸ್ ಆಗಿದೆ ಅಂತಂದರೆ ಡಿನಾಮಿನೇಟರ್ ಅಲ್ಲಿ ಇನ್ಕ್ರೀಸ್ ಮಾಡಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂತ. ಮೊದಲೇ 4 + 1 ಅಂದರೆ 5 ಆಗುತ್ತೆ. 5 ಆಗುತ್ತೆ. therefore ಆನ್ಸರ್ ಇಸ್ 20%. ಆಪ್ಷನ್ ಯಾವುದಲ್ಲ, ಇದಕ್ಕೆ ಆನ್ಸರ್ 20% ಆನ್ಸರ್ ಸ್ನೇಹಿತರೆ. ಇದಕ್ಕೆ ಆನ್ಸರು 20%. ಫಾರ್ ಎಕ್ಸಾಂಪಲ್ ಇದನ್ನ ನಾನು ಆನ್ಸರ್ 20%. ಇದನ್ನ ಆಪ್ಷನ್ ಯಾವುದಲ್ಲ, ಇದಕ್ಕೆ ಆನ್ಸರು ಆಪ್ಷನ್ ತಪ್ಪಾಗಿದೆ, 20% ಅಂತ ಆನ್ಸರು. ಈಗ ನಾನು ಸೆಕೆಂಡ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ತೋರಿಸಿ. ಸೆಕೆಂಡ್ ಮೆಥಡ್ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದು ವ್ಯಾಲ್ಯೂ ರೈಸ್ ಆಗಿದೆ, 25% ರೈಸ್ ಆಗಿದೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಏನಂತಂದ್ರೆ ನನಗೆ ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಆ ಡಿಕ್ರೀಸ್ ಆದಾಗ ಒರಿಜಿನಲ್ ವ್ಯಾಲ್ಯೂ ಪ್ರೈಸ್ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಬಟ್ ಒರಿಜಿನಲ್ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಆ ಒರಿಜಿನಲ್ ಪ್ರೈಸ್ ನಾನು ಕಂಡುಹಿಡಬೇಕಾಗಿರೋದು. ಈಗ ನೋಡಿ 125, ಇದು ಸೆಕೆಂಡ್ ಮೆಥಡು. $10,000. therefore ಇದನ್ನು ನಾನು 25 400 ಬರೀಬೋದಾ. ನೆಕ್ಸ್ಟ್ 5 ಒಂದು 580. therefore
ಎಕ್ಸ್ ಈ ಕಡೆ ತಗೊಂಡ್ರೆ ಎಷ್ಟಾಗುತ್ತೆ 20% ಆಗುತ್ತೆ 100 ಮೈನಸ್ 80 20% ನೋಡಿ ಆನ್ಸರ್ 20% ಇದೆ ಯಾವುದೇ ಆಪ್ಷನ್ ಇಲ್ಲ ಆಪ್ಷನ್ ತಪ್ಪಾಗಿದೆ 20% ಇಸ್ ದ ಆನ್ಸರ್ ಈಗ ಮೂರನೇ ಮೆಥಡ್ ಕೂಡ ನಾವು ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು ಚೂಸ್ ಮಾಡ್ಬೋದು ಈಗ ನೋಡಿ ಸ್ನೇಹಿತರೆ ನಾನು 100 ಎಷ್ಟು ಪರ್ಸೆಂಟು ಒರಿಜಿನಲ್ ಪ್ರೈಸ್ ಬರೋದು 100 ಇದೆ ಇನಿಷಿಯಲ್ ಕಾಸ್ಟ್ 25% ರೈಸ್ ಆದರೆ ಎಷ್ಟಾಗುತ್ತೆ 125 ಆಗುತ್ತೆ ಇಲ್ಲಿ 25% ಒರಿಜಿನಲ್ ಪ್ರೈಸ್ಗೆ ಎಷ್ಟು ಪರ್ಸೆಂಟ್ ಇದಾಗುತ್ತೆ 25 ಡಿವೈಡ್ ಬೈ 125 ಇಂಟು 100 25 ಒಂದು 25 5 1/5 ಅಂತ ಆಲ್ರೆಡಿ ಹೇಳಿದಾಗ 20% ಆನ್ಸರ್ ನೋಡಿ 20% ನೀವು ಯಾವುದೇ ಮೆಥಡ್ ಚೂಸ್ ಮಾಡಿ ಸ್ನೇಹಿತರೆ ಅದು ನಾವು ಅಥವಾ ಈ ರೀತಿನೂ ಮಾಡ್ಬೋದು ನೋಡಿ ಒಂದು ಮೆಥಡ್ ಮಾಡಿದ್ರೆ ಯಾವ ಮೆಥಡ್ ಬರಬಹುದು ಮೆಥಡ್ 5 125 25 for the 25 for the 25 5 therefore ಒರಿಜಿನಲ್ ಪ್ರೈಸ್ ಅಂತಂದ್ರೆ ಒರಿಜಿನಲ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ ಎಷ್ಟು ರೈಸ್ ಆಗಿದೆ ಅಂತ ನಾವು ಕಂಡುಹಿಡಿಯಬೇಕು ನೆಕ್ಸ್ಟ್ 5 minus 4 divided by 5 into 100 therefore 1 by 5 into 100 is equal to 20% ನೋಡಿ ಎಷ್ಟು ಆನ್ಸರ್ ಈಸಿಯಾಗಿ ಹೇಳ್ಬಿಡ್ಬೋದು ಇದೇ ಮೆಥಡ್ ನಾವು ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು ಬೆಸ್ಟ್ ಮೆಥಡ್ ನಿಮ್ಗೆ ಈ ತರ ಪ್ರಾಬ್ಲಮ್ ಇನ್ಕ್ರೀಸ್ ಡಿಕ್ರೀಸ್ ಬಂದಾಗ ಏನು ಅಪ್ಲೈ ಮಾಡಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಈ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತೆ ಅಂತ ಅರ್ಥ n+1 ಡಿಕ್ರೀಸ್ ಆಗಿರುತ್ತೆ ಅಂತ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅಂತಂದ್ರೆ 1/n-1 ಫಾರ್ಮುಲಾ ಅಪ್ಲೈ ಮಾಡಿಸಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಿಮಗೆ ಎಲ್ಲಾ ಮೆಥಡ್ ಲಾಜಿಕಲ್ ಹೇಳಿದ್ದೀನಿ ಅಷ್ಟೇ ಯಾವ ರೀತಿ ಮಾಡೋದು ಯಾವ ರೀತಿ ಬರುತ್ತೆ ಅಂತ ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಈಗ ಎರಡನೇ ಪ್ರಾಬ್ಲಮ್ ಇಫ್ ದ ಸ್ಯಾಲರಿ ಇಸ್ 5.5 ಲೆಸ್ ಅಂತ ಹೇಳಿದ್ದಾರೆ ಓಕೆ ಈಗ ನಾನು ಪ್ರಾಬ್ಲಮ್ ಅಲ್ಲಿ 5.5% ನಾನು ಆಲ್ರೆಡಿ ಗೊತ್ತಿದೆ ಟೇಬಲ್ಸ್ ಅಲ್ಲಿ ನಾನು ನಿಮಗೆ ಫಸ್ಟ್ ಹೇಳಿದ್ದು ಆಲ್ರೆಡಿ 5.5% ಅಂದ್ರೆ ಎಷ್ಟು ಸ್ನೇಹಿತರೆ 1/18 1/18 ಓಕೆ ಈ 1/18 ದ ಸ್ಯಾಲರಿ ಇಸ್ 5.5% ಲೆಸ್ ಅಂಡರ್ಸ್ಟ್ಯಾಂಡ್ ಈ ಲೆಸ್ ಆಗಿರೋ ನಾವೇನ್ ಮಾಡ್ತೀವಿ ನಾವು ಇನ್ಕ್ರೀಸ್ ಮಾಡಕ್ಕೆ 18 minus n-1 ಅಂತ ಹೇಳಿದ್ರೆ 1/17 1/17 ಎಷ್ಟು ಅಂದ್ರೆ ಎಷ್ಟು ಸ್ನೇಹಿತರೆ 5.88 ಆನ್ಸರ್ 5.88 ಇದು ಶಾರ್ಟ್ ಕಟ್ ನಾರ್ಮಲ್ ಆಗಿ ಹೇಳಿದ್ದು ಈಗ ನಾನು ನಾರ್ಮಲ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಬಿಡಿದ್ರೆ ಈಗ ನೋಡಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ 100 ಎಷ್ಟು ರೆಡ್ಯೂಸ್ ಆಗಿದೆ ಸ್ಯಾಲರಿ 5.55 ಓಕೆ ನೆಕ್ಸ್ಟ್ 100 ಪ್ಲಸ್ b is equal to 100 into 100 ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟ್ ರೈಸ್ ಆಗಿ ಮೋರ್ ಆಗುತ್ತೆ ಅಂತ ಸ್ನೇಹಿತರೆ ಈಗ ನೋಡಿ 5.55 ಅಂತಂದ್ರೆ 94 100 ಇಂದ 5.5 ಇದ್ದರೆ 94.45 ಬರುತ್ತೆ 94.45 ಇಂಟು 100 ಪ್ಲಸ್ ಬಿ ನಾನು ಇಲ್ಲಿ ಎಲ್ಲ ಮೆಥಡ್ ತೋರಿಸ್ತಾ ಇದ್ದೀನಿ ಬಟ್ ಏನೋ ನಿಮಗೆ ಈಸಿ ಆಗಿ ಅಂತ ನಿಮ್ಗೆ ಯಾವ ಮೆಥಡ್ ಫಾರ್ಮೇಷನ್ ನಿಮ್ಮ ಮೆಥಡ್ ಚೂಸ್ ಮಾಡಿస్తే 100 ಈಗ ನಾನು 100 ಪ್ಲಸ್ ಬಿ is equal to divided by ನಾನು ಡೈರೆಕ್ಟ್ ಆಗಿ ಅಲ್ಲಿ ಇಲ್ಲಿಗೆ ಬರ್ಕೊತೀನಿ 94.45 ಇದನ್ನ ನಾನು ಡಿವಿಸಿಬಲ್ ಮಾಡಿದಾಗ ಸ್ನೇಹಿತರೆ 5.87 ಸಮಥಿಂಗ್ ಬರುತ್ತೆ 5.87 ಬರುತ್ತೆ ಇದನ್ನ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ 5.87 ಅಥವಾ ಅದು ನಿಯರ್ಲಿ ಕೂಡ 5.88 ಈ ಒಂದು ಮೆಥಡ್ ಮತ್ತೆ ಇನ್ನೊಂದು ಮೆಥಡ್ ಆಲ್ರೆಡಿ ಹೇಳಿದಾಗ ಬಿ ಅನ್ನೋದು 100 ಇದೆ ಎ ಅನ್ನೋದು 94 ಲೆಸ್ ಎ ಸ್ಯಾಲರಿ ಲೆಸ್ ದನ್ 5% ಲೆಸ್ ದನ್ ಆಫ್ ಬಿ ಅಂತ ಇದೆ ಅಂದ್ರೆ ಬಿ ಅನ್ನೋದು 100 ಅಂತ ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ ನಿಮ್ಮ ಮೈಂಡ್ ಅಲ್ಲಿ ನೆಕ್ಸ್ಟ್ ಮೋರ್ ದೆನ್ ಎಲ್ಲಿ ದೆನ್ ಅಂತ ಬರುತ್ತೋ ಮೋರ್ ದೆನ್ ಸ್ಯಾಲರಿ ಅಲ್ಲಿ ದೆನ್ ಪಕ್ಕ ಯಾವ್ದು ಅಲ್ಲಿ ತಗೊಳ್ಳಿ ಮೋರ್ ದೆನ್ ಸ್ಯಾಲರಿ ಅಂತಿದೆ ಬಿ ಸ್ಯಾಲರಿ ಮೋರ್ ದೆನ್ ಅಂತ ಅಲ್ಲಿ ಎ ಕೆಳಗಡೆ ಈ ದೆನ್ ಅಂತ ಬಂದಾಗ ಕೆಳಗಡೆ ಎ ಬರಬೇಕು ಎ ಬಿ ಮೈನಸ್ ಎ ಇಂಟು 100 ಅಂತ ಸ್ನೇಹಿತರೆ 100 minus 94.45 divided by 94.45 into 100 ಮಾಡಿದಾಗ ನಮಗೆ ಆನ್ಸರ್ 5.87 or 88 ಬರುತ್ತೆ ಅಪ್ರಾಕ್ಸಿಮೇಟ್ ಈಕ್ವಲ್ ಟು therefore ಆನ್ಸರ್ 5.8 ಮೂರು ಆನ್ಸರ್ ಕೂಡ ಇದೇ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ ನೀವು ಯಾವ ಮೆಥಡ್ ಚೂಸ್ ಮಾಡಿ ಬಟ್ ಈ ರೀತಿ ಪ್ರಾಬ್ಲಮ್ ಕೊಟ್ಟರೆ ಈಸಿಯಾಗಿ ಒಂದು ಮಾರ್ಕ್ಸ್ ಈಸಿಯಾಗಿ ತಗೋಬಹುದು ಸ್ನೇಹಿತರೆ ಇದು ಅಷ್ಟೇ ಓಕೆ ನಾನು ಎರಡು ಮೆಥಡ್ ಕೂಡ if 25% of a number is added with it itself then result become 450 ಓಕೆ ಒಂದು ನಂಬರ್ ನನಗೆ ಯಾವ ನಂಬರ್ ಅಂತ ಗೊತ್ತಿಲ್ಲ
x ಅನ್ನೋದು ಇದು ಶಾರ್ಟ್ ಕಟ್, ಇದು ಲಾಂಗ್ ಬೇಸ್ ಇರ್ತೇನೆ. ಇಫ್ 25% ಆಫ್ ಎ ನಂಬರ್ ಇಸ್ ಆಡೆಡ್, ಇಫ್ ಓಕೆ ಆ ಒಂದು ನಂಬರ್ ಆಡ್ ಮಾಡ್ತೀನಿ 25% ಆಫ್ ಎ ನಂಬರ್ x, then the result becomes 750 ಅಂತ. ಓಕೆ 750, 25 1 25 4 therefore ನಾನು ಡೈರೆಕ್ಟ್ ಆಗಿ LCM ತಗೊಂಡಾಗ ಡೈರೆಕ್ಟ್ ಆಗಿ ಬರ್ತೀನಿ 5x divided by 4 ಅಂತ ಬರುತ್ತೆ is equal to 750. ಓಕೆ ನೆಕ್ಸ್ಟ್ 5 1 5 150 5 500 2 carry 5 for the 25 6 550 therefore x is equal to 15 into 4 600. ಓಕೆ ಇದು ಒಂದು ಮೆಥಡ್. ಓಕೆ ನೆಕ್ಸ್ಟ್ ನಾನು ನಾರ್ಮಲ್ ಆಗಿ ಟೇಬಲ್ ಮೆಥಡ್ ಮಾಡ್ತಾ ಇದ್ದೀನಿ. ಈ ಟೇಬಲ್ ಮೆಥಡ್ ಮಾಡಿದಾಗಲೂ ಸೇಮ್ ಆನ್ಸರ್ ಬರುತ್ತೆ. ನೋಡಿಬೇಕಾದ್ರೆ ನಮಗೆ 25% ಅಂತ ಗೊತ್ತಿದೆ. 25% ಅಂದ್ರೆ ಏನು ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದಾಗೆ 1/4. ಇಲ್ಲಿ ಏನಾಗಿದೆ ಪರ್ಸೆಂಟ್ ಈಸ್ ಆಡೆಡ್ ಅಂತ ಪ್ಲಸ್ ಬರುತ್ತೆ. ಇನಿಷಿಯಲ್ ವ್ಯಾಲ್ಯೂ ಏನಾಗುತ್ತೆ 4 ಆಗಿರುತ್ತೆ. ಫೈನಲ್ ವ್ಯಾಲ್ಯೂ ಏನಾಗುತ್ತೆ ಇನಿಷಿಯಲ್ ವ್ಯಾಲ್ಯೂ ಪ್ಲಸ್ 1 ಆದಾಗ 5 ಆಗುತ್ತೆ. ಈ ಆಡೆಡ್ ಬಂದಾಗ ನಮ್ಮ ವ್ಯಾಲ್ಯೂ ನಮ್ಗೆ ಬಿಕಮ್ ಎಷ್ಟಂತ ಕೊಟ್ಟಿದ್ದೆ 5 ಯೂನಿಟ್ಗೆ 750 ಆದರೆ 4 ಯೂನಿಟ್ಗೆ ಎಷ್ಟಾಗಿರುತ್ತೆ ಸ್ನೇಹಿತರೆ, ಕಮ್ಮಿ ಆಗಿರ್ಲೇಬೇಕು ತಾನೆ. 4 ಯೂನಿಟ್ಗೆ ಎಷ್ಟಾಗಿರಬೇಕು. ಇಂಥ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಈ ರೀತಿ ಸಾಲ್ವ್ 5 ಯೂನಿಟ್ಗೆ ಎಷ್ಟು 750 ಆಗಿದೆ, 4 ಯೂನಿಟ್ ಕಮ್ಮಿ ಆಗಿದೆ. ಇರೋ ವ್ಯಾಲ್ಯೂ ಇರೋ ಕಡೆನೇ ಬರ್ಕೊಳ್ಳಿ ಇಂಟು ನಮಗೆ ಕಮ್ಮಿ ವ್ಯಾಲ್ಯೂ ಡಿನಾಮಿನೇಟರ್ ಮೇಲ್ಗಡೆ ಕಮ್ಮಿ ವ್ಯಾಲ್ಯೂ ಬೈ 5 150 ಇಂದ ಹೋಗುತ್ತೆ 54 600. ಸೆಕೆಂಡ್ ಮೆಥಡ್ ಇದು ಎಷ್ಟು ಈಸಿ ನೋಡಿ. ಇದು ಟೇಬಲ್ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇರೋದು. ನಾವು ಟೇಬಲ್ ಅದಕ್ಕೆ 1 to 20 ತನಕ ಕ್ಲೀನಾಗಿ ನೆನಪಿಟ್ಕೊ ಅಂತ ಹೇಳೋದು. ಓಕೆ ಮೂರನೇ ಮೆಥಡ್ ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ. ಒಂದು ನಂಬರ್ ನಾನು ಅದನ್ನ ಅಜ್ಯೂಮ್ ಮಾಡ್ಕೊಟ್ಟು 100 ಅಂತ ಅಜ್ಯೂಮ್ ಮಾಡ್ತೀನಿ, ಪ್ಲಸ್ 25% ಆ್ಯಡ್ ಮಾಡ್ತೀವಿ. 25% ಆ್ಯಡ್ ಮಾಡಿದಾಗ ನನಗೆ 750 ಬರುತ್ತೆ ಪರ್ಸೆಂಟೇಜ್ ಸ್ನೇಹಿತರೆ. ಅದರ 750 ಬರುತ್ತೆ. therefore ಆ ನಂಬರ್ ಏನಾಯ್ತು 125%ಗೆ 750 ಆದರೆ ಕರೆಕ್ಟ್ ಅಲ್ಲ. ಹಾಗಾದ್ರೆ ಕ್ವಶನ್ ಏನು ಒರಿಜಿನಲ್ ನಂಬರ್ ಅಂದ್ರೆ ಆಲ್ರೆಡಿ ಇಲ್ಲ 100%, ಒರಿಜಿನಲ್ ಇಂದ 100% ಎಷ್ಟು 100% ಕಮ್ಮಿ ಇದ್ದೇ ಇರ್ತಾನೆ. 750 ಇಂಟು ಕಮ್ಮಿ ವ್ಯಾಲ್ಯೂ, ಯಾಕೆ ಕಮ್ಮಿ ಬೇಕಾದ್ರೆ ಕಮ್ಮಿ ವ್ಯಾಲ್ಯೂ ಮೇಲೆ ಬರೋ ಡಿನಾಮಿನೇಟರ್ ಆಲ್ರೆಡಿ ಯೂನಿಟರಿ ಮೆಥಡ್ ಸಾಲ್ವ್ ಮಾಡಿದ ಪ್ರಾಬ್ಲಮ್ ಎಲ್ಲ ಅಲ್ಲಿ ಕರೆಕ್ಟಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. 125 ಇಲ್ಲಿ ಯಾವ್ದ್ರಲ್ಲಿ ಹೋಗುತ್ತೆ ಸ್ನೇಹಿತರೆ 4 the 25 4 the 25 5 5 5 the 125 5 1 the 5 150 therefore 600 the percent original number 600. ಈ ರೀತಿ ಕೂಡ ನಾವು ಸಾಲ್ವ್ ಮಾಡಬಹುದು. ಇಲ್ಲಿ 3 ಮೆಥಡ್, ಎಲ್ಲಾ ಮೆಥಡ್ ಕೂಡ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಯಾವ್ದು ಚೂಸ್ ಆಗುತ್ತೋ ಆ ಮೆಥಡ್ನ ಫಾಲೋ ಮಾಡಿ. ಈಗ ನಾನು 28 ಓಕೆ ಇಲ್ಲ ನಾನು ಶಾರ್ಟ್ಕಟ್ ಏನು ಓಕೆ ಇಲ್ಲಿ ನಾನು ಡೈರೆಕ್ಟ್ ಟೇಬಲ್ ಮೆಥಡ್, ಯಾಕಂದ್ರೆ ನೀವು ನಿಮ್ಮ ಎಂಡಿಂದ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ 37.5 ನಮ್ಗೆ ಆಲ್ರೆಡಿ ಹೇಳ್ದೆ, ನಾನು ಫಸ್ಟ್ನೇ ಪಾರ್ಟಲ್ಲಿ ಹೇಳಿದ್ದೀನಿ. ನಾನು 12.5 ಅಂದರೆ ನಮಗೆ 12.5 ಅಂದರೆ 12.5% ಅಂತಂದ್ರೆ ಅದನ್ನ 1/8 ಅಂತ ಬರೀಬೋದಾ. ಆ 1/8 ಅಂತ ಬರೀಬೋದಾ. ಇಲ್ಲಿ 37.5 ಇದೆ. 37 ಅಂದ್ರೆ ಇಲ್ಲಿ ನಾನು 3/8 ಅಂತ ಬರೀಬೋದಾ. ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ದೀನಿ ಏನಕ್ಕೆ 3/8 ಅಂದ್ರೆ 12.5 ಅಂದ್ರೆ 12 3 36 ಇಂಟು 3 12.5 ಇಂಟು 3 ಎಷ್ಟಾಗುತ್ತೆ 37.5. ಅದಕ್ಕೆ ನಾನು 3/8 ಅಂತ ಬರೋ. ಇಲ್ಲಿ ಸಬ್ಟ್ರಾಕ್ಟೆಡ್ ಅಂತ ಕೊಟ್ಟಿದ್ದಾನೆ. ಸಬ್ಟ್ರಾಕ್ಟೆಡ್ ಅಂದ್ರೆ ಇನಿಷಿಯಲಿ ಮೈನಸ್ ಆಗುತ್ತೆ. ಇದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ, ಇದು ಆಲ್ರೆಡಿ ಇದು ಒರಿಜಿನಲ್ ವ್ಯಾಲ್ಯೂ, ಇದು ಈ ವ್ಯಾಲ್ಯೂ ಡಿಕ್ರಿಮೆಂಟ್ ಡಿಪೆಂಡ್ ಆನ್ ದಿ ಕ್ವಶನ್. ಅಂಡರ್ಸ್ಟ್ಯಾಂಡ್. ಇನಿಷಿಯಲ್ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ. ಇನಿಷಿಯಲ್ ವ್ಯಾಲ್ಯೂ 8 ಇದ್ರೆ ಫೈನಲ್ ವ್ಯಾಲ್ಯೂ ಎಷ್ಟಾಗುತ್ತೆ 5 ಆಗುತ್ತೆ. 8 ಮೈನಸ್ 3 5 ಆಗುತ್ತೆ ಫೈನಲ್ ಆಗಿ. ಇಲ್ಲಿ ಇದು ನಮಗೆ ಗೊತ್ತಿರೋದು, ಬಟ್ ಇಲ್ಲಿಗೆ ನಾನು 37.5 ಇಲ್ಲಿ ಹಾಕಿರೋ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಾನು 5 ಯೂನಿಟ್ ಬೆಲೆ ಕೊಟ್ಟಿದ್ದಾನೆ. ಎಷ್ಟು 5 ಯೂನಿಟ್ 950 ಆದರೆ ಅಂಡರ್ಸ್ಟ್ಯಾಂಡ್ 8 ಯೂನಿಟ್ಗೆ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತಾನೆ 950ಗೆ ಜಾಸ್ತಿ ಆಗುತ್ತೆ. 950 ಇಂಟು 8 ಡಿವೈಡೆಡ್ ಬೈ 5 5 1 4 5 9 45 90 ಇಂಟು 8 152 1520 is the answer. This is the one method ಅಂತಂತ ಸಾಲ್ವ್. ನಾನು ಪ್ರಾಬ್ಲಮ್ ಮಾಡ್ತಾ ಎಲ್ಲ ಮೆಥಡ್ ಮಾಡೋದು ಜಾಸ್ತಿ ಹೋಗುತ್ತೆ. ಓಕೆ ನಾನು ನಿಮಗೋಸ್ಕರ ಇದೊಂದು ಮೆಥಡ್ ಮಾಡ್ತೀನಿ. ನೆಕ್ಸ್ಟ್ ಸತಿ ನಿಮ್ಮ ಕಡೆಯಿಂದ 2 ಟೈಪ್ 3 ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಟೈಪ್ 2 ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದಾಗ ಒಂದು ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ 100 ಇಂದ ಸ್ನೇಹಿತರೆ 37.5 ಮಾಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ 62.5 ಬಂತು.
ಆ ನಂಬರ್ 62 to 5.5%ಗೆ 950 ಬರುತ್ತಲ್ಲ. ನೆಕ್ಸ್ಟ್ 100% ಒರಿಜಿನಲ್ ವ್ಯಾಲ್ಯೂ ಕೇಳಿ 100% ಎಷ್ಟಾಗುತ್ತೆ? ಸಿಂಪಲ್ 950 100% ಜಾಸ್ತಿ ಆಗುತ್ತೆ. ಮೇಲ್ಗಡೆ ಜಾಸ್ತಿ ವ್ಯಾಲ್ಯೂ ನ್ಯೂಮರೇಟರ್ ಬರ್ಕೋತೀವಿ, ಡಿನಾಮಿನೇಟರ್ ಅಲ್ಲಿ 62.5. ದೇರ್ಫೋರ್ ಈಗ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ನಾನೇನು ಮಾಡ್ತೀನಿ ಅಂದರೆ 950 ಇಂಟು ನಾನು ನಿಮ್ಮ ಮಲ್ಟಿಪ್ಲಿಕೇಶನ್, ಯಾಕಂದರೆ ಅಲ್ಲಿ ಡೆಸಿಮಲ್ ಇರೋದ್ರಿಂದ ನಮ್ಮ ಮೇಲ್ಗಡೆ 10 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10 ಮಾತ್ರ 625 ಆಗುತ್ತೆ. ದೇರ್ಫೋರ್ 525 ದ 525 ದ ನೆಕ್ಸ್ಟು 25 ದ 25 40 ದ ಓಕೆ. ನೆಕ್ಸ್ಟ್ ಆನ್ಸರ್ 25 1 ದ 25 38 ದ 950. ದೇರ್ಫೋರ್ 38 ಇಂಟು 40 1520. ನೋಡಿ ಈ ರೀತಿ ಬೇಕಾದ್ರೆ ಬರೀಬೋದು. ಈ ಮೆಥಡು ಯಾವ ಮೆಥಡ್ ಚೂಸ್ ಆಗುತ್ತೋ ಆ ಮೆಥಡ್ನ ಫಾಲೋ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 13. ಓಕೆ, ನಾನು ಟೇಬಲ್ ಮೆಥಡ್ ಮಾಡ್ತೀನಿ ಸ್ನೇಹಿತರೆ. ಇಫ್ ದ ವ್ಯಾಲ್ಯೂ 16 2/3, 16 2/3 ಅಂದ್ರೆ ಎಷ್ಟು ಸ್ನೇಹಿತರೆ? 1/6. ಇಸ್ ನಂಬರ್ ಇಸ್ ಆ್ಯಡೆಡ್ ಅಂದರೆ ಪ್ಲಸ್ ಆಗುತ್ತೆ. ದೇರ್ಫೋರ್ ಇನಿಷಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 6, ಫೈನಲ್ ವ್ಯಾಲ್ಯೂ 7 ಆಗುತ್ತೆ. ಇನಿಷಿಯಲ್ ಬೇಕಾದ್ರೆ ನೀವು ಬರ್ಕೊಳ್ಳಿ, ನಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಟ್, ನಮ್ಮ ಮೈಂಡಲ್ಲಿ ಥಿಂಕ್ ಮಾಡ್ಕೊಳ್ಳಿ. ದೆನ್ ಇಟ್ ಬಿಕಮ್ಸ್ 560 ಅಂತಿದೆ. ಓಕೆ, 7 ಅನ್ನೋ ನಂಬರು 560 ಆಗಿದೆ. ದೇರ್ಫೋರ್ 7 8 560. ದೇರ್ಫೋರ್ ಇಲ್ಲಿ ಮಲ್ಟಿಪ್ಲಿಕೇಶನ್ 8 ಮಾಡಿ 6 8 48. ಇನಿಷಿಯಲ್ ನಂಬರ್ ಎಷ್ಟಾಯಿತು? 480 ಆಯಿತು ಸ್ನೇಹಿತರೆ. ನೆಕ್ಸ್ಟ್ if 12.5 is subtracted from itself, then what will be the number? ಓಕೆ, 12.5 ಅಂದರೆ ಎಷ್ಟು ಅಂತ ಸ್ನೇಹಿತರೆ ನಮ್ಮ ಆಲ್ರೆಡಿ ಸಬ್ಟ್ರಾಕ್ಟೆಡ್ ಅಂತಿದೆ ಗೊತ್ತು. 12.5 ಅಂದರೆ 1/8. ಸಬ್ಟ್ರಾಕ್ಟೆಡ್ ಅಂದರೆ ಇನಿಷಿಯಲ್ 8:7 ಆಗುತ್ತೆ. 8:7. ಬಟ್ ಇನಿಷಿಯಲ್ ವ್ಯಾಲ್ಯೂ ನನಗೆ ಬಂದಿರೋದು ಎಷ್ಟು? ಫಾಸ್ಟ್ ಪ್ರೈಸ್ 480ನೇ ಬಂದಿರೋದು. ದೇರ್ಫೋರ್ 480 ಎಷ್ಟು? 8 6 48 60 8 6 60 ಇದೆ. ದೇರ್ಫೋರ್ ಇದ್ರ ಕ್ವಶನ್ ಮಾರ್ಕು ಎಷ್ಟು ಆನ್ಸರ್? 7 ಆಲ್ರೆಡಿ 60 ಅಂತ ಗೊತ್ತಾಗಿದೆ. 760 42 420 ಇಸ್ ದ ಆನ್ಸರ್. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ನಿಮಗೆ ಏನಾದ್ರು ನಿಮಗೆ ಟೇಬಲ್ಸ್ ಗೊತ್ತೋ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಇಟ್ಸ್ 90s. ಓಕೆ, ಇದು ಫಸ್ಟ್ ಪ್ರಾಬ್ಲಮ್ ಥರನೇ ನೀವು ಯಾವ ತಗೋತಾರೆ ಹಾಗೆ ಮಾಡ್ಕೊಳ್ಳುವ. ಇಫ್ 90 is added to a number, it becomes 130%. ಓಕೆ, ಯಾವ್ದು ಮೆಥಡ್ ಬೇಕಾದ್ರೂ ಮಾಡ್ಬೋದು. 90 is added to a number, 100%ಗೆ 90 ಆ್ಯಡ್ ಮಾಡಿದಾಗ 130% ಬರುತ್ತೆ ಸ್ನೇಹಿತರೆ. ದೇರ್ಫೋರ್ 100% 130% 30% ಬರುತ್ತೆ. 30%ಗೆ 90 ಬಂತು. ಹಾಗಾದರೆ 100%ಗೆ ಎಷ್ಟು ಬರುತ್ತೆ ಸ್ನೇಹಿತರೆ? ಜಾಸ್ತಿ ಬರಲೇಬೇಕು ತಾನೆ? ಜಾಸ್ತಿ ಬರುವ 100/30 3 that means 33 90 300 is the answer. This is the one method problem ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಾರ್ಮಲ್ ಬೇಸ್ ಫಾರ್ಮ್ ಅಲ್ಲಿ ನಿಮಗೆ ಅರ್ಥ ಈ ರೀತಿ ನಿಮ್ಗೆ ಟೇಬಲ್ ಗೊತ್ತಿಲ್ಲ ಅಂತಂದ್ರೆ ಯಾವುದೋ ಒಂದು ನಂಬರ್ ನನಗೆ ಗೊತ್ತಿಲ್ಲ 90 ಆ್ಯಡ್ ಮಾಡಿದೆ, ಅದು ಬಂದಾಗ ನನಗೆ ಎಷ್ಟು ಬಂತು? 130% ಆ ನಂಬರ್ ಗೊತ್ತಿಲ್ಲ, ಬಟ್ 130% 130/100 ಇದು ಬೇಸ್ ಫಾರ್ಮು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ಒಂದು 0 ಕ್ಯಾನ್ಸಲ್ ಮಾಡ್ತೀನಿ. ದೇರ್ಫೋರ್ ಏನಾಗುತ್ತೆ ಅಲ್ಲಿ? ಓಕೆ, ಕ್ಯಾನ್ಸಲ್ ಆಯಿತು. ದೇರ್ಫೋರ್ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಪ್ಲಸ್ 90 ಈಸ್ ಈಕ್ವಲ್ ಟು 1.3x ಅಂತ ಡೈರೆಕ್ಟ್ ಆಗಿರುತ್ತೆ. 1.3x. ದೇರ್ಫೋರ್ ಇಲ್ಲೇನಾಗುತ್ತೆ? 0.3x 0.3x ಆಗುತ್ತೆ. 0.3x ಈಸ್ ಈಕ್ವಲ್ ಟು 90. ದೇರ್ಫೋರ್ 0.3x 90 ಮಾಡಿದ್ರೆ 300 ಬರುತ್ತೆ. ಈ ಮೆಥಡ್ ಬೇಕಾದ್ರೆ ಬೇಸಿಕ್ ಮೆಥಡ್ ಬೇಕಾದ್ರೆ ಮಾಡ್ಬೋದು. ಇಲ್ಲ ಅಂತಂತಂದ್ರೆ ನಾರ್ಮಲ್ ಆಗಿ ಈಗ 130 ಅನ್ನೋದನ್ನ ನಾವು 130% ಅಂದರೆ ಎಷ್ಟು ಸ್ನೇಹಿತರೆ? 130/100 0 ಕ್ಯಾನ್ಸಲ್ 3 ಏನಾಯಿತು? ಫೈನಲ್ ಇನಿಷಿಯಲ್ ವ್ಯಾಲ್ಯೂ 10 ಆಯಿತು. ಫೈನಲ್ ವ್ಯಾಲ್ಯೂ ಏನಾಯಿತು? 13 ಆಯಿತು. ದೇರ್ಫೋರ್ 3 ಯೂನಿಟ್ಗೆ 90 ಆದರೆ 10 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ? 90 ಇಂಟು 10 ಜಾಸ್ತಿ ಆಗಬೇಕಲ್ಲ. 10/3 330 310 300 ನೋಡಿ ಎಷ್ಟು ಮೆಥಡ್ಗಳು ಬೇಕಾದ್ರೆ ಫಾಲೋ ಮಾಡಿ. ಅಂದರೆ ನಿಮಗೆ ಹಿಂಗೆ ಗೊತ್ತಿರಬೇಕು ನಿಮ್ಗೆ ಯಾವ ರೀತಿ ಮಾಡಿದ್ರೆ ಆನ್ಸರ್ ಬರುತ್ತೆ. ನಿಮಗೆ ಫಾಲೋ ಮಾಡಿದ್ರೆ ಯಾವ್ದು ಬೇಕಾದ್ರೆ ಆನ್ಸರ್ ಬರುತ್ತೆ. ಬಟ್ ಬೇಸ್ ಮೆಥಡ್ ಕರೆಕ್ಟಾಗಿರ್ಬೇಕು ಸ್ನೇಹಿತರೆ. ಏನಕ್ಕೆ ನಾನು
ಇದನ್ನ ಏನಕ್ಕೆ ತಗೊಂಡ್ರೆ ಡಿಫ್ರೆನ್ಸ್ ಇಲ್ಲಿ, ಯಾಕಂದ್ರೆ ಬಿಕಮ್ ಅಂತ ಬಂದಾಗ ನಾವು ಇದ್ರದ್ದು ಡಿಫ್ರೆನ್ಸ್ ತಗೋಬೇಕು. ಈ ಲಾಸ್ಟ್ ಏನು 3 ಯೂನಿಟ್ಗೆ 90 ಆದರೆ 10 ಯೂನಿಟ್ಗೆ ಇಲ್ಲಿ ಒರಿಜಿನಲ್ ವ್ಯಾಲ್ಯೂ ಕೇಳಿದ್ರೆ 10 ಯೂನಿಟ್ಗೆ ಇಷ್ಟ ಆಗ್ತದೆ. ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡು ಯಾವುದೇ ಪ್ರಾಬ್ಲಮ್ ನಿಮ್ಗೆ ಯಾವುದು ಸ್ಪೀಡ್ ಅನ್ಸೋ ಆ ಮೆಥಡ್ನ ಫಾಲೋ ಮಾಡಿ ಸ್ನೇಹಿತರೆ. ನಾನು ಎಲ್ಲ ಮೆಥಡ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. If 90 is subtracted from a number, okay. If 90 is subtracted from a number, it becomes 62.5. Already ಅಲ್ಲಿ 62.5 ಹೇಳಿದ್ದೀನಿ. 12.5 ಅಂದರೆ 1/8 ಬರುತ್ತೆ. ಈಗ 62.5 ಅಂತಂದ್ರೆ ನಮಗೆ ಇದು 5/8. 12 5 60, 60 ಪ್ಲಸ್ 2 62.5 ಆಗುತ್ತೆ. ಇದನ್ನು 5/8 ಅಂತ ಬರೋ ಇನಿಷಿಯಲ್ ವ್ಯಾಲ್ಯೂ ಏನಾಗುತ್ತೆ 8 ಆಗುತ್ತೆ. ಫೈನಲ್ ವ್ಯಾಲ್ಯೂ ಏನಾಗುತ್ತೆ 5 ಆಗುತ್ತೆ. ಇದ್ರ ವ್ಯಾಲ್ಯೂ 3 ಯೂನಿಟ್. 3 ಯೂನಿಟ್ಗೆ ಎಷ್ಟಾಗುತ್ತೆ? 3 ಯೂನಿಟ್ಗೆ ಕೊಟ್ಟಿರೋ ವ್ಯಾಲ್ಯೂ 90 ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್. 3 ಯೂನಿಟ್ಗೆ 90 ಆದರೆ ಹಾಗಾದರೆ ಇನಿಷಿಯಲ್ ವ್ಯಾಲ್ಯೂ 8 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ? ಇನಿಷಿಯಲ್ ವ್ಯಾಲ್ಯೂ 8 ಯೂನಿಟ್ಗೆ ಎಷ್ಟಾಗುತ್ತೆ? 90 ಇಂಟು 8/3 for 330 therefore 240 ಆಯಿತು. ಇಲ್ಲಿ ಕೇಳಿರೋ ಕ್ವಶನ್ ಇಫ್ 16 2/3 16 2/3 ಅಂದರೆ 1/6 ಆಯಿತು. ಆ್ಯಡೆಡ್ ಅಂತ ಕೇಳಿದ್ರೆ ಪ್ಲಸ್ ಆಗುತ್ತೆ. ಇನಿಷಿಯಲ್ 6/7 ಆಗುತ್ತೆ. therefore ಇನಿಷಿಯಲ್ ವ್ಯಾಲ್ಯೂ 240 ಆಯಿತು. ಫೈನಲ್ ವ್ಯಾಲ್ಯೂ ಕೇಳಿದಾನೆ. then find a number 624 6 4 24 40. therefore into 40 ಎಷ್ಟಾಗುತ್ತೆ? 280 is the answer. 280. ಆ ನಂಬರ್ ಯಾವ್ದಾಗಿರುತ್ತೆ ಅಂದ್ರೆ 280 ಆಗಿರುತ್ತೆ. ನೋಡಿ, ಈ ಟೇಬಲ್ ಬುಕ್ ಅಂತ ನೀವು ಮಾಡಿದ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಟೇಬಲ್ ಕಲಿಬೇಕಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The wages of women is 37.5 less than the wages of men. ಓಕೆ, ವುಮೆನ್ದು ವೇಜಸ್ ಲೆಸ್ ದೆನ್ ಇರುತ್ತೆ, ಮೆನ್ಗಿಂತ ವೇಜಸ್ ಲೆಸ್ ಇರುತ್ತೆ ಅಂತಂತೆ. ಓಕೆ ಫೈನ್. 37 ಪಾಯಿಂಟ್ ಆಲ್ರೆಡಿ ಹೇಳಿದಾಗೆ ನಮಗೆ 12.5% ಗೊತ್ತು, ಅದು 1.8 1/8. therefore 37 ಪಾಯಿಂಟ್ ನಾವು ಈ ರೀತಿ ಬರಬಹುದಾ? 3/8 ಅಂತ, ಯಾಕಂದ್ರೆ 12 ಇದೆ 36 36 ಪ್ಲಸ್ 1.5 37.5 3/8 ಅಂತ ಬರೋ. ಇನಿಷಿಯಲ್ ವ್ಯಾಲ್ಯೂ ಏನಾಗುತ್ತೆ 8 ಇಲ್ಲಿ ಏನಾಗುತ್ತೆ ಲೆಸ್ ಅಂತ ಕೊಟ್ಟಿದ್ದಾನೆ, ಮೈನಸ್ ಆಗುತ್ತೆ. therefore 8 - 3 is 5. ಇಲ್ಲಿ ಮೆನ್ನು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳಿದಾನೆ, ವುಮೆನ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ದ ವೇಜಸ್ ಆಫ್ ದ. ಓಕೆ, ಇಲ್ಲಿ ವೇಜಸ್ ಮತ್ತೆ ಪರ್ಸನ್ ಇದಾದ್ರೆ ಮಾತ್ರ ನಮಗೆ ಸಂಬಳ ಜಾಸ್ತಿ ಆಗೋದು. therefore ಮಲ್ಟಿಪ್ಲಿಕೇಶನ್ ಮಾಡಬೇಕು ವೇಜಸ್. ಯಾವುದು ಪರ್ಸನ್ ಇಂಟು ನಾವು ಮಾಡಿರೋ ಅವರ್ನನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಡೇಸ್ ಮಾಡಿದಾಗ ನಮಗೆ ಕ್ಯಾಲ್ಕುಲೇಟ್ ಬರುತ್ತೆ. therefore ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಕ್ಕೆ ಅಂತಂದ್ರೆ ಅಲ್ಲಿ 8 7 ನಮಗೆ ವೇಜಸ್ ಎಷ್ಟು ಬರುತ್ತೆ? 56. therefore ಇಲ್ಲಿ 56 7ಗೆ ಎಷ್ಟು ಬರುತ್ತೆ ಸ್ನೇಹಿತರೆ? 5 7. ಓಕೆ, ಇಲ್ಲಿ ಹೌ ಮಚ್ ಪರ್ಸೆಂಟ್ ಶುಡ್ ಬಿ ದ ವೇಜಸ್ ಆಫ್ 10. ಇಲ್ಲಿ ವೇಜಸ್ ಕೂಡ ಕೊಟ್ಟಿಲ್ಲ, ನಾನು ತಗೊಳಂಗಿಲ್ಲ. ಇಲ್ಲೇನೋ ಕೊಟ್ಟಿಲ್ಲ ಅಂದ್ರೆ 7 ಇಂಟೂಸ್ ಮಾಡಬೇಕು. ಇಲ್ಲಿ ವೇಜಸ್ ಆಫ್ ಡೇಸ್ ಆಫ್ ವುಮೆನ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ 10 50. therefore ಏನು ಕ್ವಶನ್ಗೆ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ಮೋರ್ ಆರ್ ಲೆಸ್ ದೆನ್ ದ ಡೇಸ್ ಆಫ್ ವುಮೆನ್ ಅಂತ ಕೇಳಿದ್ದಾನೆ. ಮೆನ್ಗಿಂತ ಲೆಸ್ ಎಷ್ಟು ಕೇಳಿದ್ದಾನೆ. ಈಗ ನಾನು ದೆನ್ ವುಮೆನ್ ಅಂದ್ರೆ ದೆನ್ ಅಂತ ಬಂದಾಗ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು? ವುಮೆನ್ ಬೈ ದ ಕ್ಯಾಲ್ಕುಲೇಟ್ ಡಿವೈಡೆಡ್ ಬೈ 50. ಎಷ್ಟು ಪರ್ಸೆಂಟು ರೈಸ್ ಆಗಿದೆ ಅಂದ್ರೆ ವುಮೆನ್ಗಿಂತ ಮೆನ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ? 6 ಪ್ಲಸ್ 6 ರೈಸ್ ಆಗಿದೆ. 6 ಡಿವೈಡೆಡ್ ಬೈ 50 ಇಂಟು 100. ಕ್ಯಾನ್ಸಲ್ 0 60/5 12% ಇಲ್ಲಿ ರೈಸ್ ಆಗಿದೆ. ಯಾವುದು? ಹೌ ಮಚ್ ಪರ್ಸೆಂಟ್ ವೇಜಸ್ ಸಂಬಳ. ಈ ರೀತಿ ಯಾವ್ದು ಬೇಕಾದ್ರೂ ಮಾಡಬಹುದು. ನೀವು ಪ್ರಾಬ್ಲಮ್ಗಳನ್ನ ಮಲ್ಟಿಪ್ಲಿಕೇಶನ್ ಇಲ್ಲಿ ಏನಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವೇಜಸ್ ಪರ್ಸನ್ಗೆ ಇಂಟು ಆದ್ರೆ ಮಾತ್ರ ಒಂದು ಸ್ಯಾಲ್ರಿ ಇದಾಗೋದು. ಅದಕ್ಕೋಸ್ಕರ ವೇಜಸ್ ಅಂದ್ರೆ ಸ್ಯಾಲ್ರಿ ಅಂತ ಅರ್ಥ. ಈ ಡೇಸ್ ಕೌಂಟ್ ಆಗುತ್ತೆ. ಅವ್ನು ಎಷ್ಟು ಡೇಸ್ ಸ್ಯಾಲ್ರಿ, ಒಂದು ಪರ್ಸನ್ ವೇಜಸ್ ಕಂಡಿರ್ಬೇಕು, ಅವ್ನು ಎಷ್ಟು ದಿವಸ ವರ್ಕ್ ಮಾಡಿದ್ದಾನೆ ಮತ್ತೆ ಅವ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ನು ಸ್ಯಾಲ್ರಿ ಬರೋದು, ವೇಜಸ್ ಬರೋದು. ಇಲ್ಲಿ ನಂಬರ್ ಆಫ್ ಪರ್ಸನ್, ಒಬ್ಬ ಮ್ಯಾನು ಅವ್ನು ಎಷ್ಟು ಡೇಸ್ ವರ್ಕ್ ಮಾಡಿದ, ಅವ್ನು ಎಷ್ಟು ಡೇಸ್ ವರ್ಕ್ ಮಾಡಿದ್ಮೇಲೆ ನಾವು ಸ್ಯಾಲ್ರಿ ಕೊಡುತ್ತಾನೆ. ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಏನಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋದು, ಏನಕ್ಕೆ ವಿಷನ್ ಅದನ್ನು ಕರೆಕ್ಟಾಗಿ ಗೊತ್ತಿದೆ, ನಾವು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ಈ ಪ್ರಾಬ್ಲಮ್ ತಗೊಂಡಿರೋದು ನಾನು. ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ. ಓಕೆ, if the length of the rectangle is increased by 12%, 20%, then how much percent breadth will be changed? So what is the area of
will okay area remains constant. ನಾನು ಆಲ್ರೆಡಿ ನನ್ನ ಫಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಒಂದು ಹಿಂಟ್ ಸ್ಟಾರ್ಟಿಂಗ್ ಐಡಿಯಾದಲ್ಲಿ ಹೇಳಿದ್ದೀನಿ. ಯಾವುದೋ ಒಂದು ಈಗ ಏರಿಯಾ ಆಫ್ ದ ರೆಕ್ಟಾಂಗಲ್ ನಮ್ಗೆ ಗೊತ್ತು, ಲೆಂತ್ ಇಂಟು ಬ್ರೆಡ್ತ್. ಇಲ್ಲಿ ಅಬ್ಸರ್ವ್ ಮಾಡಕ್ಕೆ ಕ್ಲಿಯರ್ ಆಗಿ ಈ ವ್ಯಾಲ್ಯೂ ನಮಗೆ ಫಾರ್ ಎಕ್ಸಾಂಪಲ್ 100 ಇತ್ತು. ಈ ವ್ಯಾಲ್ಯೂ 100 ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ ಅಂತಂದ್ರೆ ಇಲ್ಲದವ್ರು ಒಂದು ರೈಸ್ ಆಗುತ್ತೆ 50 ಇಂಟು 2 ಇದು ರೈಸ್ ಆಗ್ಬೋದು ಅಥವಾ ಇದು ಡೌನ್, ಅಥವಾ ಇದು ನಾನು ಡೈರೆಕ್ಟ್ ಆಗಿ 10 ಇಂಟು 5 ಅಂತ ಬರಿಬೋದು, ಅಥವಾ ಇದು 5 ಇದು ಕಮ್ಮಿ ಆಗ್ಬೋದು ಇಂಟು 20 ಇದು ರೈಸ್ ಆಗ್ಬೋದು, ಎರಡಲ್ಲಿ ಒಂದು. ಬಟ್ ಏನಾಗುತ್ತೆ ಒಂದು ವ್ಯಾಲ್ಯೂ ರೆಸಿಪ್ರೋಕಲ್ ಆಗುತ್ತೆ, ಒಂದು ಜಾಸ್ತಿ ಆದ್ರೆ ಈ ಕಡೆ ಒಂದು ಕಮ್ಮಿ ಆಗುತ್ತೆ, ಲೆಂತ್ ಜಾಸ್ತಿ ಆದ್ರೆ ಬೆಡ್ತ್ ಕಮ್ಮಿ ಆಗುತ್ತೆ, ಬೆಡ್ತ್ ಕಮ್ಮಿ ಆದ್ರೆ ವೈಸ್ ವರ್ಸ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಲೆಂತ್ ಬೆಡ್ತು ವೈಸ್ ವರ್ಸ ಆಗಿರುತ್ತೆ. ಇದು ಲಾಜಿಕ್ಸ್. ಈ ತರ ಪ್ರಾಬ್ಲಮ್ ಕೊಟ್ಟಾಗ ನೀವು ಅವರೇಜ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಬಂದಾಗ ಯಾವುದೇ ರಿಮೈನ್ಸ್ ಕಡೆ ಒಂದು ವ್ಯಾಲ್ಯೂ ಜಾಸ್ತಿ ಒಂದು ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಈ ರೀತಿ ಪ್ರಾಬ್ಲಮ್ ಅಂತಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಫಾರ್ಮುಲಾ ನಿಮಗೆ. A is equal to rectangle formula, length of area of the rectangle ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಒಂದು ವ್ಯಾಲ್ಯೂ ಇಂಕ್ರೀಸ್. ಈಗ ನಮಗೆ 20% ಇನ್ಕ್ರೀಸ್ ಆಗಿದೆ ಅಂತ. 20% ಏನಂತ ಸ್ನೇಹಿತರೆ, ನಮ್ಮ ಆಲ್ರೆಡಿ ಹೇಳಿದಾಗೆ 1/5 ಅರ್ಥ ಆಯ್ತಲ್ಲ. ಇಲ್ಲಿ ಎಷ್ಟು ರೈಸ್ ಆಗಿದೆ? +1 ರೈಸ್ ಆಗಿದೆ, ಇನ್ಕ್ರೀಸ್ ಬೈ +1. ದೇರ್ಫೋರ್ ಯಾವುದು ಲೆಂತ್ ಇನ್ಕ್ರೀಸ್ ಆಗಿದೆ. ದೇರ್ಫೋರ್ ಇಲ್ಲಿ ನಾನು ಎಲ್ ಅಂತ ಬರ್ಕೋತೀನಿ, ಇನಿಷಿಯಲ್ ಇದು ಬಿ ಅಂತ ಬರ್ಕೋತೀನಿ. ಇಲ್ಲಿ ನಾನು ಸಾರಿ ಇದು ಇನಿಷಿಯಲ್ ವ್ಯಾಲ್ಯೂ ಅಂತ ಬರ್ಕೋತೀನಿ, ಇದು ಫೈನಲ್ ವ್ಯಾಲ್ಯೂ ಅಂತ ಬರ್ಕೋತೀನಿ, ಇದು ಇನಿಷಿಯಲ್ ಫೈನಲ್. ಇಲ್ಲಿ ಲೆಂತ್ ಬರ್ಕೋತೀನಿ, ಲೆಂತ್ 5 ಇದು 6 ಆಗುತ್ತೆ. ದೇರ್ಫೋರ್ ಇದು ರೈಸ್ ಆದ್ರೆ ಬೆಡ್ತ್ ನಾನು ಕಮ್ಮಿ ಆಗ್ಲೇಬೇಕು ತಾನೆ, ಅದನ್ನ ನಾನು ರೆಸಿಪ್ರೋಕಲ್ ಆಗಿ ಇದು 5 ಇದ್ರೆ ಇಲ್ಲಿ ಆಪೋಸಿಟ್ ಯಾವ್ದು ಬಂದ್ರೆ ಅದನ್ನ ಬರ್ಕೋತೀನಿ, 6 ಬರ್ಕೋತೀನಿ. ಎಷ್ಟು ರೆಸಿಪ್ರೋಕಲ್ ಮಾಡಿ ಈ ರೀತಿ ಪ್ರಾಬ್ಲಮ್ ಬಂದಾಗ ಇಲ್ಲಿ ಏನಾಯ್ತು, ಬೆಡ್ತ್ ಇಲ್ಲಿ ಕೇಳಿದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್, ದೆನ್ ಹೌ ಮಚ್ ಪರ್ಸೆಂಟ್ ಆಫ್ ಬ್ರೆಡ್ತ್ ವಿಲ್ ಬಿ ಬ್ರೆಡ್ತ್ ಚೇಂಜ್ ಆಗಿದೆಯಾ, ಎಷ್ಟು ಪರ್ಸೆಂಟ್ ಚೇಂಜ್ ಆಗಿದೆ ಸ್ನೇಹಿತರೆ? -1. ಆ ರೀತಿದ್ದು 5ಗೆ ಬಂತು, ಕಮ್ಮಿ ಆಗಿದೆ. ಅದರಿಂದ ಆನ್ಸರ್ ಏನಾಗುತ್ತೆ, -1/6 ಇಂಟು 100. ದೇರ್ಫೋರ್ ಡಿಕ್ರೀಸ್ ಆಗಿದೆ. ದೇರ್ಫೋರ್ 16.6, 1/6 ನಮ್ಗೆ ಗೊತ್ತು, 16.66 is the answer for this question. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ, ಇದು ರೆಡ್ಯೂಸ್ ಆಗಿದೆ. ಹೌ ಮಚ್ ಪರ್ಸೆಂಟ್ ಬ್ರೆಡ್ತ್ ವಿಲ್ ಬಿ ಚೇಂಜ್, ಅದು ಆಕ್ಚುಲಿ ಮೈನಸ್ ಅಂತ ಬರಬೇಕಾಯ್ತು, -16.6 is the answer, ರೆಡ್ಯೂಸ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The price of the if the price of the sugar is decreased by 20%. Okay, ನಾಳೆ 20%. ನಮಗೆ ಪ್ರಾಬ್ಲಮ್ ಇನ್ನೊಂದಿದೆ ನೋಡಿ. ಫಾರ್ಮುಲಾ ಒಂದು ಎಕ್ಸ್ಪೆಂಡಿಚರ್ ಅಂತ ನಾವು ಖರ್ಚು ಮಾಡ್ತೀವಲ್ಲ, ಆ ಖರ್ಚು ಮಾಡೋದು ಪ್ರೈಸ್ ಇಂಟು ಕನ್ಸಪ್ಷನ್ ಅಂತ ಫಾರ್ಮುಲಾ. ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ರೇಟ್ ಇಂಟು ಕ್ವಾಂಟಿಟಿ ಅಂತಾನು ಬರೀತಾರೆ. ನಾರ್ಮಲ್ ಆಗಿ ಒಂದು ಪ್ರೈಸ್ ರೈಸ್ ಆಗಬೇಕಾದ್ರೆ ನಾವು ಎಷ್ಟು ಯೂಸ್ ಮಾಡಿ ಅದ್ರ ಮೇಲೆ ಎಕ್ಸ್ಪೆಂಡಿಚರ್ ಖರ್ಚಾಗುತ್ತೆ. ಈಗ ಪ್ರೈಸ್ ಆಫ್ ದ ಶುಗರ್ ಇಸ್ ಡಿಕ್ರೀಸ್ ಬೈ, ಫಾರ್ ಎಕ್ಸಾಂಪಲ್ ಡಿಕ್ರೀಸ್ 20% ನನಗೆ ಗೊತ್ತಿದೆ. 20% ಅಂದ್ರೆ ಎಷ್ಟು ಸ್ನೇಹಿತರೆ, 1/5 ಅಂತ ಅರ್ಥ. ಇಲ್ಲಿ ರೆಡ್ಯೂಸ್ ಅಂತ ಕೊಟ್ಟಿದ್ದಾನೆ, ಏನಾಗುತ್ತೆ 5 ಪ್ರೈಸ್. ಇಲ್ಲಿ ನಾನು ಪ್ರೈಸ್ ಹಾಕ್ತೀನಿ, ಇನಿಷಿಯಲ್ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ ನೋಡಿ. ಪ್ರೈಸ್ ಡೆರಿವ್ ಇದು ಇನಿಷಿಯಲ್ ವ್ಯಾಲ್ಯೂ 5 ಆಗಿರುತ್ತೆ, ಫೈನಲ್ ವ್ಯಾಲ್ಯೂ 4 ಆಗುತ್ತೆ. ಅದೇ ರೀತಿ ಕನ್ಸಪ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ, ಕನ್ಸಪ್ಷನ್. ಇಲ್ಲಿ ಕನ್ಸಪ್ಷನ್ ವ್ಯಾಲ್ಯೂ ಏನಾಗುತ್ತೆ, ಆಪೋಸಿಟ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ರೆಸಿಪ್ರೋಕಲ್ ಏನು ವ್ಯಾಲ್ಯೂ ಕೊಟ್ಟಿದೆ ಅಂದ್ರೆ ಆ ವ್ಯಾಲ್ಯೂ ರೆಸಿಪ್ರೋಕಲ್ ಆಗುತ್ತೆ. ಈಗ ನಾನು the person can buy 5 kg sugar more expenditure. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ಕ್ರೀಸ್ ಆಗಿದೆ ಸ್ನೇಹಿತರೆ. ಈ ಒಂದು ಇನ್ಕ್ರೀಸ್ಮೆಂಟ್ಗೆ 5 kg ಶುಗರ್ ಮೋರ್ ಆಗಿದೆ. 5 kg ಶುಗರ್ ತಗೋತಾನೆ ಅವನು, ಮೋರ್ ಶುಗರ್ನ. ಇಲ್ಲಿ ಡಿಕ್ರೀಸ್ ಆಗಿರೋದಕ್ಕೆ 5 kg ಮೋರ್ ತಗೋತಾನೆ ಶುಗರ್ನ. ಹಾಗಾದ್ರೆ ಇನಿಷಿಯಲ್ ಕ್ವಾಂಟಿಟಿ ಕನ್ಸಪ್ಷನ್ ಎಷ್ಟಂತ, ಇನಿಷಿಯಲ್ ಕನ್ಸಪ್ಷನ್ ಎಷ್ಟಿರುತ್ತೆ ಅಂತ ಕೇಳಿದ್ದೇನೆ ಕ್ವಶನ್. ಕನ್ಸಪ್ಷನ್ 4. ಈಗ 1 ಯೂನಿಟ್ಗೆ 5 kg ಆದ್ರೆ 4 ಯೂನಿಟ್ಗೆ ಎಷ್ಟು, ಈಗ ಫೈನಲ್ ಅಂತ 5 ಮಾಡ್ತೀವಿ. ಇಲ್ಲಿ ಇನಿಷಿಯಲ್ ಕನ್ಸಪ್ಷನ್ ಅಂತ ಕೇಳಿರೋದ್ರಿಂದ ಇಲ್ಲಿ 4 ಇರೋದು, 5 ಇಂಟು 4, therefore ಇನಿಷಿಯಲ್ 20 kg. ಮೊದಲು 20 kg ನ ಕನ್ಸ್ಯೂಮ್ ಮಾಡ್ತಿದ್ದ, ರೇಟ್ ಡಿಕ್ರೀಸ್ ಆದ್ಮೇಲೆ 25 kg, ಯಾಕಂದ್ರೆ 5 ಇಂಟು 5 25 kg ಕನ್ಸ್ಯೂಮ್ ಮಾಡ್ತಿದ್ದಾನೆ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಬಂದಾಗ ಈ ರೀತಿ ಪ್ರಾಬ್ಲಮ್ನ ಮಾಡಿ. ಪ್ರೈಸ್ 20% ರೆಡ್ಯೂಸ್ ಆದಾಗ 5 kg ಮೋರ್ ತಗೋತಾನೆ. ಹಾಗಾದ್ರೆ ಇನಿಷಿಯಲ್ ಕಾಸ್ಟ್ ಇರ್ಬೇಕಾದ್ರೆ ಎಷ್ಟು kg ಶುಗರ್ ತಗೋತಾನೆ ಅಂತ ಪ್ರೈಸ್ ಅಷ್ಟೇ. 5 kg ಮೋರ್ ತಗೋತಾನೆ, ಇನಿಷಿಯಲ್ ಕಾಸ್ಟ್ ಎಷ್ಟಾಗಿರುತ್ತೆ, 20 kg ತಗೊಂಡಿರ್ತಾನೆ. ಈ ಪ್ರಾಬ್ಲಮ್ ಇದ್ರ ಅರ್ಥ ಇಷ್ಟೇ ಸ್ನೇಹಿತರೆ. ಪ್ರೈಸ್ ರೆಡ್ಯೂಸ್ ಆಯ್ತು. ಪ್ರೈಸ್ ರೆಡ್ಯೂಸ್ ಆದಾಗ ಇಲ್ಲಿ ನಮಗೆ ಎಕ್ಸ್ಪೆಂಡಿಚರ್ ಅಷ್ಟೇ ಇರುತ್ತೆ, ಬಟ್ ನೀವು ಕನ್ಸಪ್ಷನ್ ಎಷ್ಟು ಬರುತ್ತೆ, 5 kg ಕನ್ಸಪ್ಷನ್ ಮೋರ್ ತಗೊಂಡಿದ್ದಾನೆ. ಇಲ್ಲಿ ರೇಟ್ ಬದಲಾವಣೆ ಆದಾಗ 5 kg ಕನ್ಸಪ್ಷನ್ ಮೋರ್, ಇನಿಷಿಯಲ್ ಪ್ರೈಸ್ 20 kg ಇತ್ತು ರೇಟ್ ಕಮ್ಮಿ ಆಗಕ್ಕಿಂತ ಮುಂಚೆ. Okay, next example.
If the price of the entry ticket of a theater is 115, okay, ಇಲ್ಲಿ ಸ್ನೇಹಿತರೆ, okay, then number of the visitor is decreased. ಇಲ್ಲಿ ಟಿಕೆಟ್ ಪ್ರೈಸ್, ಒಂದು ಥಿಯೇಟರ್ ಟಿಕೆಟ್ ಪ್ರೈಸ್, ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಆದಾಗ ಇಲ್ಲಿ ಕ್ವಶನ್ ಮಿಸ್ ಆಗಿದೆ. ಥಿಯೇಟರ್ ಇನ್ಕ್ರೀಸ್ ಬೈ ಅಂತ ಇದೆ, ಇನ್ಕ್ರೀಸ್ ಬೈ ರುಪೀಸ್. ಈಗ ನಾನು ಥಿಯೇಟ್ರಿಗೆ ಹೋಗ್ಬೇಕಂದ್ರೆ 15 ರೂಪಾಯಿ ಜಾಸ್ತಿ ಮಾಡ್ತೇನೆ. ಒಂದು ಫಿಲಮ್ ಮೂವಿ ನೋಡುವಾಗ 15 ರೂಪಾಯಿ ಜಾಸ್ತಿ ಮಾಡ್ತೇನೆ. 15 ರೂಪಾಯಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಂಬರ್ ಆಫ್ ವಿಸಿಟರ್ ಬರೋರು, ಮೂವಿ ನೋಡೋಕೆ ಬರೋರು ಏನಂದ್ರೆ 50% ರಿಡ್ಯೂಸ್ ಆಗ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಇನ್ಕಮ್ ಮಾತ್ರ ಅವ್ರಿಗೆ ಅಷ್ಟೇ ಬರ್ತಿರುತ್ತೆ. ಅವ್ರಿಗೆ ಪ್ರಾಬ್ಲಮ್ ಏನಾಗಲ್ಲ, ಯಾಕಂದ್ರೆ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಅವರು ಕಡಿಮೆ ಆದ್ರೂ, ಜನ ಕಡಿಮೆ ಆದ್ರೂ ರೇಟ್ ಮಾತ್ರ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಈಗ ರೆವೆನ್ಯೂ ಇಸ್ ಈಕ್ವಲ್ ಟು ಆನ್ ಇನ್ಕಮ್ ಇಸ್ ಈಕ್ವಲ್ ಟು ಪರ್ಸನ್, ನಂಬರ್ ಆಫ್ ಪರ್ಸನ್ಸ್ ಇದೆ ಸ್ನೇಹಿತರೆ, ನಂಬರ್ ಆಫ್ ಪರ್ಸನ್ ಇಂಟು ಪ್ರೈಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ನಾನು 100 ರೂಪಾಯಿ ಬರ್ತಿದೆ ಒಬ್ಬರಿಂದ, ಇಲ್ಲಿ ನನಗೆ ಏನಾಗುತ್ತೆ ಅಂದ್ರೆ ಪ್ರೈಸ್ ಏನಾಗುತ್ತೆ ಅಂದ್ರೆ 50 ರೂಪಾಯಿ ಇಟ್ಟಿರ್ತಾನೆ. 50 ರೂಪಾಯಿ ಇಬ್ರು ಪರ್ಸನ್ ಬರ್ತಾರೆ ಸ್ನೇಹಿತರೆ. ಆದ್ರೆ ಇಲ್ಲಿ ನಾನೇನ್ ಮಾಡ್ತೇನೆ ಅಂದ್ರೆ ನನಗೆ ರೆವೆನ್ಯೂ ಈಗ ರೈಸ್ ಜಾಸ್ತಿ ಈಗ ಬರ್ತಿದಾರಲ್ಲ ಅಂತ ಏನ್ ಮಾಡ್ತೀನಿ, 100 ರೂಪೀಸ್ ಮಾಡ್ತೀನಿ. ಆಗ ಏನ್ ಮಾಡುತ್ತೆ ಅಂದ್ರೆ ಒಬ್ಬ ಬರ್ತಾನೆ, ಪ್ರೈಸ್ ಮಾತ್ರ ಅಷ್ಟೇ ಇರುತ್ತೆ, 100 ಇಟ್ಟು 100 ಅಷ್ಟೇ ಇರುತ್ತೆ. ಇದು ಕಾನ್ಸೆಪ್ಟ್ ಸ್ನೇಹಿತರೆ. ಈ ಕಾನ್ಸೆಪ್ಟ್ ಈಗ ಪ್ರಾಬ್ಲಮ್ ರೀತಿ ನೋಡಿನ ಆಲ್ರೆಡಿ ಹೇಳಿದಾಗ ಏನದು, ರೆವೆನ್ಯೂ ಇಸ್ ಈಕ್ವಲ್ ಟು ನಂಬರ್ ಆಫ್ ಪರ್ಸನ್ ಇಂಟು ನಂಬರ್ ಆಫ್ ಪರ್ಸೆಂಟ್ ಪ್ರೈಸ್ ಇನ್ಕ್ರೀಸ್ ಆಗಿರೋದು ಸ್ನೇಹಿತರೆ, ಮಲ್ಟಿಪ್ಲಿಕೇಶನ್ ನಂಬರ್ ಆಫ್ ಪರ್ಸನ್ ಇದೆ ಸ್ನೇಹಿತರೆ. ಈಗ ನೋಡಿ 15 ರೂಪಾಯಿ ಜಾಸ್ತಿ ಆಗಿದೆ. ಓಕೆ, ದ ಇನಿಷಿಯಲ್ ಪ್ರೈಸ್, ಇನ್ನು ಕ್ವಶನ್ ಮುಂದಕ್ಕೆ ಹೋದಾಗ ಫೈಂಡ್ ದ ಇನಿಷಿಯಲ್ ನಂಬರ್ ಆಫ್, ಓಕೆ, ಇನಿಷಿಯಲ್ ನಂಬರ್ ಆಫ್ ಎಷ್ಟು ನಂಬರ್ ಫಸ್ಟ್ ಬರ್ತಿದೆ ಅಂತ ಕ್ವಶನ್ ಕೇಳಿದೆ. ಇಫ್ ದ ಇನಿಷಿಯಲ್ ಪ್ರೈಸ್ ಇಸ್ 120, ಓಕೆ. ಈಗ ನಾನು ಇನಿಷಿಯಲ್ ಪ್ರೈಸ್ ಮತ್ತೆ ಫೈನಲ್ ಪ್ರೈಸ್, ಇನಿಷಿಯಲ್ ಪ್ರೈಸ್ ಎಷ್ಟಿತ್ತು ಸ್ನೇಹಿತರೆ, 120 ಇತ್ತು. ರೈಸ್ ಆದ್ಮೇಲೆ 120 ಪ್ಲಸ್ 15 135 ರೂಪಾಯಿ ಆಯಿತು ಪ್ರೈಸ್. ಇದು ಪ್ರೈಸ್ ಸ್ನೇಹಿತರೆ. ನನಗೆ ಪರ್ಸನ್ಸು ನಾನು ಆಲ್ರೆಡಿ ಹೇಳಿದಾಗ ಮಲ್ಟಿಪ್ಲಿಕೇಶನ್ ಒಂದು ಜಾಸ್ತಿ ಒಂದು ಕಮ್ಮಿ ಆಗುತ್ತೆ ಅಂದಾಗ ಇಲ್ಲಿ ನಾನು 15 8 120 15 9 ದೇರ್ಫೋರ್ ಕನ್ಸಪ್ಷನ್ ಇಲ್ಲಿ ಪ್ರೈಸ್ ಆಗಿದೆ, ಇದು ಪರ್ಸನ್ದು ಆಪೋಸಿಟ್ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ ಹೇಳಿದ್ದೆ. ಇಲ್ಲಿ ಏನಾಗ ರೆಡ್ಯೂಸ್ ಆಗ್ತಾರೆ. ಇಲ್ಲಿ ಎಷ್ಟು ರೆಡ್ಯೂಸ್ ಆಗ್ತಾರೆ ಸ್ನೇಹಿತರೆ, 1 ಯೂನಿಟ್ ರೆಡ್ಯೂಸ್ ಆಗ್ತಾರೆ. 1 ಯೂನಿಟ್ಗೆ ಅವರು ಡಿಕ್ರಿಮೆಂಟ್ ಕೊಟ್ಟಿದ್ದಾರೆ, 50 ಜನ ರೆಡ್ಯೂಸ್ ಆಗ್ತಾರೆ ಅಂತ. 50% ರೆಡ್ಯೂಸ್ ಬೈ 50 ಅಂತ ಕೊಟ್ಟಿದ್ದಾನೆ. ಎಷ್ಟಂತ ನಮ್ಗೆ ಗೊತ್ತು, ರೆಡ್ಯೂಸ್ ಬೈ 50% ಅಂತ ಕೊಟ್ಟಿದ್ದಾನೆ. ದೇರ್ಫೋರ್ ಇನಿಷಿಯಲ್ ಆಗಿ ಎಷ್ಟು ಬರ್ತಿದ್ರು ಸ್ನೇಹಿತರೆ, 9 ಮೊದಲು ಎಷ್ಟು ಜನ ಬರ್ತಿದ್ರು, 9 ಜನ ಬರ್ತಿದ್ರು. ದೇರ್ಫೋರ್ 9 into 50 9 5 45. ಓಕೆ, ಕ್ವಶನ್ 450 ಫಸ್ಟ್ ಬರ್ತಿದ್ರು. ಅಕಸ್ಮಾತ್ ಫೈನಲ್ ಆಗಿ ಎಷ್ಟು ಜನ ಅಂತ ಕೇಳಿದ್ರು ಕ್ವಶನ್, 8 into 50 400. ಫೈನಲ್ ಬರ್ತಿರೋರು ಜಾಸ್ತಿ ರೇಟ್ ಆದ್ಮೇಲೆ 400 ಜನ ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ಎಷ್ಟು ಜನ ಬರ್ತಿದ್ದಾರೆ, 450 ಜನ ಬರ್ತಿದ್ರು ಒಂದು ಮೂವಿ ನೋಡೋಕೆ. ಈ ರೀತಿ ನಾವು ಪ್ರಾಬ್ಲಮ್ನ ಬೇಸ್ ಕ್ವಾಂಟಿಟಿ ನಾವು ಅರ್ಥ ಮಾಡ್ಕೊಂಡು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಒಂದು ರೈಸ್ ಆದ್ರೆ ಒಂದು ಡಿಕ್ರೀಸ್ ಆಗುತ್ತೆ. ಇಲ್ಲಿ ಓವರ್ ಆಲ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದೆ ಮಾತ್ರ ಈ ರೀತಿ ಲಾಜಿಕಲ್ ಅಪ್ಲೈ ಮಾಡಿ ಸ್ನೇಹಿತರೆ. ಇನಿಷಿಯಲ್ ಕ್ವಾಂಟಿಟಿ ಇಲ್ಲಿ ರಿಮೈನ್ ಸೇಮ್ ಅಂದ್ರೆ ಇನ್ನಿ ಪ್ರಾಬ್ಲಮ್ ಕೂಡ ರಿಮೈನ್ ಸೇಮ್ ಅಂತ ಕೊಟ್ಟಿದ್ದಾರೆ. ರೆವೆನ್ಯೂ, ಇದು ರೆವೆನ್ಯೂ ಕೂಡ ನೀವು ಆ ರೀತಿ ನೀವೇ ಪ್ರಾಬ್ಲಮ್ ಥಿಂಕ್ ಮಾಡಿ, ಏನಕ್ಕೆ ನಾನು ಇಲ್ಲಿ ಪ್ರಾಬ್ಲಮ್ ಫಾರ್ಮೇಶನ್ ನೀವೇ ಮಾಡ್ಕೊಳ್ಳಿ ಸ್ನೇಹಿತರೆ. ಮಲ್ಟಿಪ್ಲಿಕೇಶನ್ ಅಥವಾ ಪ್ರತಿಯೊಂದು ನೀವು ಹೇಗೆ ಫಾರ್ಮುಲಾ ಅದ್ರ ಮೇಲೆ ಇಲ್ಲಿ ನಾನು ಫಾರ್ಮುಲಾ ಕ್ರಿಯೇಟ್ ಮಾಡಿ ಈ ಪ್ರಾಬ್ಲಮ್ ಈ ರೀತಿ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡೆ. ನೀವು ಯಾವ ರೀತಿ ಅಂದ್ರೆ ಆ ಪ್ರಾಬ್ಲಮ್ ಹೋದ ಫಾರ್ಮುಲಾ ಹೆಂಗ್ ಕ್ರಿಯೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ, ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. If the price of the petrol is increased by 25%, okay, 25% ಅಂದ್ರೆ 1/4, ಇನಿಷಿಯಲ್ ಪ್ರೈಸ್ 1/4 ಅಂದ್ರೆ ಇನ್ಕ್ರೀಸ್ ಆಫ್ 5/4 ಆಗುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್ ಓದ್ಬಿಡೋಣ. ಫಾರ್ಮುಲಾ ನಾನು ದೆನ್ ಪರ್ಸನ್ ಕ್ಯಾನ್ ಬಿ ಬೈ 4 ಲೀಟರ್ಸ್ ಪೆಟ್ರೋಲ್ ಲೆಸ್. ಓಕೆ, ಪೆಟ್ರೋಲ್ ಇನ್ಕ್ರೀಸ್ ಆದಾಗ ಪರ್ ಸೆಕೆಂಡ್ 4 ಲೀಟರ್ ಲೆಸ್. ಇಂಕ ಪ್ರೈಸ್ ಜಾಸ್ತಿ ಆದಾಗ ಏನ್ ಮಾಡ್ತೇನೆ, ಕನ್ಸಪ್ಷನ್ ಕಮ್ಮಿ ಮಾಡ್ತಾರೆ. ಫಾರ್ಮುಲಾ ಆಲ್ರೆಡಿ ಗೊತ್ತು ನಮಗೆ, ಎಕ್ಸ್ಪೆಂಡಿಚರು ಈಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಪ್ಷನ್. ಇಲ್ಲಿ ಪ್ರೈಸ್ ಜಾಸ್ತಿ ಆದಾಗ ಏನ್ ಮಾಡ್ತಾನೆ, ಕನ್ಸಪ್ಷನ್ ನ ಕಮ್ಮಿ ಮಾಡ್ತಾನೆ. ಇದು ಫಾರ್ಮುಲಾ ಸ್ನೇಹಿತರೆ. ಓಕೆ, ಬೈ ಸ್ಪೆಂಡಿಂಗ್ 80 ರೂಪೀಸ್ ಕೂಡ ಆಲ್ರೆಡಿ ಕೂಡ ಹಾಗಾದ್ರೆ ಒರಿಜಿನಲ್ ಪ್ರೈಸ್ ಎಷ್ಟಂತ ಕೊಟ್ಟಿದ್ದಾನೆ. ಈಗ ಪ್ರೈಸ್ 5/4 ಅಂತ ಕೊಟ್ಟಿದ್ದಾನೆ ಆಲ್ರೆಡಿ. ಇನಿಷಿಯಲ್ ವ್ಯಾಲ್ಯೂ, ಫೈನಲ್ ವ್ಯಾಲ್ಯೂ, ಫೈನ್. ಪ್ರೈಸ್ ಏನಾಗಿದೆ, ಡಿಕ್ರೀಸ್ ಆಗಿದೆ.
therefore price decrease 5/4 ಆಗುತ್ತೆ, therefore consumption ಏನಾಗುತ್ತೆ 4/5 ಆಗುತ್ತೆ. ಸಾರಿ, ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ 4, ನೆಕ್ಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಕನ್ಸಂಪ್ಷನ್ ಏನಾಗುತ್ತೆ 5/4 ಆಗುತ್ತೆ. therefore ಸ್ಪೆಂಡ್ ಆಲ್ರೆಡಿ ಕೊಟ್ಟಿದೆ ನಮಗೆ ಅಮೌಂಟ್ ಎಷ್ಟು ಅಂತ. ಅಮೌಂಟ್ ಎಷ್ಟು ಸ್ನೇಹಿತರೆ, ಇಲ್ಲಿ ನಮಗೆ ಇದಕ್ಕೆ 1 ಯೂನಿಟ್ಗೆ ಎಷ್ಟು, 1 ಯೂನಿಟ್ಗೆ 4 ಲೀಟರ್ ಜಾಸ್ತಿ, 1 ಲೀಟರ್ಗೆ 4 ಲೀಟರ್ ಪೆಟ್ರೋಲ್ನ ಕಮ್ಮಿ ಮಾಡ್ತಿದ್ದಾನೆ 4 ಲೀಟರ್ನ. ಹಾಗಾದ್ರೆ ನನಗೆ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅಂತ ಕ್ವಶನ್ ಸ್ನೇಹಿತರೆ. therefore 5 ಲೀಟರ್ 5 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ 20 ಲೀಟರ್ ಕಮ್ಮಿ ಯೂಸ್ ಮಾಡ್ತಾನೆ. 5 into 4 therefore 20. therefore what is the original rate ಅಂತ ಕೇಳಿದ್ರೆ ರೇಟ್ ಫಾರ್ಮುಲಾ ಏನಿಸ್ತಾರೆ. ಫಾರ್ ಎಕ್ಸಾಂಪಲ್ ರೇಟ್ ಅಂದ್ರೆ ಪ್ರೈಸ್ ಅಂತ ಅರ್ಥ. ಪ್ರೈಸ್ is equal to expenditure by consumption. therefore ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದೆ 80 rupees ಅಂತ ಆಲ್ರೆಡಿ ಕೊಟ್ಟೆ. ಸ್ಪೆಂಡ್ 80 rupees, 80 rupees ಇಲ್ಲಿ ಬರ್ಕೋತಾ ಇದ್ದೀನಿ. ಪ್ರೈಸ್ is equal to ನಮ್ಮ ಕನ್ಸಂಪ್ಷನ್ ಎಷ್ಟು 20, therefore ಎಷ್ಟಾಗುತ್ತೆ 4 rupees ಪರ್ ಲೀಟರ್ ಆಗುತ್ತೆ ಸ್ನೇಹಿತರೆ. ಒರಿಜಿನಲ್ ರೇಟು 4 rupees ಪರ್ 1 ಲೀಟರ್ಗೆ 4 rupees ಅಲ್ಲಿ ಕಾಸ್ಟ್ ಇದಾಗಿದೆ. therefore ಆನ್ಸರ್ ಯಾವುದು ಸ್ನೇಹಿತರೆ, ಇಲ್ಲಿ ಎಷ್ಟು ಲೀಟರ್ ಕನ್ಸಂಪ್ಷನ್ ಲೆಸ್ ಆಗಿದೆ. ಓಕೆ, ಆನ್ಸರ್ 20 ಅಲ್ಲ, 20 ಲೀಟರ್ 4 ಲೀಟರ್ ಪರ್ ಲೀಟರ್. ಓಕೆ, ಆನ್ಸರ್ ಇಸ್ ದ ಸೆಕೆಂಡ್ ಒನ್, ಸಾರಿ ಫಸ್ಟ್ ಒನ್ ಸ್ನೇಹಿತರೆ. ಈ ರೀತಿ ನಾವು ಫಾರ್ಮುಲಾಗಳ ಐಡೆಂಟಿಫೈ ಮಾಡಿ ಇದು ಮಾಡಬೇಕು. ಇಲ್ಲಿ ಪ್ರೈಸ್ ಕೂಡ ಕೇಳಿದಾನೆ, ಮತ್ತೆ ರೇಟ್ ಆಫ್ ದ ಪೆಟ್ರೋಲ್ ಅಂದ್ರೆ 1 ಲೀಟರ್ಗೆ ಎಷ್ಟು ಪೆಟ್ರೋಲ್ ಅಂತಾನು ಕೇಳಿದಾನೆ, ಒಂದು 1 ಲೀಟರ್ಗೆ ಎಷ್ಟು ರುಪೀಸ್ ಅಂತಾನು ಕೇಳಿದಾನೆ ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ ಅನ್ನ ಮಾಡಿ ಸ್ನೇಹಿತರೆ, ಈ ರೀತಿ ಬಂದಾಗ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. In a class, boys and girls are the ratio is 7:5. Okay, 85% boys passed in an exam. ಇದನ್ನ ನಾನು 3 ಮೆಥಡ್ ಕೂಡ ಮಾಡಬಹುದು. ಮಿಕ್ಸ್ಡ್ ಅಂಡ್ ಅಲಿಗೇಷನ್ ಮೆಥಡ್ ಮಾಡಬಹುದು. ಮಿಕ್ಸ್ಡ್ ಅಲಿಗೇಷನ್ ಮೆಥಡ್, ನಾನು ಮಿಕ್ಸ್ಡ್ ಅಲಿಗೇಷನ್ ಮೇಲೆ ಸೇಮ್ ಪ್ರಾಬ್ಲಮ್ ತಗೋತೀನಿ, ಇದನ್ನ ಐಡೆಂಟಿಫೈ ಮಾಡ್ತೀನಿ. ಇನ್ ದ ಕ್ಲಾಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ದ ರೇಷಿಯೋ ಆಫ್ 7:5. 85% passed in an examination, 93% girls passed in. Okay, 70. then how much percent student passed in. ಓಕೆ, ಎಷ್ಟು ಸ್ಟೂಡೆಂಟ್ ಪಾಸ್ ಆಗಿದ್ರು, ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ ಪಾಸ್ ಆಗ ಅಂತ ಕೇಳಿದಾನೆ. ಇಲ್ಲಿ ನಾನು ಬಾಯ್ಸ್ ರೇಷಿಯೋ ಕೊಟ್ಟಿದ್ದಾನೆ, ಗರ್ಲ್ಸ್ ರೇಷಿಯೋ. ಇದನ್ನು 2 ರೀತಿನೂ ತೋರಿಸ್ಕೊಡ್ತೀನಿ ನಾನು ನಿಮಗೆ. 3 ರೀತಿ ಸುಮಾರು ನಾನು ಮಲ್ಟಿಪಲ್ಸ್ ಮೆಥಡ್ ಮಾಡೋದು, ರೇಷಿಯೋ ಮೆಥಡ್ ಅಲ್ಲೂ ಮಾಡ್ಬೋದು, ಬಟ್ ನಾನು ನಿಮಗೆ 2 ಮೆಥಡ್ ಮಾತ್ರ ತೋರಿಸ್ತೀನಿ. ಮಿಕ್ಸ್ಚರ್ ಅಲಿಗೇಷನ್ ಮೆಥಡ್ ತೋರಿಸ್ತೀನಿ, ಆ ಮೆಥಡ್ ಕೂಡ. ಈ 7:5 ಅಂತ ಕೊಟ್ಟಿದ್ದಾನೆ. therefore ನಾನು ಈ ತರ ಪ್ರಾಬ್ಲಮ್ ಬಂದಾಗ ಅಸಂಪ್ಷನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ 500 700 ಅಂತ ತಗೋತೀನಿ. therefore 700 ಬಾಯ್ಸ್ ಇದ್ದಾರೆ, 500 ಗರ್ಲ್ಸ್ ಇದ್ದಾರೆ. ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಅಂತ ಕೊಟ್ಟಿದೆ, 85% ಬಾಯ್ಸ್ ಅಂತೆ, ಇಲ್ಲೆಷ್ಟು 93% ಗರ್ಲ್ಸ್ ಅಂತ ಸ್ನೇಹಿತರೆ. ಓಕೆ, ಈಗ 70-85% ಅಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ, ನಿಮಗೆ ಶಾರ್ಟ್ ಫಾರ್ಮ್ ಅಲ್ಲಿ 90% ಎಷ್ಟಾಗುತ್ತೆ ಸ್ನೇಹಿತರೆ, 0 7 595 ಆಗುತ್ತೆ. ಬಾಯ್ಸು 595 ಇದ್ದಾರೆ, therefore ಗರ್ಲ್ಸ್ 93 into 500 divided by 100, 93 5 465 ಬರುತ್ತೆ. ಟೋಟಲ್ ಸ್ಟೂಡೆಂಟ್ ಎಷ್ಟಾಗ್ತದೆ ಅಂತ ಇಲ್ಲಿ ಕೇಳಿರೋದು, ಹೌ ಮಚ್ ಸ್ಟೂಡೆಂಟ್ ಪಾಸ್ಟ್ ಇನ್ ಅನ್ ಎಕ್ಸಾಮಿನೇಷನ್. ಇವೆರಡು ಕೂಡಿದಾಗ ನಮಗೆ 595 465 ಟೋಟಲ್ ಕೂಡಿದಾಗ 1200 ಬರುತ್ತೆ. ಇವಾಗ ಟೋಟಲ್ ಪಾಸ್ ಪರ್ಸೆಂಟೇಜ್ ಕೇಳಿದ್ರಿಂದ ಎಷ್ಟು ಬರ್ತಾರೆ. ಹಾಗಾದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ, ಇಲ್ಲಿ ನಾನು ಇಲ್ಲಿ ಟೋಟಲ್ 1200, 700 500 ಕೂಡಿದಾಗ ಎಷ್ಟು ಬರುತ್ತೆ 1200 ಟೋಟಲ್ ಸ್ಟೂಡೆಂಟ್ಸ್ ಇರ್ತವೆ. ಬಟ್ ಇಲ್ಲಿ ನಾನು ಇದನ್ನೆರಡು ಕೂಡಿದಾಗ ನನಗೆ 1060 ಬರುತ್ತೆ. 1060 ಟೋಟಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತಂದ್ರೆ 0 ಕ್ಯಾನ್ಸಲ್. ಇಲ್ಲಿ ಎಷ್ಟಾಗುತ್ತೆ ಸ್ನೇಹಿತರೆ, 12 8 96 ಮತ್ತೆ ಇದು ಕ್ಯಾರಿ ಆಗುತ್ತೆ 12 8, therefore 88.33% ಬರುತ್ತೆ ಸ್ನೇಹಿತರೆ ಆನ್ಸರ್. ಒಂದು ಮೆಥಡ್ ಅಲ್ಲಿ 88. ಈಗ ಸೆಕೆಂಡ್ ಮೆಥಡ್ ಅಲ್ಲಿ ನೋಡೋಣ ಎಷ್ಟು ಆನ್ಸರ್ ಬರುತ್ತೆ ಅಂತ. ಏನಿಲ್ಲ ಸ್ನೇಹಿತರೆ, 7:5 ನ 700 ಅಂತ ಮಾಡಿದ್ರೆ ಟೋಟಲ್ ಸ್ಟೂಡೆಂಟ್ಸ್ ಈಗ 1200 ಆದ್ರು. ಈಗ 85% ಪಾಸ್ ಆಗಿದೆ ಅಂದ್ರೆ ಹುಡುಗರು, ಅದಕ್ಕೆ ಆನ್ಸರ್ ನಾನು 85% ಇದು ಮಾಡಿದೆ, 595 ಬಂತು. ಗರ್ಲ್ಸ್ ಇದು ಇವೆರಡನ್ನು ಕೂಡಿದಾಗ ನಾನು ಎಷ್ಟು ಬಂತು 1060 ಬಂತು.
ಟೋಟಲ್ ಸ್ಟೂಡೆಂಟ್ಸ್ ನಾನು ಮಾಡಿದಾಗ ಎಷ್ಟು ಬಂತು ಪರ್ಸೆಂಟೇಜ್, ಟೋಟಲ್ ಸ್ಟೂಡೆಂಟ್ ಪಾಸ್ ಪರ್ಸೆಂಟೇಜ್ 88.5. ಇದು ತುಂಬಾನೇ ಲಾಂಗ್ ಅನ್ಸುತ್ತೆ, ಕ್ಯಾಲ್ಕುಲೇಟ್ ಲೆವೆಲ್ ತುಂಬಾನೇ ಕಷ್ಟ ಅನ್ಸುತ್ತೆ. ಈ ರೀತಿ ಬಂದಾಗ ಶಾರ್ಟ್ ಕಟ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ಹಾಗೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಕ್ಲಿಯರ್ ಆಗಿ. ಇದು ಅವರೇಜ್ ಬಂದಾಗ ನಾನು ಹೇಳ್ಕೊಡ್ತೀನಿ, ಬಟ್ ಇಲ್ಲೇ ಒಂದು ಈಸಿಯಾಗಿ ಈ ರೀತಿ ಬಂದಾಗ ಸ್ನೇಹಿತರೆ 93%. ಇಲ್ಲಿ ಇದು ಮಿನಿಮಮ್ ವ್ಯಾಲ್ಯೂ ಸ್ನೇಹಿತರೆ. ಓಕೆ, ಇದನ್ನ 700 ರಿಡ್ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೆಗ್ಲೆಕ್ಟ್ ಮಾಡ್ತೀನಿ. ಈ ರೀತಿ ಮೆಥಡ್ ಅಲ್ಲಿ 85% 93% ತಗೊಂಡಿದ್ದಾರೆ. ಇಲ್ಲಿ ಮಿನಿಮಮ್ ಪರ್ಸೆಂಟ್ ಯಾವುದು ಸ್ನೇಹಿತರೆ? ಈ ಮಿನಿಮಮ್ ಪರ್ಸೆಂಟ್ಗೂ ಮತ್ತೆ ಮ್ಯಾಕ್ಸಿಮಮ್ ಪರ್ಸೆಂಟ್ಗೂ ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ? 8%. ಇಲ್ಲಿ ನಾನು ಮಿನಿಮಮ್ ಪರ್ಸೆಂಟ್ ಇಲ್ಲಿ ಬರ್ಕೋತೀನಿ. ಆ ಮಿನಿಮಮ್ ಪರ್ಸೆಂಟ್ಗೆ ಆ್ಯಡ್ ಮಾಡ್ಕೋತೀನಿ ಸ್ನೇಹಿತರೆ. ಎಷ್ಟನ್ನ ಇಲ್ಲಿ 8 ಎಷ್ಟು ಸ್ನೇಹಿತರೆ? 40. ಓಕೆ, 8 40 ಡಿವೈಡ್ ಬೈ ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ? 12. ಓಕೆ, ನಾನು ಇದನ್ನು ಮಾಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? 10 4 10 4 10 ಇದು ಏನು ಮಾಡಿದ್ರೆ 3.33 ಬರುತ್ತೆ. therefore 85 plus 3.33 88.33. ಈ ರೀತಿ ಬಂದಾಗ ನಿಮಗೆ ಅವರೇಜ್ ಅಲ್ಲಿ ಈ ರೀತಿ ಮಾಡ್ಬೋದು. ನೀವು ಅವರೇಜ್ ಬಂದಾಗ ಈ ರೀತಿ ಮೆಥಡ್ ಯೂಸ್ ಮಾಡಿ. ಯಾವ್ದಾದ್ರು ಒಂದು ಮಿನಿಮಮ್ ಇರೋದನ್ನ ಡಿಫ್ರೆನ್ಸ್ ತಗೊಳ್ಳಿ. ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಎಷ್ಟು? 8 ಇದೆ. ಆ 8ನ್ನ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಮಾಡಿ 8 5 40, ಇದು ಕೂಡಿರೋದು 12 ತಗೊಂಡಿರೋದು. ಈ 12 ಬಂದ್ರೆ 7 + 5 12. ಈ ರೀತಿ ಮಾಡಿದಾಗಲೂ ಆನ್ಸರ್ ಮಿನಿಮಮ್ ಪರ್ಸೆಂಟೇಜ್ಗೆ ಆ್ಯಡ್ ಮಾಡಿ, ಎಷ್ಟು ಬಂದಿರೋ ಇದನ್ನ ಮಿನಿಮಮ್ ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಈ ರೀತಿ ಕೂಡ ನಾವು ಶಾರ್ಟ್ ಕಟ್ ಅಲ್ಲಿ ಮಾಡ್ಬೋದು. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಮೆಥಡ್ಗಳು ಗೊತ್ತಾಗ್ತಾ ಹೋಗ್ತದೆ ಸ್ನೇಹಿತರೆ. ಅದರಿಂದ ಈ ಮೆಥಡ್ ಕೂಡ ನಾರ್ಮಲ್ ಆಗಿ ಇದು ಅವರೇಜ್ ಬಂದಾಗ ನಾನು ಇದೇ ರೀತಿ ಮಾಡೋದು. ಈಗ 85 ಅವರೇಜ್ ಎಷ್ಟಾಯಿತು, ಇಷ್ಟು ಪರ್ಸೆಂಟ್ ಪಾಸ್ ಆದರೆ ಎಷ್ಟಾಯಿತು ಅಂತ ನಾನು ಈ ಮೆಥಡ್ ಯೂಸ್ ಮಾಡಿ ಮಿನಿಮಮ್ ಪರ್ಸೆಂಟ್ ಫಸ್ಟ್ ಬರ್ಕೊತೀನಿ. ಮಿನಿಮಮ್ ಪರ್ಸೆಂಟ್ 85%. ನೆಕ್ಸ್ಟ್ ಅದನ್ನು ಮಿನಿಮಮ್ ಪರ್ಸೆಂಟ್ ಎಷ್ಟು ಡಿಫ್ರೆನ್ಸ್, ಆ ಡಿಫ್ರೆನ್ಸ್ನ ಯಾವುದಕ್ಕೆ ಇರುತ್ತೋ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಮಿಕ್ಕಿದ್ದು ಎರಡು ಕೂಡ ಡಿವೈಡ್ ಬೈ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. The price of the ratio of wheat, rice and vegetable. ಓಕೆ, ಇದು ಕೂಡ ಅದೇ ರೀತಿ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಪ್ರೈಸ್ ಕೊಟ್ಟಿದ್ದಾನೆ, ಯಾವುದು? ವೀಟು, ರೈಸು ಮತ್ತೆ ವೆಜಿಟೇಬಲ್ಸ್ ಕೊಟ್ಟಿದ್ದಾನೆ. ಎಷ್ಟು ರೇಷಿಯೋಸ್ ಅಂತ? 7:5:8. ನೆಕ್ಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ದಾನೆ. 7.5%, 11.5%, ಇನ್ನೊಂದು 12.5%. ಹಂಗಾರೆ ಎಕ್ಸ್ಪೆಂಡಿಚರ್ ಆಫ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಎಷ್ಟು ಅಂತ ಕೇಳಿದ್ದಾನೆ. ಫೈನ್ ದ ಇಂಟು. ನಾನು ಅದೇ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ನಾನು ಶಾರ್ಟ್ಕಟ್ ಮೆಥಡ್ ಅದೇ ಮಿನಿಮಮ್ ಎರಡರಲ್ಲಿ ಯಾವ ಸ್ನೇಹಿತರೆ? 7.5. ಇದು ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ? 4. ಇದು ಮಿನಿಮಮ್ ಇದಕ್ಕೂ ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ? 5 ಡಿಫ್ರೆನ್ಸ್. therefore 7.5 plus 5 for the 20. ಇವೆರಡು into 5 for the 20. 8 5 the 40. Understand? Next 20. therefore 7 plus 5 plus 8 ಎಷ್ಟು ಬರುತ್ತೆ ಸ್ನೇಹಿತರೆ? 7 by 12. ಓಕೆ, 20 ಬರುತ್ತೆ. therefore total answer is 7.5 plus 60 by 20. therefore 3 ಇಂದ ಹೋಗುತ್ತೆ. 7.5 plus 3 10.5 is the answer. therefore total increase in the expenditure is 10.5. ಈ ರೀತಿ ಎಷ್ಟನೇ ನಂಬರ್ ಬರಲಿ ಈ ರೀತಿ ಮೆಥಡ್ ಮಿನಿಮಮ್ ಮೆಥಡ್ ಅಪ್ಲೈ ಮಾಡ್ಕೊಂಡು ಮಿನಿಮಮ್ ತಗೊಳ್ಳಿ, ಅದನ್ನು ಕೂಡ್ಬಿಟ್ಟು ಇದು ಮಾಡಿ 5 of the 7.5 ಮಾಮೂಲಿ ಆ ಪರ್ಸೆಂಟು. ನೆಕ್ಸ್ಟ್ ಎಷ್ಟಿಂದ ಡಿಫರೆನ್ಸ್ ಇದೆ? 4 ಮತ್ತು 5. ಈ ಡಿಫ್ರೆನ್ಸ್ನ ಇಲ್ಲಿಗೆ ಯಾವುದೋ ಒಂದು ಪ್ರೈಸ್ ಇದೆ ಆ್ಯಡ್ ಮಾಡಿ 5 for the 20, 8 5 the 40, ಅದು ಕೂಡಿದ ನಂಬರು 20. therefore ಅದನ್ನು ಆ್ಯಡ್ ಮಾಡಿದಾಗ 10.5 is the percentage. Okay, next problem. In an examination, total questions are 150. Okay, in an examination 150 questions ಇರ್ತಾವಂದ್ರೆ in first section ಅಲ್ಲಿ 75 ಇದೆ ಸ್ನೇಹಿತರೆ. 75 ಫಸ್ಟ್ ಕ್ವಶನ್ ಅಲ್ಲಿ ಇದೆ ಅಂದ್ರೆ ಸೆಕೆಂಡ್ ಕೂಡ 75 ಬಂದೇ ಬರುತ್ತೆ. ಈಗ ನಾನು ಏನು ಕ್ವಶನ್ಗೆ then how much he has to score the section that overall percentage is okay, overall percent 70% ಅಂತ ಕೊಟ್ಟಿದ್ದೇನೆ. therefore overall percent ಎಷ್ಟಾಗುತ್ತೆ ಅಂತ 70%ಗೆ 70 is to 150 divided by
100. Therefore overall ಎಷ್ಟು ಮಾರ್ಕ್ಸ್ ತಗೊಂಡೆ 70%. ಅವನು 105 ಮಾರ್ಕ್ಸ್ ತಗೊಂಡಿದ್ದಾನೆ 70% ಅಂದರೆ ಫಸ್ಟ್ ಸೆಕ್ಷನ್ ಅಲ್ಲಿ. ಓಕೆ, ಈಗ ನಾನು ಔಟ್ ಆಫ್ 75 ಕ್ವೆಶ್ಚನ್ ಅಂಡ್ ಗಾಟ್ 64% ಮಾರ್ಕ್ಸ್. ಓಕೆ, ಫಸ್ಟ್ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಸೆಕ್ಷನ್ 64% ತಗೊಂಡಿದ್ದೇನೆ. ಅಥವಾ 64% ಅಂದ್ರೆ ಎಷ್ಟಾಗುತ್ತೆ, 75 into 64%. So 75 into 64 divided by 100. Therefore ಎಷ್ಟೊಂದು ಹೋಗುತ್ತೆ ಸ್ನೇಹಿತರೆ, ಯಾವ್ದು ಹೋಗುತ್ತೆ ಸ್ನೇಹಿತರೆ, 16 for the 64, 4 16 the 25 4 the 25 ಇಂದ ಹೋಗುತ್ತೆ, 25 for the 100. Therefore 25 3 the ಎಷ್ಟು 75. Therefore 16 3 the 48. ಫಸ್ಟ್ ಸೆಕ್ಷನ್ 48 ಬಂದಿದೆ ಅಂದರೆ ಓವರ್ ಆಲ್ ಸೆಕ್ಷನ್ 105 ಬಂದಿದೆ. 105 ಮೈನಸ್ 48 ಎಷ್ಟಾಗುತ್ತೆ ಸ್ನೇಹಿತರೆ, 57 ಬರುತ್ತೆ. Therefore ಸೆಕೆಂಡ್ ಪರ್ಸನ್ ಇಲ್ಲಿ ಏನು ಕೇಳಿರೋದು ಅಂತಂದ್ರೆ, ಇನ್ ಸೆಕೆಂಡ್ ಸೆಕ್ಷನ್ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ 57 divided by 75 into 100 ಎಷ್ಟಾಗುತ್ತೆ ಸ್ನೇಹಿತರೆ, 3 the 4 the 3 1 the 3 19 93 the 57. Therefore 19 4 the 76. Answer D is the answer. 76 is the answer. ಇದು ಕಾಣಿಸ್ತಿದೆ. ಇದು ಒನ್ ಮೆಥಡ್. ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಗೆ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಈ ರೀತಿಯ ಲಾಂಗ್ ಮೆಥಡ್, ತುಂಬಾನೇ ಲಾಂಗ್ ಆಗ್ತು. ಈ ರೀತಿ ಶಾರ್ಟ್ ಕಟ್ ಮೆಥಡ್ ಇನ್ನೂ, ಯಾಕಂದ್ರೆ ಇಲ್ಲಿ 2 ಮಾರ್ಕ್ಸ್ಗಳು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈ ರೀತಿ ನಮಗೆ ಒಂದು ಸೆಕ್ಷನ್ ಫಸ್ಟ್ ಸೆಕೆಂಡ್ ಸೆಕ್ಷನ್ ಮತ್ತು ಸೆಕೆಂಡ್ ಸೆಕ್ಷನ್ ಪ್ರಾಬ್ಲಮ್ ಸೇಮ್ ಇದ್ದಾಗ ಯಾವ ರೀತಿ ಶಾರ್ಟ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಮಗೆ ಓವರ್ ಆಲ್ ಪರ್ಸೆಂಟ್ 70%, 150 ಮಾರ್ಕ್ಸ್ ಇದೆ, 70% ಬರುತ್ತೆ ಓವರ್ ಆಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ರೇಷಿಯೋ ಸೇಮ್ ಇದೆ, 75 ಅಂದ್ರೆ ರೇಷಿಯೋ 1:1 ಆಗುತ್ತೆ. ಫಸ್ಟ್ ಸೆಕ್ಷನ್ 64% ಅಂತ ಕೊಟ್ಟಿದ್ದಾನೆ. ಇವೆರಡು ಪರ್ಸೆಂಟೇಜ್ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ ಸ್ನೇಹಿತರೆ, ಡಿಫ್ರೆನ್ಸ್ ಎಷ್ಟಾಗಿದೆ, 70 ಮೇಲೆ 6% ಡಿಫ್ರೆನ್ಸ್ ಇದೆ. ಈ ಮಿನಿಮಮ್ ಪರ್ಸೆಂಟ್ಗೆ 6% ಆ್ಯಡ್ ಮಾಡಿ, ಮಿನಿಮಮ್ ಎಷ್ಟು ಓವರ್ ಆಲ್ ಪರ್ಸೆಂಟ್ 70%, 70% ಪ್ಲಸ್ 6 ಡಿಫ್ರೆನ್ಸ್ ಪರ್ಸೆಂಟೇಜ್ ಇಂಟು ಮಾಡಿದಾಗ 76% ಇಸ್ ದ ಆನ್ಸರ್. ಏನಕ್ಕೆ ಆ್ಯಡ್ ಮಾಡ್ಬೇಕಂತಂದ್ರೆ ಸ್ನೇಹಿತರೆ, ಆ ಒಂದು ಡಿಫ್ರೆನ್ಸ್ ಇರೋದನ್ನ ಎರಡು ಕಳೆದಾಗ ಅದು ಡಿಫ್ರೆನ್ಸ್ ಬರೋದು ಎಷ್ಟಿದೆ ಓವರ್ ಆಲ್ ಪರ್ಸೆಂಟ್ಗೆ, ಆ ಡಿಫ್ರೆನ್ಸ್ನ ಆ ಓವರ್ ಆಲ್ ಪರ್ಸೆಂಟ್ಗೆ ಆ್ಯಡ್ ಮಾಡ್ತೀವಿ, ಅದು 76% ಆಗಿರುತ್ತೆ. ಇಷ್ಟೇ ಆನ್ಸರು. ನೀವು ಯಾವ ಮೆಥಡ್ ಬೇಕಾದ್ರೆ ಮಾಡ್ಬೋದು. ಈ ರೀತಿ ಯಾವಾಗ ಈಕ್ವಲ್ ಮಾರ್ಕ್ಸ್ ಬರುತ್ತೆ, ಈಕ್ವಲ್ ಸೆಕ್ಷನ್ ಬರುತ್ತೆ, ಆ ರೀತಿ ಈ ಮೆಥಡ್ನ ಅಪ್ಲೈ ಮಾಡ್ಬೋದು. ಫಾರ್ ಸೆಕೆಂಡ್ ಎಕ್ಸಾಂಪಲ್ ಇದೇ ತರ ಸೆಕೆಂಡ್ ಎಕ್ಸಾಂಪಲ್ ತಗೋತೀನಿ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ನಾನು ಸೇಮ್ ಮಾರ್ಕ್ಸ್ ಇಲ್ಲಿ ಎಷ್ಟು ಪ್ರಾಬ್ಲಮ್, ಇನ್ನೇನು ಎಕ್ಸಾಮ್ ಟೋಟಲ್ ಕ್ವಶನ್ಸ್ 224, ಟೋಟಲ್ ಕ್ವಶನ್ 224 ಇದೆ. ನಾನು ಶಾರ್ಟ್ ಕಟ್ ಅಲ್ಲೇ ಮಾಡ್ತೀನಿ. ಇನ್ ಫಸ್ಟ್ ಸೆಕ್ಷನ್ ಇದೆ 112 ಇದ್ರೆ ನೆಕ್ಸ್ಟ್ ಕೂಡ ರಿಮೈನಿಂಗ್ 112 ಇರುತ್ತಲ್ಲ, therefore ರೇಷಿಯೋ ಬಿಕಮ್ 1:1 ಆಯಿತು. and 112 questions out of 112 and got 69. ಫಸ್ಟ್ ಸೆಕ್ಷನ್ 69% ತಗೋತಾರೆ. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ಕೊಟ್ಟಿದ್ದಾರೆ, he has to score second section, then how much, ಇದನ್ನೇ ನಾವು ಕಂಡುಹಿಡಿಯಬೇಕು ಸ್ನೇಹಿತರೆ. then overall percentage 75% ಅಂತ. ಓಕೆ, ಈಗ ನನಗೆ ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ನಾನು ಆಲ್ರೆಡಿ ಹೇಳಿದಾಗ ಡಿಫರೆನ್ಸ್ ಇನ್ ಎಷ್ಟು ಇದೆ ಸ್ನೇಹಿತರೆ, ಡಿಫರೆನ್ಸು 6 ಇದೆ. ಡಿಫರೆನ್ಸ್ ಇಂಟು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಸ್ನೇಹಿತರೆ, ಈ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದನ್ನು ನಾನು ಮಾಡ್ತೆ 6 into 1. ಓವರ್ ಆಲ್ ಪರ್ಸೆಂಟೇಜ್ 75% ಇದೆಯಲ್ಲ, ಆ ಓವರ್ ಆಲ್ ಪರ್ಸೆಂಟ್ 75%ಗೆ ಆ್ಯಡ್ ಮಾಡ್ತೀವಿ ನಾವು 60%. ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು ಲೆಸ್ ಮಾಡಿದಾಗ ನಾವು ಓವರ್ ಆಲ್ ಪರ್ಸೆಂಟು ನಮ್ಗೆ ಅಡಿಷನ್ ಆಗಿ ಬರೋದು, ಅದಕ್ಕೋಸ್ಕರ ನಾನು ಅಡಿಷನ್ ತಗೋತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. 6 ಡಿವೈಡ್ ಬೈ 1 ಏನಕ್ಕಂದ್ರೆ ಇದನ್ನ ಈ ನಂಬರ್ಗೆ ಇಂಟು ಮಾಡ್ತೀವಿ, ಇಲ್ಲಿ ಡಿವೈಡ್ ಬೈ 1 ಅಂತ ಮಾಡಿ, ಯಾಕಂದ್ರೆ ಪರ್ಸೆಂಟೇಜ್ ಚೇಂಜ್ ಆಗಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ನಾನು ಇಲ್ಲೇ ಹೇಳ್ತಾ ಇದ್ದೀನಿ 6 divided by 1. Therefore overall percent 81% is the answer for this question. ಓಕೆ, ಇದು ಸೇಮ್ ಮಾರ್ಕ್ಸ್, ರೇಷಿಯೋ ಸೇಮ್ ಇದೆ, ಮಾರ್ಕ್ಸ್ ಫಸ್ಟ್ ಸೆಕ್ಷನ್ ಮತ್ತು ಸೆಕೆಂಡ್ ಸೆಕ್ಷನ್ ಸೇಮ್ ಇದೆ. ಡಿಫ್ರೆಂಟ್ ಆದ ಹೇಗಂತ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ.
ಕೇರ್ಫುಲ್ ಆಗುತ್ತೆ ಮಾಡಿ ಸ್ನೇಹಿತರೆ. ಇಲ್ಲಿ ಆ ಲಾಜಿಕ್ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ಇಂಟು ಮಾಡ್ಕೋಬೇಕು, ಇಲ್ಲಿ ಡಿವೈಡೆಡ್ ಬೈ ಯಾವುದು ರೇಷಿಯೋ ಆಗುತ್ತೆ ಆ ರೇಷಿಯೋ ಕೆಳಗಡೆ ಡಿವಿಷನ್ ಮಾಡಬೇಕು. ಓಕೆ, ಸೆಕೆಂಡ್ in an examination total questions are okay 200 questions ಇದೆ ಸ್ನೇಹಿತರೆ. in first section 120 ಅಂತೆ. 120 ಫಸ್ಟ್ ಸೆಕ್ಷನ್ ಇದ್ರೆ ಸೆಕೆಂಡ್ ಸೆಕ್ಷನ್ 80 ಇದ್ದೇ ಇರುತ್ತಲ್ಲ, ಅಥವಾ ರೇಷಿಯೋ ಏನಾಗುತ್ತೆ 4 to the 8 4 ಇದೆ 4 40 to the 80 43 the 120 ರೇಷಿಯೋ 3:2 ಇಲ್ಲಿ ಚೇಂಜ್ ಆಯ್ತು ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದೆ ನಿಮಗೆ. ಇಲ್ಲಿ ಏನಾಗುತ್ತೆ ಫಸ್ಟ್ ಪರ್ಸೆಂಟ್ 120 ಗಾಟ್ 65 ಫಸ್ಟ್ ಸೆಕ್ಷನ್ 65% ಬಂದಿರುತ್ತಂತೆ. ಸೆಕೆಂಡ್ ಸೆಕ್ಷನ್ ನಾವು ಕಂಡುಹಿಡಬೇಕಾಗಿರೋದು. ಸೊ ವಾಟ್ ವಿಲ್ ಓವರ್ ಆಲ್ ಪರ್ಸೆಂಟ್ 70% ಬಂದಿದೆ ಅಂತ ಸ್ನೇಹಿತರೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಇದು ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 5 ಡಿಫ್ರೆನ್ಸ್ ಇದೆ. ಇದನ್ನ ನಾನು ಹೇಳಿದ್ನಲ್ಲ, ಇದನ್ನ ಆಡ್ ಮಾಡ್ತೀವಿ. ಫಸ್ಟ್ ಸೆಕ್ಷನ್ಗೆ ಡಿಫ್ರೆನ್ಸ್ ಇರೋದನ್ನ ಮಲ್ಟಿಪ್ಲಿಕೇಟ್ ಆಡ್ ಮಾಡ್ತೀವಿ. ಇಲ್ಲಿ 70% ಪ್ಲಸ್ 5 3 the 15 divided by ಕೆಳಗಡೆ ಸೆಕೆಂಡ್ ಸೆಕ್ಷನ್ ನಾವು ಕಂಡುಹಿಡಿದ divided by 2. therefore 70 plus 15 by 2 7.5. therefore 70 plus 7.5 77.5 is the answer. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ಮೆಥಡ್ನ ಯೂಸ್ ಮಾಡಿ ಈಸಿಯಾಗಿ ನಿಮಗೆ ಆನ್ಸರ್ ಬರೋದು. ಅಥವಾ ನಾನು ಫಸ್ಟ್ ಸೆಕ್ಷನ್ ಫಸ್ಟ್ ಮೆಥಡ್ ಹೇಳ್ಕೊಂಡು ಅದೇ ಮೆಥಡ್ ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಬಟ್ ಲಾಂಗ್ ಮೆಥಡ್ ಪರ್ಸೆಂಟೇಜ್ ಮೆಥಡ್ ಮಾಡಿದ್ರೆ ನಿಮ್ಗೆ ತುಂಬಾ ಲಾಂಗ್ ಅನಿಸುತ್ತೆ. ನಾನು ಅದಕ್ಕೆ ಶಾರ್ಟ್ ಮೆಥಡಲ್ಲೇ ನಿಮಗೆ ಹೇಳ್ಕೊಟ್ಟಿರೋದು. ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ. 43. if the population of city is okay, ನಾನು ಪಾಪ್ಯುಲೇಷನ್ ಪ್ರಾಬ್ಲಮ್ ಆಲ್ರೆಡಿ ಪಾರ್ಟ್ 1 ಅಲ್ಲೂ ಮಾಡಿದ್ದೀನಿ. ಇದರಲ್ಲಿ ಶಾರ್ಟ್ಕಟ್ ಹೇಳ್ತಾ, ಅಲ್ಲಿ ಶಾರ್ಟ್ಕಟ್ ಸ್ವಲ್ಪ ನಾನು ಹೇಳ್ಕೊಟ್ಟಿಲ್ಲ, ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ದ ಪಾಪ್ಯುಲೇಷನ್ ಆಫ್ ದ ಸಿಟಿ is 6000. ಓಕೆ, ದ ಮೇಲ್ ಈಸ್ ಇನ್ಕ್ರೀಸ್ ಬೈ 10%. ಓಕೆ, ಆ ಮೇಲು 10% ರೈಸ್ ಆಗಿದಾರಂತೆ. while the female is increased by 15%. ಓಕೆ, 15% ಫೀಮೇಲ್ ಇನ್ಕ್ರೀಸ್ ಆಗಿದ್ದಾರೆ. what then the final population become okay 6000 into ಕೊನೆಗೆ ಏನಾಗುತ್ತೆ 6720 ಪಾಪ್ಯುಲೇಷನ್ ಆಗುತ್ತೆ. ಓಕೆ, ಹಾಗಾದ್ರೆ ಮೆನ್ ಎಷ್ಟು ಫೀಮೇಲ್ ಎಷ್ಟು? ನನಗೆ ಮೆನ್ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಗೊತ್ತೀನಿ. ಫೀಮೇಲ್ ಇದು ಬೇಸ್ ಮೆಥಡ್ ಅಲ್ಲಿ ಮಾತ್ರ ನಾನು ರೂಟ್ ಮೆಥಡ್, ನಮಗೆ ಬೇಸ್ ಮೆಥಡ್ ಗೊತ್ತಿದ್ರೆ ನೆಕ್ಸ್ಟ್ ಶಾರ್ಟ್ಕಟ್ ಅಪ್ಲೈ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಫೀಮೇಲ್ 66,000 ಮೈನಸ್ ಎಕ್ಸ್ ಆಗಿರ್ತಾರೆ. ಈಗ ನಾನು ಈ ಡಿಫ್ರೆನ್ಸ್ ಅಮೌಂಟ್ ಕೊನೆಗೆ ಬರೋದು ಯಾವುದು? ಕೊನೆದಾಗ 720 ಕೊನೆದಾಗಿ ಬರೋದು ಸ್ನೇಹಿತರೆ. therefore ಈಗ ನಾನು ನೋಡಿ 10% ಅಂದ್ರೆ 10 100 by x plus 6000 minus x into 15 divided by 100 is equal to 720. ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 100 LCM ತಗೋತೀನಿ ಡೈರೆಕ್ಟ್ ಆಗಿ. 100 is equal to 10x plus 15 6 19 90,000 minus 15x. therefore 720. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ ಮಾಡಿದಾಗ ಎಷ್ಟು ಬರುತ್ತೆ? 5x plus 90,000 ಸಾರಿ 72 720. ಓಕೆ, 72,000 ಆಗುತ್ತೆ. ಏನಾಗುತ್ತೆ ಮೈನಸ್ ಮಾಡಿದಾಗ 5x is equal to ಕಳೆದಾಗ 72,000 90,000 ಕಳೆದಾಗ 3,000 36,000 ಬರುತ್ತೆ. ಸಾರಿ 18,000 ಬರುತ್ತೆ. ಇದನ್ನು ನಾನು ಕಳೆದಾಗ 90 ಇಂದ 72 ಕಳೆದ್ರೆ 18,000 ಬರುತ್ತೆ. therefore 5 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 1 5 3 15 3 ಕ್ಯಾರಿ 3 ಕ್ಯಾರಿ 5 6 30. therefore 3600 ಒಂದು ಮೇಲೆ 3600 ಬರುತ್ತೆ. ಇನ್ನೊಂದು ಆಪ್ಷನ್ 6000 ಮೈನಸ್ ಮಾಡಿದಾಗ 3600 ಮಾಡಿದಾಗ 2400 ಬರುತ್ತೆ. ಯಾವುದು? ಫೀಮೇಲ್ 2400 ಬರುತ್ತೆ, ಮೇಲ್ 3600. ಇದು ಲಾಂಗ್ ಮೆಥಡ್ ಆಯಿತು. ಇದನ್ನು ನಾನು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ತೋರಿಸಿದ್ದು ಯಾವ ರೀತಿ ಬರುತ್ತೆ ಅಂತ. ಇಲ್ಲ ಓಲ್ಡ್ ಮ್ಯಾನ್ ಔಟು ಇಲ್ಲೇ ನೋಡ್ಬೋದು. ಟೋಟಲ್ 6000 ಅಂತಂದರೆ ಇದು ಜಾಸ್ತಿ 6000 ಬರೋದಿಲ್ಲ, 5500 ಬರುತ್ತೆ. ಇದು ಆಡ್ ಮ್ಯಾನ್ ಔಟು. ಇದು ಆಪ್ಷನ್ 7000, ಇದು ಆಡ್ ಮ್ಯಾನ್ ಔಟು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೋದು. ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ವೇರಿ ಆಗ್ತಾ ಇದ್ದಾಗ ನಿಮ್ಗೆ ಆನ್ಸರ್ ಬಂತಷ್ಟೇ ಈ ಆಪ್ಷನ್ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಓಕೆ,
ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಾನು ಆ ಮೆಥಡ್ ಯೂಸ್ ಮಾಡಿದ್ನಲ್ಲ ನಿಮ್ಗೆ ಹಿಂದಿನ ಮೆಥಡ್ ರೇಷಿಯೋ ಮೆಥಡ್, ನಾನು ಶಾರ್ಟ್ಕಟ್ ಮೆಥಡ್ ಇಲ್ಲೂ ಕೂಡ ನಾನು ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ನೋಡಿ. ಈಗ ನಿಮಗೆ ಓವರ್ ಆಲ್ ಪಾಪ್ಯುಲೇಷನ್ ಎಷ್ಟು ಸ್ನೇಹಿತರೆ? 6000. ಓಕೆ, ಇಲ್ಲಿ ಮೆನ್ ಎಷ್ಟು ಪರ್ಸೆಂಟ್ ಇದ್ದಾರೆ ಸ್ನೇಹಿತರೆ? ಮೆನ್ ಎಷ್ಟು, ಫೀಮೇಲ್ ಎಷ್ಟು? ಮಿನಿಮಮ್ ಪರ್ಸೆಂಟ್ ಎಷ್ಟು? 10% ಇದ್ದಾರೆ. ಅಲ್ಲಿ 15% ಅನ್ನ ನಾನು 10% ಪ್ಲಸ್ 5% ಅಂತ ಬರ್ಕೋಬೋದಾ? ಈ ರೀತಿ ಬರ್ಕೋತೀನಿ 50%ನ. ಈ ರೀತಿ ಬರ್ಕೊಂಡಾದ್ಮೇಲೆ ನಾನು ಓವರ್ ಆಲ್ ಲಾಸ್ಟ್ ಪಾಪ್ಯುಲೇಷನ್ ಬರೋದು ನನಗೆ ಲಾಸ್ಟ್ 6720. ಈ ಡಿಫ್ರೆನ್ಸ್ ಎಷ್ಟು? 720. ಇಲ್ಲಿ ಎರಡಲ್ಲೂ ಕಾಮನ್ 10% ನಾನು ಕಾಮನ್ ಮಾಡ್ಕೊಂಡೆ. 60,000 10% ಆದಾಗ ಎಷ್ಟು? 600 ಬರುತ್ತೆ. ಈ ಎರಡು ಡಿಫ್ರೆನ್ಸ್ ತಗೊಳ್ಳಿ. ಡಿಫ್ರೆನ್ಸ್ ತಗೊಳ್ಳೋದು ಎಷ್ಟು? 120. ಈ 120 5%ಗೆ 120 ಆದರೆ ಫೀಮೇಲ್ 520ಗೆ 5%ಗೆ 120 ಆದರೆ ಸ್ನೇಹಿತರೆ 100%ಗೆ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತಾನೆ. ಇದು ಫೀಮೇಲ್ ಕನ್ನಡ 120 ಇಂಟು 100/5 520 ಇದೆ. therefore 12 to the 24 2400. ಮೆನ್ ಎಷ್ಟು ಬರುತ್ತೆ? 6000. ಅದನ್ನ ಮಿಕ್ಕಿದ್ದು 6000 ಮೈನಸ್ 2400 ಮಾಡಿದ್ರೆ 36,600. ಆನ್ಸರ್ ಎಷ್ಟು ಬೇಗ ಬಂದಾಯ್ತು ಅನಿಸುತ್ತೆ. ಇಲ್ಲಿ ನಾವೇನಂದ್ರೆ ಸಾರ್ಟ್ ಔಟ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಎಷ್ಟು ಕೊಟ್ಟರೆ ಆ ಪರ್ಸೆಂಟೇಜ್ ಕಾಮನ್ ತಗೊಂಡು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಶಾರ್ಟ್ಕಟ್ ಮೆಥಡ್ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡು ಅದರಲ್ಲೂ ಕೂಡ ನಾನು ಇನ್ನೊಂದ್ಸರಿ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ದ ಪಾಪ್ಯುಲೇಷನ್ ಆಫ್ ದ ಸಿಟಿ. The population of city is 5,000. Okay, 5,000 ಅಂತ ಪಾಪ್ಯುಲೇಷನ್. ಶಾರ್ಟ್ಕಟ್ ಮಾಡಲೇಬೇಕು, ಲಾಂಗ್ ಬೇಕಾದ್ರೆ ನೀವು ಬೇಕಾದ್ರೆ ಮಾಡಿ, ಆನ್ಸರ್ ಎರಡು ಒಂದೇ ಬರುತ್ತೆ. 5,000. ಓಕೆ, ಇನ್ಕ್ರೀಸ್ ಬೈ 10%. ಓಕೆ, ಇದು ಕೂಡ 10% ಕೊಟ್ಟಿದ್ದಾನೆ. ಯಾವುದು? ಮೇಲ್ದು. ಫೀಮೇಲ್ದು ಇದನ್ನು ನಾನು ಕಾಮನ್ ಆಗಿ ಬರ್ಕೋತೀನಿ. ಇದು ಕಾಮನ್ ಆಗಿ ತಗೊಂಡ್ರೆ ಮಾತ್ರ ಅಲ್ಲಿ ನಾನು ಇದು ಮಾಡೋಕ್ಕಾಗೋದು. 5% ಕಾಮನ್ ತಗೊಂಡೆ. ಇಲ್ಲಿ ಏನಾಯ್ತು? ಫೈನಲ್ ಪಾಪ್ಯುಲೇಷನ್ 5600 ಆಗುತ್ತೆ. therefore it is difference ಎಷ್ಟು? 600 ಡಿಫ್ರೆನ್ಸ್. ಈ ಓವರ್ ಆಲ್ ಇದಕ್ಕೂ ಡಿಫ್ರೆನ್ಸ್. ಬಟ್ 10%ಗೆ 5000 ಆದರೆ 10% ಆಫ್ 5000 10% 500 ಬರುತ್ತೆ. ಇದ್ರ ಡಿಫ್ರೆನ್ಸ್ ಎಷ್ಟು? 100. therefore 5%ಗೆ 100 ಆದರೆ ಇನಿಷಿಯಲು, ಹಾಗಾದ್ರೆ 100%ಗೆ ಎಷ್ಟಾಗಿರುತ್ತೆ ಸ್ನೇಹಿತರೆ? 100%ಗೆ ಎಷ್ಟಾಗಿರುತ್ತೆ? ಯಾಕಂದ್ರೆ ನಾನು ಏನಕ್ಕೆ 10% ಅಂತಂದ್ರೆ ಇಲ್ಲಿ ನಾನು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊತಿದ್ದೀನಿ ನೋಡಿ. 500 ಬಂತು. ಇನ್ 5%ಗೆ 100 ಆದರೆ 100%ಗೆ ಎಷ್ಟಾಯಿತು? 100%ಗೆ ಎಷ್ಟಾಗುತ್ತೆ? ಡೆಫಿನೆಟ್ಲಿ ಇಟ್ ವುಡ್ ಬಿ 100 ಇಂಟು 100 ಡಿವೈಡೆಡ್ ಬೈ 5 20. therefore 2000 ಫೀಮೇಲ್ಸ್ ಇದ್ದಾರೆ. ಇನ್ ಮಿಕ್ಕಿದ್ದು 5000 minus 2000 ಆದ್ರೆ 3000. therefore answer 3000 and 2000 is the answer for this question. Okay, next question. There are two types of animals in zoo. Okay, two types of animals ಇದೆ. That is rabbit as well as cat ಅಂತ ಹೇಳಿದಾನೆ. Okay, each rabbit takes, two types of zoo ಇದೆ ಅಂತ ಹೇಳಿದಾನೆ. ಒಂದು ರ್ಯಾಬಿಟ್ 9 ಬ್ರೆಡ್ ತಿಂದ್ರೆ ಕ್ಯಾಟ್ 11 ಬ್ರೆಡ್ ತಿನ್ನುತ್ತೆ. ಇದು ಕೂಡ ಸೇಮ್ ಅದೇ ರೀತಿ ಪ್ರಾಬ್ಲಮ್. ಡಿಫರೆನ್ಸ್ ಮಿನಿಮಮ್ ಡಿಫರೆನ್ಸ್ 9 ಅಂತ ತಗೊಳ್ಳಿ, ಪ್ಲಸ್ 2 ಅಂತ ಹಾಕೊಳ್ಳಿ. ದ ಟೋಟಲ್ ಕನ್ಸಂಪ್ಷನ್ ಆಫ್ ದ ಬ್ರೆಡ್ ಇಸ್ 580. ಓಕೆ, ಟೋಟಲ್ ನಂಬರ್ ಆಫ್ ಕನ್ಸಂಪ್ಷನ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಏನಂತ ಅಲ್ಲಿ ಡಿವೈಡ್ ಮಾಡೋದು ಇಲ್ಲಿ, ಯಾಕಂದ್ರೆ ಟೋಟಲ್ ಕನ್ಸಂಪ್ಷನ್ ತಿಂದ್ರೆ ಮಾತ್ರ ಅದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸ್ನೇಹಿತರೆ. ಬ್ರೆಡ್ ಇಸ್ 580. ದ ಟೋಟಲ್ ನಂಬರ್ ಆಫ್ ಅನಿಮಲ್ 60. ಇಲ್ಲಿ ಅನಿಮಲ್ ಕೊಟ್ಟಿದ್ದಾನೆ 60, ಬಟ್ ಕನ್ಸಂಪ್ಷನ್ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅನಿಮಲ್ಸ್ ಕೊಟ್ಟರೆ ನಾನೇನು ಮಾಡ್ತಿದ್ದೆ, ಇಲ್ಲಿ ಡಿವಿಷನ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಬೆಡ್ ತಿಂದರೆ ಕೊಟ್ಟಿರೋದೆ ಎಷ್ಟು ಬೆಡ್ ತಿನ್ನುತ್ತೆ? 9. ಇನ್ನೊಂದು 11 ನಾನು 9 ಪ್ಲಸ್ 2 ಅಂತ ತಗೋತೀನಿ. ಟೋಟಲ್ ಕನ್ಸಂಪ್ಷನ್ 580 ಸ್ನೇಹಿತರೆ. ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್, ಯಾಕಂದ್ರೆ ಕನ್ಸಂಪ್ಷನ್ ಅಂತಂದ್ರೆ ನಾವು ತಿಂದಿರೋದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ತಾನೆ. ಯಾಕಂದ್ರೆ ಆಗ ಮಾತ್ರ ನಮ್ಗೆ ಗೊತ್ತಾಗೋದು. ಕನ್ಸಂಪ್ಷನ್ ಈಗ 60 ಅನಿಮಲ್ 9 ಬೆಡ್ ತಿಂದ್ರೆ ಎಷ್ಟಾಗುತ್ತೆ? 540 ಆಗುತ್ತೆ. 16 6 9 54. therefore ಡಿಫರೆನ್ಸ್ ಎಷ್ಟು ಬಂತು ಸ್ನೇಹಿತರೆ? 40 ಡಿಫರೆನ್ಸ್ ಬಂತು ತಿಂದಿರೋದು. ಅದರಿಂದ ನಾವು ಮಲ್ಟಿಪ್ಲೈ, ಈಗ 60 ಅನಿಮಲ್ 9 ಬೆಡ್ ತಿಂದ್ರೆ 540 ಬಂತು. ಟೋಟಲ್ ಆಗಿ ಬೆಡ್ ಇರೋದು 540. ಡಿಫರೆನ್ಸ್ ಅಮೌಂಟ್ ಇರೋದು 40. ಈ 40 ಆಲ್ರೆಡಿ 9 ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 40 ಡಿವೈಡ್ ಬೈ 2 ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 20. 20 ಬ್ರೆಡ್ ಯಾವ್ದಿದು? ರ್ಯಾಬಿಟ್ ಎಷ್ಟು ತಿಂತಿದೆ ಸ್ನೇಹಿತರೆ? ಇದು ಕ್ಯಾಟು 9 ಬ್ರೆಡ್ ತಿಂತಿದೆ. ಈಚ್ ರ್ಯಾಬಿಟ್ ಟೇಕ್ಸ್ ಅಂಡ್ ಈಚ್ ಕ್ಯಾಟ್, ಇದು ಕ್ಯಾಟ್ ಸ್ನೇಹಿತರೆ, ಇದು ರ್ಯಾಬಿಟ್, ಸಾರಿ. ಓಕೆ, ಈಗ ನಾನು
ಒಂದ್ರ ವ್ಯಾಲ್ಯೂ ಕಂಡಿದೆ. ಒಂದ್ರ ವ್ಯಾಲ್ಯೂ ಏನಂದ್ರೆ 20 ಬಂದ್ರೆ ಇನ್ನೊಂದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಸ್ನೇಹಿತರೆ? ಇನ್ನೊಂದು ವ್ಯಾಲ್ಯೂ ಎಷ್ಟು ಬರುತ್ತೆ? ಇನ್ನೊಂದು ವ್ಯಾಲ್ಯೂ 60 minus 20 40 ಬರುತ್ತೆ. therefore ಆನ್ಸರ್ ಆಫ್ ದ ಕ್ಯಾಟ್ ಇಸ್ ಸಾರಿ, ಇಲ್ಲಿ ಕ್ಯಾಟ್ ಕೇಳಿರೋದ್ರಿಂದ ನಮಗೆ ಎಷ್ಟು 20 ಆನ್ಸರ್ ಡೈರೆಕ್ಟ್ ಆಗಿ. ಮತ್ತೆ ಅಕಸ್ಮಾತ್ ರ್ಯಾಬಿಟ್ ಏನಾದ್ರು ಕೇಳಿದ್ರೆ 40 ಆನ್ಸರ್ ಆಗಿರೋದು ಸ್ನೇಹಿತರೆ. ಈ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ನಿಮ್ಗೆ ಯಾವ್ದು ಕೇಳ್ತಾನೋ ಅದು ಕ್ವಶನ್ ಆ ರೀತಿ ನಾವು ಬರ್ಕೋಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಡಿವಿಷನ್ ಏನಕ್ಕೆ ಮಾಡ್ತೀವಿ, ಒಂದಕ್ಕೊಂದು ಡಿಫರೆನ್ಸ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವೇ ಶಾರ್ಟ್ಕಟ್ ಮಾಡ್ಕೋಬಹುದು ಪ್ರಾಬ್ಲಮ್ಗಳನ್ನ. ಓಕೆ, ದ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಇನ್ಕ್ರೀಸ್ ಬೈ 12.5%. ಓಕೆ, ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ಹೇಳಿ ಲೆಂತ್ ಏರಿಯಾಸ್ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಒಂದು ಇನ್ಕ್ರೀಸ್ ಆಯ್ತು ಅಂದ್ರೆ ಫಸ್ಟ್ ಪ್ರಾಬ್ಲಮ್ ತಗೋಬೇಕಾದ್ರೆ ಇದನ್ನ ಮಾಡಿದ್ದೀನಿ. ಲೆಂತ್ ಮತ್ತೆ ಇನಿಷಿಯಲ್ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ. ಲೆಂತ್ 12.5 ಅಂದರೆ ಈ 12.5 ಅಂದರೆ 1/8 ಸ್ನೇಹಿತರೆ. ಇನ್ಕ್ರೀಸ್ ಆಗಿದೆ ಅಂತ ಇನ್ಕ್ರೀಸ್ ಆದರೆ 8 ಅಂದರೆ 9 ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಡಿಕ್ರೀಸ್ ಬೈ 20%. ಬ್ರೆಡ್ತ್ ಏನಾಗುತ್ತೆ ಡಿಕ್ರೀಸ್ ಅಂದರೆ 1/5. ಇದು 1/5 ಡಿಕ್ರೀಸ್ ಆಗೋದ್ರಿಂದ -1 ಅಂದರೆ ಇನಿಷಿಯಲ್ ವ್ಯಾಲ್ಯೂ 5 ಆಗಿರುತ್ತೆ, 4 ಆಗುತ್ತೆ ಇದು. ಓಕೆ, ಈಗ ನಾನು ಡೈರೆಕ್ಟಾಗಿ ಹೊಡಿಬೋದು. 4 1 4 2 therefore 10:9. ಹೌ ಮಚ್ ಏರಿಯಾ ಈಸ್ ರೆಕ್ಟಾಂಗಲ್. ಓಕೆ, ಇಲ್ಲಿ ಏರಿಯಾ ಆಗಿದೆ. ಏರಿಯಾ ಎಷ್ಟು ಚೇಂಜ್ ಆಗಿದೆ ಸ್ನೇಹಿತರೆ? ಒನ್ ವ್ಯಾಲ್ಯೂ ಚೇಂಜ್ ಇದೆ ಒರಿಜಿನಲ್ ವ್ಯಾಲ್ಯೂಗೆ, -1/10 therefore into 100. therefore answer is -10% is the answer. ಓಸತಿ ಏನಾದ್ರು ರಿಮೈನ್ಸ್ ಕಾನ್ಸ್ಟೆಂಟ್ ಕೊಟ್ಟಾಗ ಉಲ್ಟಾ ಪಲ್ಟಾ ಬರ್ಕೊಂಡ್ವಿ, ಬಟ್ ಇಲ್ಲಿ ರಿಮೈನ್ಸ್ ಕಾನ್ಸ್ಟೆಂಟ್ ಕೊಟ್ಟ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾನೆ. ಅದರಿಂದ ಇಲ್ಲಿ ಏರಿಯಾ ಕೂಡ ಚೇಂಜ್ ಆಗ್ತಿದೆ. ಏರಿಯಾ ಕೂಡ ಚೇಂಜ್ ಆಗಿರೋದ್ರಿಂದ ನಾವು ಮಲ್ಟಿಪ್ಲಿಕೇ ಆ ರೀತಿ ಮಾಡ್ಬೋದು. ಅಲ್ಲಿ ಏರಿಯಾ ಸೇಮ್ ಆಗಿತ್ತು, ಅದರಿಂದ ನಾನು ಒಂದು ವ್ಯಾಲ್ಯೂ ಜಾಸ್ತಿ ಒಂದು ವ್ಯಾಲ್ಯೂ ಕಮ್ಮಿ, ಏರಿಯಾ ಚೇಂಜ್ ಆಗಿ ಈ ರೀತಿ ಮಾಡಿದ್ದೀನಿ. ಲಾಜಿಕ್ ಒಂದಕ್ಕೊಂದಕ್ಕೂ ಒಂದು ಲಾಜಿಕ್ ಇದ್ದೇ ಇರುತ್ತೆ. ದಯವಿಟ್ಟು ಕೂಡ ಕಾನ್ಸಂಟ್ರೇಟ್ ಮಾಡಿ ಸ್ನೇಹಿತರೆ, ಏನಕ್ಕೆ ಹಾಗೆ ಬರೀತಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 47. Okay, the price of the petrol increased by 20%. Okay, ಇಲ್ಲಿ ಫೈನ್ ಫಾರ್ expenditure is equal to price into consumption. Initial value, final value. ಇಲ್ಲಿ ಏನು ಕೊಟ್ಟಿದ್ರೆ ಪ್ರೈಸ್ ಆಫ್ ದ ಪೆಟ್ರೋಲ್ ಈಸ್, ಪ್ರೈಸ್ ಎಷ್ಟಾಗಿದೆ? ಒಂದು ಇನ್ಕ್ರೀಸ್ ಆಗಿದೆ 1/5. therefore 5/6 ಆಗುತ್ತೆ ಸ್ನೇಹಿತರೆ. 5/6. ಓಕೆ, ಎಕ್ಸ್ಪೆಂಡಿಚರ್ ಇನ್ಕಮ್. ಓಕೆ, ಈ ವ್ಯಾಲ್ಯೂ ಈಗ ನೋಡಿ, ಇಲ್ಲಿ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಕನ್ಸಂಪ್ಷನ್ ಕೊಟ್ಟಿಲ್ಲ, ಅಂದಾಗ ಇಲ್ಲಿ ಏನಾಗುತ್ತೆ ಎಕ್ಸ್ ಮತ್ತೆ ವೈ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಎಕ್ಸ್ಪೆಂಡಿಚರ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಾಗ ಎಷ್ಟಾಗುತ್ತೆ? ಇಲ್ಲಿ ಎಕ್ಸ್ಪೆಂಡಿಚರ್ ಇನ್ಕ್ಲೂಡೆಡ್ 11 into 10. ಓಕೆ, 1/10 ಅಂತಂದ್ರೆ ಇನ್ಕ್ರೀಸ್ 10%, 1/10 ಇನ್ಕ್ರೀಸ್ 10 ಇದು 11 ಆಗುತ್ತೆ, 10 ಇದು 11 ಆಗುತ್ತೆ. ಈ ರೀತಿ ಬಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಬರುತ್ತೆ. ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀನಿ ನೋಡ್ಬೇಕಾದ್ರೆ, ಇವೆರಡು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ 5x ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ 5y ಆಗುತ್ತೆ, ಸಾರಿ 6y ಆಗುತ್ತೆ. ಇಸ್ ಈಕ್ವಲ್ ಟು 10/11. ನಾನು ಡೈರೆಕ್ಟ್ ಆಗಿ ಹಿಂಗೆ ಮಾಡ್ತಿದ್ದೀನಿ ಅಷ್ಟೇ. 6 ಅಂದರೆ x/y is equal to 60/55. ಅರ್ಥ ಆಯ್ತಾ? ಇವೆರಡು ಡಿಫ್ರೆನ್ಸ್ ಕೇಳಿ ವಾಟ್ ಇಸ್ ದ ಕನ್ಸಂಪ್ಷನ್ ಡಿಫ್ರೆನ್ಸ್ ಕೇಳಿರೋದು, ಎರಡು ಇಲ್ಲಿ ಚೇಂಜ್ ಕೇಳಿರೋದು. ಎರಡು ಡಿಫ್ರೆನ್ಸ್ ಚೇಂಜ್ ಎಷ್ಟಿದೆ? 5 ಇದೆ. -5 ಕ್ವಶನ್ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಎರಡಕ್ಕೂ 60 ಮತ್ತೆ ಇನಿಷಿಯಲ್ ಕ್ವಾಂಟಿಟಿ 55 ಇದೆ. therefore ಓಕೆ 6/60 ಇದೆ ಇನಿಷಿಯಲ್ ಡಿಫ್ರೆನ್ಸು. ಎಕ್ಸ್ ಅನ್ನೋದು 60, ಅಲ್ಲಿ ಚೇಂಜ್ ಆಗಿದೆ -5, ಇನಿಷಿಯಲ್ 60 ಇರೋದ್ರಿಂದ therefore into 100 1/12 ಅಂದರೆ 8.33%. ಆನ್ಸರ್ 8.33%. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ ಬಂದಾಗ ಈ ರೀತಿ ಲಾಜಿಕ್ ಯೂಸ್ ಮಾಡಿ ಅಷ್ಟೇ. ಇಲ್ಲಿ ಡಿಫ್ರೆನ್ಸ್ ಇದು ಕೊಟ್ಟಿದ್ದಾರೆ. ಮೇಲ್ಗಡೆ ಯಾವಾಗಲೂ ನಾವು ಕೆಳಗಡೆ ಕಂಡಿರ್ತೇವೆ, ಇಲ್ಲಿ ನಮ್ಮ ಮೇಲ್ಗಡೆ ನಮ್ಗೆ ಗೊತ್ತಿಲ್ಲ ಅಂದಾಗ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅಥವಾ ನಿಮ್ಗೆ ಗೊತ್ತು ನಾನು ಹೇಳಿದ್ರೆ 5x 6y 10/y. ಅಲ್ಲಿ ನಿಮ್ಗೆ ಇನಿಷಿಯಲ್ ವ್ಯಾಲ್ಯೂ ಇಲ್ಲಿ ಚೇಂಜ್ ಕೇಳಿದ್ದಾನೆ. ಫಸ್ಟ್ ಇನಿಷಿಯಲ್ 60 ಇತ್ತು, ಆಮೇಲೆ 55 ಆಯಿತು. ಡಿಫ್ರೆನ್ಸ್ 5 ಇದೆ. -5/6 60 ಇನಿಷಿಯಲ್ ವ್ಯಾಲ್ಯೂ ಇಂಟು 100. 5/12 1/12. 5 ಇದು 60 1/12 ಅಂದರೆ 1/12 ಅಂದರೆ 8.33. Okay, next problem 48. A person spent 25% of his income of house. Okay,
25%. ಓಕೆ, ಇನಿಷಿಯಲ್ ವ್ಯಾಲ್ಯೂ ನಾನು ಡೈರೆಕ್ಟ್ ಆಗಿ ಇಲ್ಲೇ ಬರೀತೀನಿ ಸ್ನೇಹಿತರೆ. 25% ಅಂದರೆ 1/4. ಸ್ಪೆಂಡ್ಸ್ ಅಂತ ಹೇಳ್ತೇನೆ, ಮೈನಸ್ ಆಗುತ್ತೆ, 4:3 ಆಗುತ್ತೆ. ನೆಕ್ಸ್ಟು ದ ರೆಂಟ್ 20% ಆಫ್ ರಿಮೈನಿಂಗ್. 20% 1/5 ಮತ್ತೆ ಸ್ಪೆಂಡ್ ಅಂದರೆ ಮೈನಸ್ ಅಂತ ಆಲ್ರೆಡಿ ಇದೆ. 5 ಇದು 4 ಆಗುತ್ತೆ ಫೈನಲ್ ವ್ಯಾಲ್ಯೂ. ಆ್ಯಂಡ್ 50% ಆಫ್ ರಿಮೈನಿಂಗ್ ಎಸ್ ಟ್ರಾವೆಲ್. ಓಕೆ, 15% ಟ್ರಾವೆಲ್ ಕರ್ಕೊಂಡು ಬಂದಿರೋ ಸಂಬಳದಲ್ಲಿ 15% ಇನ್ಕಮ್ಮು. ಹೌಸ್ ಕರೆಂಟ್ ಕೊಡ್ತಾನೆ, ಇನ್ನೊಂದು ಮಾಮೂಲಿ ಫುಡ್ ಕೊಡ್ತಾನೆ. ಫುಡ್ ಎಷ್ಟು ಸ್ನೇಹಿತರೆ? 15%. 15/100, 5 3 15 and 20. therefore ಮೈನಸ್ ಅಲ್ಲ, ಇನಿಷಿಯಲ್ ವ್ಯಾಲ್ಯೂ 20 ಆಗುತ್ತೆ, ಫೈನಲ್ ವ್ಯಾಲ್ಯೂ 17 ಆಗುತ್ತೆ. therefore ಇದು ಟ್ರಾವೆಲ್ ಆ್ಯಂಡ್ ಸೇವ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸೇವ್ ಆಗಿರೋದು ಎಷ್ಟು? ಇವೆರಡೂ ಇದು ಮಾಡಿದಾಗ ಕೂಡಿದಾಗ ಎಷ್ಟಾಗುತ್ತೆ ಸ್ನೇಹಿತರೆ? ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸಾಂಪಲ್ ಯಾವುದು ಇದು ಹೋಗುತ್ತೆ. ಓಕೆ, 25 100 ಆ್ಯಂಡ್ 75 51. ಓಕೆ, ಫೈನಲಿ ಅವನು 51 ಯೂನಿಟ್ ಸೇವ್ ಮಾಡಿರೋದು ಎಷ್ಟು? 100 ಯೂನಿಟ್ ಇರುತ್ತೆ, 50ರಲ್ಲಿ ಸೇವ್ ಮಾಡಿರೋದು 3060 ಸೇವ್ ಮಾಡಿದ್ದಾನೆ. 100 ಯೂನಿಟ್ಗೆ ಎಷ್ಟು? 51 ಯೂನಿಟ್ಗೆ 3060 ಮಾಡಿದ್ರೆ 100 ಯೂನಿಟ್ಗೆ ಎಷ್ಟು? ಜಾಸ್ತಿನೇ ಸೇವ್ ಆಗಿರುತ್ತೆ. ಅವನಿಗೆ ಇನ್ಕಮ್ ಎಷ್ಟು ಬಂದಿದೆ? 3060 ಬೈರದೆಲ್ಲ ಬರ್ಕೊಡಿ. ಆಲ್ರೆಡಿ 100/51. ಓಕೆ, 5160 the 3060, therefore 60,000 answer. Sorry, 6,000 is the answer ಸ್ನೇಹಿತರೆ. ಯಾಕಂದ್ರೆ 5 ಒಂದು 5 6 ಒಂದು 6 6 5 30, 306 ಡೈರೆಕ್ಟ್ ಆಗಿ 60 ಇಂದ ಹೋಗುತ್ತೆ. is equal to 100 into 100, therefore 6,000 is the answer. So next problem, ಸೇವ್ಸ್ ಅಂತ ಬಂದಾಗ ಅಲ್ಲಿ ಎಷ್ಟು ಸೇವ್ ಆಗಿದೆ ಅದನ್ನು ಬರೀತೀರ ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇನ್ ಎಲೆಕ್ಷನ್ 2 candidates have competed. ಓಕೆ, ಇಲ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಹೇಳ್ಬೇಕಾದ್ರೆ ಎಲೆಕ್ಷನ್ ಮತ್ತೆ ನಾರ್ಮಲ್ ಆಗಿ ಯೂಸ್ವಲ್ ಡೇಸ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಅಂತ ಹೇಳಿದೆ, ಅದೇ ರೀತಿ ಪ್ರಾಬ್ಲಮ್ ತಗೊಂಡು ಮಾಡ್ತಾ ಇರೋದು. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ. ಇನ್ ಎಲೆಕ್ಷನ್ 2 candidates have competed. ಓಕೆ, 20% votes are invalid. 2 ಮೆಥಡ್ ಇದೆ, ಅದನ್ನು ಎರಡು ತೋರಿಸ್ತೀನಿ ನಾನು. ಓಕೆ, 100% ಅಲ್ಲಿ ಒಂದು ಎಷ್ಟಾಗುತ್ತೆ? ವ್ಯಾಲಿಡ್ ಇನ್ವ್ಯಾಲಿಡ್. 2 candidates have completed, 20% are invalid. ಓಕೆ, ಇದು ಇನ್ವ್ಯಾಲಿಡ್, ಇದು ವ್ಯಾಲಿಡ್ ಸ್ನೇಹಿತರೆ. ಇನ್ವ್ಯಾಲಿಡ್ ಎಷ್ಟು? 20% ಇನ್ವ್ಯಾಲಿಡ್ ಆದರೆ 80% ವ್ಯಾಲಿಡ್ ಆಗಿರುತ್ತೆ. therefore and winner got 60%. ಇಲ್ಲಿ 60% ಆಫ್ 80 ಅಂತಂದ್ರೆ ಎಷ್ಟಾಗುತ್ತೆ? 68 4. ಇಲ್ಲಿ 48% ಬಂದರೆ ರಿಮೈನಿಂಗ್ 48 ಮೈನಸ್ 60, ಇಲ್ಲಿ 32 ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಈ ವಾನ್ ಬೈ 4800. ಓಕೆ, ಇವೆರಡು ಡಿಫ್ರೆನ್ಸ್ ಸ್ನೇಹಿತರೆ. ಅವನು ವಾನ್ ಬೈ ಒಬ್ಬಗಿಂತ ಒಬ್ಬ ವಿನ್ ಆಗೋದು 16 ಯೂನಿಟ್ಗೆ 4800 ಆದರೆ ಅಲ್ಲಿ ಕೇಳಿರೋ ಕ್ವಶನ್ ಏನು? ಇಲ್ಲೇನೋ 8000 ಅನ್ಕೊಟ್ಟು ಡೈರೆಕ್ಟ್ ವೋಟರ್ ನಾನು ಇದು ಮಾಡ್ತಿದ್ದೆ. ಟೋಟಲ್ ವೋಟ್ಸ್, ನಂಬರ್ ಆಫ್ ವೋಟರ್ ಇಂದ ವೋಟರ್ ಲಿಸ್ಟ್, ಈ ರೀತಿ ಬಂದಾಗ ಎಷ್ಟು? 100 ವೋಟ್. ಈಗ ನಾನು 100 ಯೂನಿಟ್ ಹಾಕಿದ್ರೆ ಹಂಗಾರೆ ಟೋಟಲ್ ವೋಟ್ ಎಷ್ಟಾಗುತ್ತೆ? 4800 into 100 divided by 16, 16 3 ದ therefore ಎಷ್ಟಾಗುತ್ತೆ ಸ್ನೇಹಿತರೆ? 30,000 is the answer. 30,000 ಜನ ವೋಟರ್ ಲಿಸ್ಟು ಜನ ವೋಟ್ ಮಾಡೋಕ್ಕಿದ್ದಾರೆ. ಅದು 20% ಇನ್ವ್ಯಾಲಿಡ್ ಆಗಿರೋ 80% ವೋಟ್. ಅಷ್ಟಲ್ಲಿ 80% ಮಾತ್ರ ಇದು ಮಾಡೋ ಫಸ್ಟ್ ಹೇಗೆ ಸಿಕ್ಕಿದೆ? 32% ಮಾತ್ರ ಸಿಕ್ಕಿದೆ. ಟೋಟಲ್ ಅವ್ನು ಗೆದ್ದಿರೋದು 4,800 ಅಂತರದಿಂದ ಗೆದ್ದಿದ್ದಾನೆ. ಟೋಟಲ್ ಆಗಿ ಎಲೆಕ್ಷನ್ ಕ್ಯಾಂಡಿಡೇಟ್ ಎಷ್ಟು? 30,000. ಇಷ್ಟೇ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಇದನ್ನ ನಾನು ಇನ್ನೊಂದು ಮೆಥಡ್ ಕೂಡ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಹೇಗಂತ ಹೇಳ್ತೀನಿ ನೋಡಿ. ಈಗ 20% ಅಂದರೆ ನನಗೆ ಎಷ್ಟು ಜನ ವೋಟ್ ಇರೋರು ಗೊತ್ತಿಲ್ಲ ಸ್ನೇಹಿತರೆ. ಈಗ 20% ಇನ್ವ್ಯಾಲಿಡ್ ಅಂತಂದ್ರೆ ಇನ್ವ್ಯಾಲಿಡ್ ಆಗಿರೋದು 80% ಅಲ್ವಾ ಸ್ನೇಹಿತರೆ. 80% ನಾನು 4/5 ಅಂತ ಬರ್ಕೋತೀನಿ. 1/5 ಅಂದರೆ 20%. 20 into 4 480. ದಟ್ ಮೀನ್ಸ್ ಅದನ್ನು 4/5 ಅಂತ ಬರ್ಕೋತೀನಿ ನಾನು. ಇದನ್ನ ಇನ್ಮಿಕ್ಕಿದ್ದು 80% ಇದು ಇನ್ವ್ಯಾಲಿಡ್, ವ್ಯಾಲಿಡ್ ಮಾತ್ರ ತಗೋತಾರೆ ನಾನು. ಇನ್ಮಿಕ್ಕಿದ್ದು ಏನು ಮಾಡ್ತಾ? ಆ ವ್ಯಾಲಿಡ್ ವೋಟಲ್ಲಿ 60% ಮಾತ್ರ ತಗೋತಾನೆ, ಕರೆಕ್ಟ್ ಅಲ್ಲ? ಇನ್ನು ಬಿ ಎಷ್ಟು ತಗೋತಾನೆ ಸ್ನೇಹಿತರೆ? 60% ಅವನು ತಗೊಂಡ್ರೆ ಈ ವ್ಯಾಲಿಡ್ ವೋಟ್ಗಳಲ್ಲಿ ಇನ್ನು 40% ಅವನು ತಗೊಂಡಿರ್ತಾನೆ, ಕರೆಕ್ಟ್? ಇವೆರಡು ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ?
20%. ಯಾಕಂದ್ರೆ ಡಿಫ್ರೆನ್ಸ್ ಇವೆರಡು ಡಿಫ್ರೆನ್ಸ್ ಪರ್ಸೆಂಟ್ ಇದ್ದಾಗ ಎಷ್ಟು ಡಿಫ್ರೆಂಟ್ ಪರ್ಸೆಂಟ್ 20% ಏನೋ 1/5 ಅಂತ ಬರಿಬೋದಾ 1/5 ಅಂತ ಮಿಕ್ಕಿದ್ದ ಈಗ ಏನಾಯ್ತು x ಇಂಟು 4/5 ಇಂಟು 1/5 is equal to ಟೋಟಲ್ ಓಟ್ಸ್ ಎಷ್ಟು ಗೆದ್ದಿರೋದು 4800 ಗೆದ್ದಿದ್ದಾನೆ. ನಾನು ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ 4 1 412 12,800. ಇಲ್ಲಿ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದರೆ x is equal to 12 into 12,000 into 5 between 5 is 60 ಸಾರಿ 25 into 12 ಎಷ್ಟಾಗುತ್ತೆ 30,000 ಬರುತ್ತೆ ಆನ್ಸರ್ ಈ ರೀತಿನೂ ಬೇಕಾದ್ರೆ ಮಾಡ್ಬೋದು ಎಷ್ಟು ಈಸಿ ಅಲ್ಲ. ನಾರ್ಮಲ್ ಆಗಿ ನಿಮ್ಗೆ ಕನ್ಫ್ಯೂಷನ್ ಆದಾಗ ಏನಂದ್ರೆ ವ್ಯಾಲಿಡ್ ಓಟ್ಸ್ ಮಾತ್ರ ಇದನ್ನು ತಗೊಳ್ಳಿ ಇವೆರಡು ಮಧ್ಯದಲ್ಲಿ ಯಾವುದು ವ್ಯಾಲಿಡ್ ಓಟ್ ಇರುತ್ತೋ ಅದ್ರ ಡಿಫ್ರೆನ್ಸ್ ತಗೊಂಡು ಎಷ್ಟು ಓಟ್ ಬಂದು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೋದು. ಇದು ಇನ್ನೊಂದು ಮೆಥಡ್ ಸ್ನೇಹಿತರೆ. ಈಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈಗ in an election 2 candidates have competed 20% vote didn't participate 20% participate ಇಲ್ಲ ಅಂತಂದ್ರೆ 80% ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಅದು 80% ಆಲ್ರೆಡಿ 4/5 ಅಂತ ಬರ್ಕೋತೀನಿ ಡೈರೆಕ್ಟ್ ಆಗಿ ಇಲ್ಲೇ and 12% votes are declared invalid. ಓಕೆ ನಾನು ಇನ್ವ್ಯಾಲಿಡ್ ನಾನು ಕೌಂಟ್ ಮಾಡಕ್ಕೆ ಓಕೆ ಇನ್ವ್ಯಾಲಿಡ್ ಅಂತಂದ್ರೆ 12% ವೋಟ್ಸ್ ಇನ್ವ್ಯಾಲಿಡ್ ವ್ಯಾಲಿಡ್ ಆದರೆ ಎಷ್ಟು ಈಗ 100% ಇಲ್ಲ 1/8 ದೇರ್ಫೋರ್ ಅದು ಕೂಡ 7/8 ಬರುತ್ತೆ. ದೇರ್ಫೋರ್ ಎಕ್ಸ್ ನನಗೆ ಎಷ್ಟಂತ ಗೊತ್ತಿಲ್ಲ ಒಂದು ವ್ಯಾಲಿಡ್ ಅಂದರೆ ಇನ್ನೊಂದು ಎರಡು 4/8 ಸಾರಿ 4/5 4/80% 4/5 ಅಂತ ಬರ್ಕೊಂಡೆ. ಇನ್ನು 12.5% ಇನ್ವ್ಯಾಲಿಡ್ ಅಂದರೆ ಮತ್ತೆ 1/8 1/8 1 ಇಲ್ಲಿ 7/8 ಬಂತು ವ್ಯಾಲಿಡ್ ಆಗಿರೋದು ಕಳೆದಾಗ. ನೆಕ್ಸ್ಟ್ ಏನು 70% ಮತ್ತೆ ವ್ಯಾಲಿಡ್ ಔಟ್ ಎ 70% ತಗೊಂಡ್ರೆ ಇನ್ ಬಿ ವ್ಯಾಲಿಡ್ ಔಟ್ 30% ತಗೋತಾನೆ. ಇವೆರಡು ಡಿಫ್ರೆನ್ಸ್ ಎಷ್ಟಿದೆ 40% ವ್ಯಾಲಿಡ್ ಮಾತ್ರ. ಈ 40% ಅಂದ್ರೆ ನಾನು ಏನು ಬರಿತೀನಿ ಆ 40% ಏನೋ 2/5 ಅಂತ ಬರಿಬೋದಾ ಡೈರೆಕ್ಟ್ ಆಗಿ 2/5 ಅಂತ ಬರಿಬೋದು is equal to voter 1/5600. ಓಕೆ ಈ ರೀತಿ ಬರ್ಕೊಂಡು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ವ್ಯಾಲಿಡ್ ವೋಟ್ ಮಾತ್ರ ನಾನು ಬರೀತಾ ಇರೋದು. ಇಲ್ಲಿ ಎಕ್ಸ್ 20% ಇಲ್ಲ ಅಂದ್ರೆ ಅದು 40% 4/5 ಅಂತ ಬರ್ಕೊಂಡೆ. ಈ 12% ಮತ್ತೆ ಇನ್ವ್ಯಾಲಿಡ್ ಆಗುತ್ತೆ. ಇನ್ವ್ಯಾಲಿಡ್ ಅಂದ್ರೆ ಮತ್ತೆ ಅದನ್ನು ಮೈನಸ್ ಮಾಡಿ 7/8 ಅಂತ ಬರುತ್ತೆ ಡೈರೆಕ್ಟ್ ಆಗಿ. ಅದೇ ರೀತಿ ವಿನ್ನರ್ಗ 70% ಅಂದ್ರೆ 70% ಮತ್ತೆ 30% ಡಿಫ್ರೆನ್ಸ್ ಇತ್ತು 40%. 40% 2/5 ಅಂತ ಬರ್ತಿದ್ದೀನಿ ಅಷ್ಟೇ ಈಸ್ ಈಕ್ವಲ್ ಟು 5600. ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ಈಗ 7 8 56 therefore 800. ಓಕೆ ನೆಕ್ಸ್ಟ್ ಇದು ಕೂಡ 8 ನ ಇಲ್ಲಿಂದ ಡೈರೆಕ್ಟ್ ಹೊಡಿಬೋದಾ 8 4 1 4 8 therefore 5 5 25 into 8 25 8 200 therefore 20,000 is the answer for this question. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಹೇಗೆ ಸೆಗ್ರಿಗೇಟ್ ಮಾಡೋದು ಹೇಗೆ ಥಿಂಕ್ ಮಾಡೋದು ಅದ್ರ ಮೇಲೆ ಆನ್ಸರ್ ಬರುತ್ತೆ. ನೀವು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದು ಇಷ್ಟೇ ಆನ್ಸರ್ ಬರುತ್ತೆ ಕರೆಕ್ಟಾಗಿ ಬರುತ್ತೆ. ಯಾಕಂದ್ರೆ ನಾನು ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ನ ಸಪ್ರೇಟ್ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಪ್ರಾಬ್ಲಮ್ ಅಜೆಂಡಾ. Okay, in an election, two candidates have competed. 20% didn't voted. Okay, 20% 80% vote ಆಗಲ್ಲ. 80% ನಾನು ಡೈರೆಕ್ಟ್ ಆಗಿ 4/5 ಅಂತ ಬರೀತೀನಿ into 4/5 and 200 votes declared invalid. ಓಕೆ ಮತ್ತೆ ಅಲ್ಲಿ ಏನಂದ್ರೆ ಇಲ್ಲಿ ವೋಟರ್ ರೇಷಿಯೋ ಕೂಡ 200 ಮತ್ತೆ ಇನ್ವ್ಯಾಲಿಡ್ ಅಂತ ಕೊಟ್ಟಿದ್ದಾನೆ. ಓಕೆ ಮತ್ತೆ ಎ ಗಾಟ್ and winner got 60%. winner got 60%. ಎ ಒಬ್ಬ ವಿನ್ನರ್ ಆದ 60% ಅಂದ್ರೆ ಇನ್ನೊಬ್ಬ ಬಿ ಅನ್ನೋನು 40% ತಗೊಂಡಿರ್ತಾನೆ. ಇದು ಎರಡು ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ 20. ಆ 20ನ ನಾನು 20% 1/5 ಅಂತ ಬರಿಬೋದಾ. therefore x into 4/5 minus 200 into 1/5 is equal to 1/600 votes. Therefore 4x divided by 5
minus 200 for 6 5 the 30 ನಾನು ಈ ಕಡೆ ತಗೊಂಡಷ್ಟೇ therefore 4x divided by 5 is equal to 3600 therefore x is equal to 3200 into 5 by 4 4 8 38 5 8 40 therefore 40,000 is the answer for this question. ಇದನ್ನ ಒಂದು ಮೆಥಡ್ ಈ ರೀತಿನೂ ಬೇಕಾದ್ರೆ ಮಾಡಬಹುದು, ಇನ್ನೊಂದು ಮೆಥಡ್ ಕೂಡ ಮಾಡಬಹುದು. ಇನ್ನೊಂದು ಮೆಥಡ್ ಕೂಡ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾನು ಹೇಳಿದಾಗ 80% ಅನ್ನಂದ್ರೆ ನಾನು 80% ಅನ್ನೋದು ನಾನು ಏನು ಬರ್ಕೋತೀನಿ, ಓಕೆ ಡಿಡನ್ ಟೋಟಲ್ ನಾನು ಡೈರೆಕ್ಟ್ ಡಿಡನ್ ಟೋಟಲ್ ಅಂತ ತಗೋತೀನಿ. ಈಗ ಏನಂತಂದ್ರೆ ನಾನು 1/5 ಅಂದಾಗ ನನಗೆ ರೆಡ್ಯೂಸ್ ಆಗಿದೆ ನನ್ನ ವ್ಯಾಲಿಡೇಟು, therefore 5:4 ಆಗುತ್ತೆ. ಇಲ್ಲಿ 200 ಮೆಂಬರ್ಸ್ ನನಗೆ ವೋಟ್ ಮಾಡ್ತಿಲ್ಲ, ನಾನು 200 ಹೀಗೆ ಬರ್ಕೊತೀನಿ. ನೆಕ್ಸ್ಟ್ ಏನಂದರೆ ಎ ನಾನು 70%, ಸಾರಿ 60%, ಬಿ ನಾನು 40% ಡಿಫ್ರೆನ್ಸ್, ಡೈರೆಕ್ಟ್ ಡಿಫ್ರೆನ್ಸ್ 20% ನಾನು ಡೈರೆಕ್ಟಾಗಿ ಬರ್ತೀನಿ ಅಂತಂದರೆ ನಾನು ಡೈರೆಕ್ಟಾಗಿ ಈ ರೀತಿ ಬರ್ಬೋದಾ 1/5 ಅಂತ 20% 1/5 ಅಂತ ಕರಿತೀವಲ್ಲ ಸ್ನೇಹಿತರೆ. 60 ಮತ್ತು 40% 1/5 ಅದನ್ನು ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂತಂದರೆ 1/5 ತಗೋತೀನಿ. 1/5 ಅಂದರೆ therefore 6,000, ಅದಕ್ಕೆ 6,000. ಈ 1/5 is equal to 6,000 ಟೋಟಲ್ ಇದಾದರೆ, ಹಾಗಾದರೆ 1/5 1 ಇದಕ್ಕೆ ಎಷ್ಟಾಗುತ್ತೆ, 5 ಅಂದರೆ 3,000 ಆಗುತ್ತೆ. 6 5 3,000, 3,000ಗೆ ಇಟ್ಟು ಮಾಡಿದ್ರೆ 3,200 ಆಗುತ್ತೆ. therefore 4 ಯೂನಿಟ್ಗೆ 3,600 ಈಗ ಅಡಿಷನ್ ಮಾಡಿದ್ದೀನಿ, 3,000ಗೆ 3,200 ಆಯಿತು. ಹಾಗಾದರೆ 5 ಯೂನಿಟ್ಗೆ ಎಷ್ಟಾಯಿತು ಸ್ನೇಹಿತರೆ, therefore 4 ಯೂನಿಟ್ಗೆ 3,200, ಸಾರಿ 32,000 ಆದರೆ 32,000 ಸ್ನೇಹಿತರೆ. ಓಕೆ ಸಾರಿ, ಇದೆಲ್ಲ ಒಂದೊಂದು ಲೆಸ್ ಆಗುತ್ತೆ ಅಥವಾ ಇಲ್ಲಿ ಪ್ರಾಬ್ಲಮ್ ತರ 60,000 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 5 ಯೂನಿಟ್ಗೆ ಎಷ್ಟಾಗುತ್ತೆ, 3,200 divided by 5/4 into 5/4, therefore 4 8 therefore 40,000 ಆನ್ಸರ್. ನೋಡಿ ಎರಡು ಕೂಡ ಸೇಮ್ ಇದೆ, ನೀವು ಯಾವ ಮೆಥಡ್ ಮಾಡ್ತೀರೋ ಅದನ್ನು ಕೂಡ ನೀವು ಮಾಡಬಹುದು. ನಿಮಗೆ ಯಾವ್ದು ಪ್ರಿಪೇರ್ ಅದನ್ನು ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, the fresh food contain 80% of water and dry food contain 80%. ಓಕೆ, ಒಂದು ಫ್ರೆಶ್ ಫುಡ್ ಇದೆ, ಅದಕ್ಕೆ ನಾನು ಯಾವ್ದು ಬೇಕಾದ್ರೆ ಒಂದು ಫ್ರೆಶ್ ಫುಡ್ ಅಂದರೆ ಒಂದು ಆರೆಂಜ್ ಇದೆ. ಆರೆಂಜ್ ಏನಾಗಿದೆ ಅಂತಂದರೆ 80% ವಾಟರ್ ಇದೆ, 80% ವಾಟರ್ ಇದೆ. ಆ್ಯಂಡ್ ಡ್ರೈ ಫುಡ್ ಕಂಟೆಂಟ್, ಡ್ರೈ ಫುಡ್ ಅಂದರೆ ಒಣಗೋಗಿರೋದು, ಅಂದರೆ ನಾನು ಸಿಪ್ಪೆ ಅಂತ ತಿಳ್ಕೊಳ್ಳಿ. ವಾಟರ್ ಎಷ್ಟಿದೆ, 20% ವಾಟರ್ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾನು ಹಿಂಡಾದ್ಮೇಲೆ ವಾಟರ್ ಇದ್ದರೆ ಮತ್ತೆ ಮಾಮೂಲಿ ಅದರಲ್ಲಿರೋ ಪಲ್ಪ್ ಎಷ್ಟಿರುತ್ತೆ ಸ್ನೇಹಿತರೆ ಅಂತಂದರೆ ಮಾಮೂಲಿ ಬೀಜ ಗೀಜ ಎಲ್ಲ ಸೇರಿಸಿ ಮಿಕ್ಕಿದ 80% ವಾಟರ್, ಮಿಕ್ಕಿದ ಪರ್ಸೆಂಟ್ ಎಷ್ಟಿರುತ್ತೆ, 20% ಪಲ್ಪ್ ಇರುತ್ತೆ. ಅಂದರೆ 20% ಪಲ್ಪ್ ಅಂತ ಹೇಳ್ತೀನಿ. ಇಲ್ಲಿ ಎಷ್ಟು ಪಲ್ಪ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ ಇನ್ 80% ಪಲ್ಪ್ ಇರುತ್ತೆ. ಓಕೆ, ದೆನ್ ಹೌ ಮಚ್ ಕ್ವಾಂಟಿಟಿ ಡ್ರೈ ಫುಡ್ ಕೆನ್ ಬಿ ಒಬ್ಟೈನ್ ಫಸ್ಟ್ ಇಟ್. ಓಕೆ, ಇದು ಫ್ರೆಶ್ ಫುಡ್ ವೈಟ್ ಕೊಟ್ಟಿದ್ದಾನೆ, ಆ ವೈಟ್ ಎಷ್ಟಿದೆ 60 kg ಇದೆಯಂತೆ. ದೆನ್ ಹೌ ಮಚ್ ಕ್ವಾಂಟಿಟಿ, ಇಲ್ಲಿ ನಾನು ವೈಟ್ ಎಷ್ಟಿದೆ ಅಂದರೆ ಕಂಡುಹಿಡಿಯಬೇಕು ನಾನು ಸ್ನೇಹಿತರೆ. ಓಕೆ, ವಿತ್ ರೆಸ್ಪೆಕ್ಟು ನಾನು ಯಾವ್ದಾರು ಒಂದು ತಗೋಗಿ 60 kg ಇದೆ, 60 ಇಂಟು ನಾನಿಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಇಲ್ಲಿ ನಾನು ಪಲ್ಪ್ ತಗೋತೀನಿ, ಯಾಕಂದರೆ ಡ್ರೈ ಫ್ರೂಟ್ ಕೇಳಿರೋದ್ರಿಂದ ನನಗೆ ಈ ಡ್ರೈ ಫ್ರೂಟ್ ಪಲ್ಪ್ ನಾನು ತಗೊಂಡು ಈಸಿ ಆಗುತ್ತೆ. therefore 20 divided by 100 is equal to, ನನಗೆ ಇಲ್ಲಿ ಕ್ವಾಂಟಿಟಿ ಗೊತ್ತಿಲ್ಲ, ಎಕ್ಸ್ ಅಂತ ಕ್ವಾಂಟಿಟಿ ನನಗೆ ಎಷ್ಟು ಕೆ ಜಿ ಅದನ್ನು ಕಂಡುಹಿಡಿದ್ರೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, 80 divided by 100, 100 ಕ್ಯಾನ್ಸಲ್, 24 the 80, therefore 4 5 the ನೆಕ್ಸ್ಟು 4x is equal to 60 ಆಗುತ್ತೆ. x is equal to 15 4 the 60, ಆನ್ಸರ್ 15 kg ಡ್ರೈ ಫ್ರೂಟ್ ಒಪ್ಟೈನ್ ಆಗುತ್ತೆ ಸ್ನೇಹಿತರೆ ಒಂದು ಪಲ್ಪಲ್ಲಿ ಎಲ್ಲ ವಾಟರ್ ಅಂಶ ಇದಾದ್ಮೇಲೆ.
ಈ ರೀತಿ ಪ್ರಾಬ್ಲಮ್ ಕೊಟ್ಟರೆ ಮಾಡಬಹುದು. ಯಾಕಂದ್ರೆ ನೀವು ಸೆಗ್ರಿಗೇಟ್ ಹೇಗೆ ಮಾಡ್ಕೊತೀರೋ ನಿಮ್ಮ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಾಬ್ಲಮ್ ಮಾಡೋದು. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್, ನೆಕ್ಸ್ಟ್ ಇದೇ ಪ್ರಾಬ್ಲಮ್ ಟೈಪ್ ತಗೋತೀನಿ. ಓಕೆ, the fresh fruit contain 80% of water. ಓಕೆ, 84% ವಾಟರ್ ಇದ್ರೆ ಇನ್ನು ಮಿಕ್ಕಿದ ಎಷ್ಟು ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ? ಪಲ್ಪು 16% ಇರುತ್ತೆ, ಯಾವುದೋ ಒಂದು ಪರ್ಸೆಂಟು. ಈ ನೆಕ್ಸ್ಟು ದೆನ್ ಡ್ರೈ ಫ್ರೂಟ್ 4% ಆಫ್ ವಾಟರ್. ಓಕೆ, ಡ್ರೈ ಫ್ರೂಟು ಬರೀ 4% ವಾಟರ್ ಇದ್ರೆ ಇನ್ನು ಮಿಕ್ಕಿದ ಪರ್ಸೆಂಟ್ ಎಷ್ಟು? 96% ಪಲ್ಪ್ ಇರುತ್ತೆ. ಇಲ್ಲಿ ಕೇಳಿದ್ರೆ ಹೌ ಮಚ್ ಬಂದರೆ ಫ್ರೆಶ್ ಫ್ರೂಟ್ ಕೆನ್ ಬಿ ಒಪ್ಟೈನ್. ಇಲ್ಲಿ ಕೆಜಿ ಕೊಟ್ಟಿದ್ದಾನೆ, ಡ್ರೈ ಫ್ರೂಟ್ ಕೆಜಿ ಕೊಟ್ಟಿದ್ದಾನೆ. ನಾವು ಇದ್ರ ಕೆಜಿ ಇದ್ರ ವೆಯ್ಟ್ ಎಷ್ಟು ಅಂತ ಕಂಡುಹಿಡಬೇಕು ಸ್ನೇಹಿತರೆ. ಎಷ್ಟು? 40 kg ಅಂತ ಕೊಟ್ಟಿದ್ದಾನೆ. ದೇರ್ಫೋರ್ ನಾವು ಫ್ರೆಶ್ ಫ್ರಾಟ್ ಕಂಡುಹಿಡಬೇಕಾಗಿರುತ್ತೆ. ನಾನು ಏನು ಮಾಡ್ತೀರಿ, ಎಕ್ಸ್ ಈಸ್ ಈಕ್ವಲ್ ಟು ಪಲ್ಪ್ ಎಷ್ಟು? 16/100. ದೇರ್ಫೋರ್ ಇಲ್ಲಿ 40 kg ಈಸ್ ಈಕ್ವಲ್ ಟು 96/100. 100 ಅಂದರೆ ಕ್ಯಾನ್ಸಲ್. 16 6 and 96, 6 4 the 24, 240 kg. X is equal to 6 4 the 24, 240 is the answer for this question. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ನೆಕ್ಸ್ಟ್ ಕ್ವಶನ್, ಸೇಮ್ ಅದೇ ರೀತಿ ಕ್ವಶನ್. ಇನ್ ಎ ಮಿಕ್ಸ್ಚರ್ ಆಫ್ ಸಾಲ್ಟ್ ಅಂಡ್ ವಾಟರ್ ಕಾನ್ಸಂಟ್ರೇಷನ್ ದ ಸಾಲ್ಟ್ ಈಸ್ 25%. ಓಕೆ, ಒಂದು ಮಿಕ್ಸ್ಚರ್ ಇದೆಯಂತೆ, ಒಂದು ಮಿಕ್ಸ್ಚರ್ ಇದೆ, ಅದರಲ್ಲಿ ಎಷ್ಟು? ಸಾಲ್ಟು 25% ಇದೆ, ಸಾಲ್ಟು 25%, ಮಿಕ್ಕಿದ್ದು ಸಾಲ್ಟ್ 25%, ವಾಟರ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ? 75% ಇರುತ್ತೆ ಸ್ನೇಹಿತರೆ. ದೇರ್ಫೋರ್ ಇದು ವಾಲ್ಯೂಮ್ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಇಫ್ 9 liters ಆಫ್ ವಾಟರ್ ಈಸ್ ಆ್ಯಡೆಡ್, ಓಕೆ, ಇನ್ನೊಂದು ಏನಾಗುತ್ತೆ ಅಂತಂದರೆ ಇಲ್ಲಿ ಈ ವಾಲ್ಯೂಮ್ಗೆ ನಾನು 9 liter ಆಫ್ ವಾಟರ್ ಈಸ್ ಆ್ಯಡೆಡ್ ಮಾಡಿದಾಗ 20% ಕಾನ್ಸಂಟ್ರೇಷನ್ ಬಿಕಮ್ 20%. ಓಕೆ, ಸಾಲ್ಟ್ ಕಾನ್ಸಂಟ್ರೇಷನ್ ಆಗುತ್ತೆ ಅಂದರೆ 20% ಸಾಲ್ಟ್ ಕಾನ್ಸಂಟ್ರೇಷನ್ ಇರುತ್ತಂತೆ. ಎಷ್ಟಂತ? V is equal to, ಈ ಸಾಲ್ಟ್ ಕಾನ್ಸಂಟ್ರೇಷನ್ ನಾನು ಡೈರೆಕ್ಟ್ ಆಗಿ ತಗೋತೀನಿ. 25/100 ನಾನು 25% ನನಗೆ ಗೊತ್ತು, ಡೈರೆಕ್ಟಾಗಿ ನಾನು 1/4 ಅಂತ ತಗೋತೀನಿ ಸ್ನೇಹಿತರೆ. therefore V plus 9, 20% ನನಗೆ ಗೊತ್ತು 1/5 ಅಂತ ತಗೋತೀನಿ, ನಿಮಗೆ ಈಸಿ ಆಗಿಬಿಡುತ್ತೆ. therefore 5V is equal to, ಇಲ್ಲಿಗೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಾಡಿದ್ರೆ 5V is equal to 4V plus 36. ಈ ಕಡೆ ಮೈನಸ್ ಬಂದರೆ 1 ಯೂನಿಟ್ ಆಗುತ್ತೆ. therefore V is equal to 36 liter is the answer. ಇನಿಷಿಯಲ್ ಕ್ವಾಂಟಿಟಿ ಎಷ್ಟಿರುತ್ತೆ ಅಂದರೆ 36 ಇರುತ್ತೆ. therefore ಇನಿಷಿಯಲ್ ಕ್ವಾಂಟಿಟಿ ಎಷ್ಟು ವಾಲ್ಯೂಮ್ ಅಂತಂದರೆ 36 ಲೀಟರ್ ಇರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಲಾಸ್ಟ್ ಟೈಮ್ಗಾಗಿ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್ ಕೂಡ ಕೇಳ್ತಾರೆ ಪರ್ಸೆಂಟೇಜ್, ಅದನ್ನು ಕೂಡ ಈಗ ಕವರ್ ಮಾಡ್ತೀನಿ. ಓಕೆ, ಇನ್ ಎ ಕ್ಲಾಸ್ 60% ಪಾಸ್ಡ್ ಇನ್, ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ವೆನ್ 60% ಪಾಸ್ಡ್ ಇನ್ ಹಿಂದಿ ಅಂಡ್ 45% ಪಾಸ್ಡ್ ಇನ್ ಸ್ಯಾನ್ಸ್ಕ್ರಿಟ್. ಓಕೆ, ಇಲ್ಲಿ ಹಿಂದಿ ಅನ್ನೋದು 60% ಪಾಸ್ ಆಗಿದೆ ಸ್ನೇಹಿತರೆ, ಅಂಡ್ 45% ಪಾಸ್ಟ್ ಇನ್ ಹಿಂದಿ ಅಂಡ್ 45 ಪಾಸ್ಟ್ ಇನ್ ಸ್ಯಾನ್ಸ್ಕ್ರಿಟ್. ಇದು ಸ್ಯಾನ್ಸ್ಕ್ರಿಟ್ ಸ್ನೇಹಿತರೆ. ಸ್ಯಾನ್ಸ್ಕ್ರಿಟ್ ಎಷ್ಟು ಜನ ಪಾಸ್ ಆಗಿ 25% ಆಗಿದ್ದಾರೆ. ಓಕೆ, ಸಾರಿ, 45% ಸ್ಯಾನ್ಸ್ಕ್ರಿಟ್ ಪಾಸ್ ಆಗಿದ್ರೆ. ಬೋಸ್ 25% ಪಾಸ್ ಇನ್ ಬೋತ್ ದ ಸಬ್ಜೆಕ್ಟ್ ಕೊಟ್ಟರೆ, ಎರಡರಲ್ಲೂ 25% ಬೋತ್ ಆಗಿದ್ರೆ. ಇಲ್ಲಿ 25 ಇದ್ರೆ ಇನ್ನು ಮಿಕ್ಕಿದ ಎಷ್ಟಾಗಿದೆ ಸ್ನೇಹಿತರೆ? ಸ್ಯಾನ್ಸ್ಕ್ರಿಟ್ 20 ಆಗಿದೆ, ಎರಡು ಸೇರಿಸಿ 45 ಆಗಬೇಕು. ಇಲ್ಲೂ ಅಷ್ಟೇ, ಇಲ್ಲಿ 25 ಆಲ್ರೆಡಿ ಇದ್ರೆ ಇಲ್ಲಿ ಮಿಕ್ಕಿದ ಎಷ್ಟಿರುತ್ತೆ? 35, ಎರಡು ಸೇರಿಸಿ 16, 35 ಇರುತ್ತೆ. therefore ಏನು ಕೇಳಿದೆ ಇಲ್ಲಿ? ಪಾಸ್ಟ್ ಅಂತ ಕೇಳಿದ್ದಾನೆ. ಫಸ್ಟ್ ಪಾಸ್ಟ್ ಅಂದರೆ ಇಷ್ಟು ಜನ ಪಾಸ್ ಆಗಿರೋ ಪರ್ಸೆಂಟ್. ಫೈಂಡ್ ದ ಫೇಲ್ ಪದ. ಇಲ್ಲಿ 100 ಮೈನಸ್ ಪಾಸ್ ಆಗಿರೋ ಮೈನಸ್ ಕಳೆದ್ರೆ 35, 65 therefore 80 ಬರುತ್ತೆ. 80 ಅಂದರೆ ಫೇಲ್ ಆಗಿರೋ ಕ್ಯಾಂಡಿಡೇಟು, ಇನ್ನು ಸ್ಟೂಡೆಂಟು 20% ಮಾತ್ರ ಫೇಲ್ ಆಗಿರೋ ಸ್ಟೂಡೆಂಟು. ಮಿಕ್ಕಿದರೆ ಇಲ್ಲಿ ಆಲ್ರೆಡಿ 80% ಪಾಸ್ ಸ್ಟೂಡೆಂಟ್ ಇದ್ದಾರೆ. ಯಾಕಂದರೆ ಆಲ್ರೆಡಿ
25 plus 35 plus 25 is equal to 60 plus 20 80 80 ಆಲ್ರೆಡಿ 100 ಅಲ್ಲಿ 80 ಕೂಡ 20% ಫೇಲ್ ಸ್ಟೂಡೆಂಟ್ ಇರೋದು. ಟೋಟಲ್ ಸ್ಟೂಡೆಂಟ್ ಅಲ್ಲಿ 20% ಮಾತ್ರ ಫೇಲ್ ಸ್ಟೂಡೆಂಟ್. ಈ ರೀತಿ ಪ್ರಾಬ್ಲಮ್ ಬಂದಾಗ ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. In an exam 60% of candidates passed in English examination. Passed in English. Okay. 60% to 60% English passed ಆಗಿದ್ದಾರೆ. And 70% passed in mathematics. Okay, the math second mathematics 70% ಆಗಿದ್ದಾರೆ. 20% failed in both the subject. Okay. ಎರಡು ಪಾಸ್ ಪರ್ಸೆಂಟೇಜ್ ಕೊಟ್ಟು ಮೈನಸ್ ಫೇಲ್ ಪರ್ಸೆಂಟೇಜ್ ಕೊಟ್ಟಿದ್ದೇನೆ ಸ್ನೇಹಿತರೆ. ನನಗೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಟೋಟಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಅಂತ ಗೊತ್ತಿಲ್ಲ. ಇಫ್ 2500 ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ಸಬ್ಜೆಕ್ಟ್. ಓಕೆ, ನನಗೆ ಎಷ್ಟಂತ ಗೊತ್ತಿಲ್ಲ, ಬಟ್ ನನಗೆ ಇಲ್ಲಿ ಗೊತ್ತಾಗ್ತಿದೆ ಇಲ್ಲಿ 2500 ಜನ ಪಾಸ್ ಆಗಿದ್ದಾರೆ. ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಟೋಟಲ್ ಸ್ಟೂಡೆಂಟ್ ಕೂಡ ನನಗೆ ಗೊತ್ತಿಲ್ಲ ಎಷ್ಟಂತ. ಪರ್ಸೆಂಟ್ ಇಲ್ಲಿ ಕೇಳಿದೆ ದ ನಂಬರ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಟ್ಟಾಗ ನಾವು 2500 ಎರಡರಲ್ಲೂ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಮಿಕ್ಕಿದ ಎಷ್ಟಿರುತ್ತೆ ಸ್ನೇಹಿತರೆ ಇದರಲ್ಲಿ? 2500 ಇದೆ, ಇಲ್ಲಿ ಮಿಕ್ಕಿದ್ರೆ ಎಷ್ಟಿದೆ? 70x ಮೈನಸ್ 2500 ಇರ್ತಾರಲ್ಲ ಮಿಕ್ಕಿದಲ್ಲಿ. ನೆಕ್ಸ್ಟ್ ಟೋಟಲ್ ಆಗಿ ನಾನು ಅಸಂಪ್ಷನ್ ಮಾಡ್ತೀನಿ 100x ಇರ್ತಾರಂತ. ನನಗೆ ಎಷ್ಟಂತ ಗೊತ್ತಿಲ್ಲ, ಇಲ್ಲಿ 100x ಅಂತ ತಗೋತೀನಿ ನಾನು. ಟೋಟಲ್ 100x, ರಿಮೈನಿಂಗ್ ನಾನು ಬರ್ಕೋತೀನಿ. ಇಲ್ಲಿ ನಾನು ನಾರ್ಮಲ್ ಆಗಿ 20x ನಾನು ಟೋಟಲ್ ಫೇಲ್ ಆಗಿದೆ, 20x ಫೇಲ್ ಆದರೂ ಕೂಡ ಇರ್ತಾರೆ. ಜೊತೆಗೆ ಇಲ್ಲಿ 60x ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ಪ್ಲಸ್ 70x ಮೈನಸ್ 2500. ಯಾಕಂದ್ರೆ ನನಗೆ ಎಷ್ಟು ಮೆಂಬರ್ಸ್ ಅದನ್ನ 100x ಅಂತ ತಗೋತೀನಿ. ಇಲ್ಲಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ ಕೂಡ ಇನ್ಕ್ಲೂಡ್ ಆಗೋದ್ರಿಂದ 20x ನ ಅಡಿಷನ್ ಮಾಡ್ತಾ ಇದ್ದೀನಿ ಈಕ್ವಲ್ ಮಾಡೋಕ್ಕೆ. ದೇರ್ಫೋರ್ 60x ಅಂದ್ರೆ ನಾರ್ಮಲ್ ಆಗಿ ಇಂಗ್ಲಿಷ್ 60x% ಆಗಿದ್ದಾರೆ. ಇನ್ನು ಮಿಕ್ಕಿದ ಪರ್ಸೆಂಟು 70x ಮೈನಸ್ 200. ಓಕೆ, ಇಲ್ಲಿ ಬೋತ್ ಸಬ್ಜೆಕ್ಟ್ ಇದೆ, ನಾನು ಈ ಕಡೆ ಒಂದು ಲೆಗ್ಡೆಟ್ ಮಾಡ್ಕೊಂಡು ಈ ಕಡೆ ಬರೀತಾ ಇದ್ದೀನಿ ಒಂದು ತಗೊಂಡು. ಈಗ ಏನಾಗ್ತಾರೆ ಅಂತಂದ್ರೆ ಟೋಟಲ್ ಆಗಿ ಎಷ್ಟಾಗ್ತದೆ ಸ್ನೇಹಿತರೆ? 80x 150x 150x ಇಲ್ಲಿ 150x 100x. ಓಕೆ, ಬರೆದು ಬಿಡ್ತೀನಿ ನಿಮ್ಗೆ ಅರ್ಥ. 150x ಮೈನಸ್ 2500 is equal to 100x. Understand? Therefore 50x is equal to 2500. If x is equal to 500, therefore x is equal to 50 ಬರುತ್ತೆ. ಟೋಟಲ್ ಸ್ಟೂಡೆಂಟ್ ಎಷ್ಟಿರೋದು ಸ್ನೇಹಿತರೆ? 100x ಇರೋದು. 100 into 50 5000 is the answer. ಆನ್ಸರು 5000 ಆಗಿದೆ. ಇದು ನಾನು ವಿಡಿಯೋ ಈಗ ಮುಗಿಸ್ತಾ ಸ್ನೇಹಿತರೆ. ಆನ್ಸರ್ 5000 ಬಂದಿದೆ. ಈ ವಿಡಿಯೋ ನಿಮ್ಗೆ ಏನೇ ಡೌಟ್, ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಏನೇ ಡೌಟ್ ದಯವಿಟ್ಟು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದೇ ರೀತಿ ನಿಮ್ಮ ಯಾವುದೇ ಪ್ರಾಬ್ಲಮ್ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರಾಬ್ಲಮ್ ಹಾಕಿ ನಾನು ಅದನ್ನು ಸಾಲ್ವ್ ಮಾಡಿ ನಿಮಗೆ ಮತ್ತೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿ. ಎಲ್ಲ ಪ್ರಾಬ್ಲಮ್ಸ್ ಕೂಡ ನಾನು ಸಾಲ್ವ್ ಮಾಡಿ ಇದರಲ್ಲಿ ನಾನು ಮಾಡಿದ್ದೀನಿ, ಈ ವಿಡಿಯೋ ಮಾಡಿದ್ದೀನಿ. ಒಂದು ಯಾವುದೇ ರೀತಿ ಟಫ್ ಕ್ವಶನ್ಸ್ ಕೂಡ ನಾನು ಇದೇ ಶಾರ್ಟ್ಕಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ನಮ್ಗೆ ಯಾವುದೇ ಪ್ರಾಬ್ಲಮ್ ಕೂಡ ದಯವಿಟ್ಟು ಮಿಸ್ ಮಾಡಿ, ಎಲ್ಲ ಪ್ರಾಬ್ಲಮ್ ವರ್ಕೌಟ್ ಮಾಡಿ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಡೌಟ್ ಆದರೆ ದಯವಿಟ್ಟು ಕೇಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿದ್ರೆ ನಿಮಗೆ ಮೋರ್ ವಿಡಿಯೋಸ್ ಬೇಕಂದ್ರೆ ನೀವು ಎಷ್ಟು ನನಗೆ ರಿಪ್ಲೈ ಬ್ಯಾಕ್ ಮಾಡ್ತಾರೆ ಅಷ್ಟು ನನ್ನ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.